ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆಗೆ MS ಸುಬ್ರಹ್ಮಣ್ಯ ಅವರಿದ್ದಾರೆ. ಇವರು ಆದಾಯ ತೆರಿಗೆ ಇಲಾಖೆಯಲ್ಲಿ ಸುಮಾರು 35 ವರ್ಷ ಕೆಲಸ ಮಾಡಿದ್ದಾರೆ. ಕೆಲಸಕ್ಕೆ ಸೇರಿದಾಗ ಇವರು UDC ಆಗಿ ಕೆಲಸಕ್ಕೆ ಸೇರಿದ್ರು. ರಿಟೈರ್ ಆದಾಗ DC ಆಗಿದ್ದರು. ಸುಬ್ರಹ್ಮಣ್ಯ ಅವ್ರನ್ನ ಇನ್ಫ್ಯಾಕ್ಟ್ ನಾನು ಕೇಳಿದೆ, ಸರ್ಚ್ ಆ್ಯಂಡ್ ಸೀಸರ್ ಬಗ್ಗೆ ನಮಗೆ ಅಷ್ಟಾಗಿ ಏನೂ ಗೊತ್ತಿಲ್ಲ, ನೀವು ಆ ವಿಂಗಲ್ಲೇ ಸುಮಾರು ವರ್ಷ ಕೆಲಸ ಮಾಡಿದ್ದೀರಾ, ನಮಗೇನೇ ಗೊತ್ತಿದ್ರು ಅದು ಬರೀ ಸಿನಿಮಾಗಳ ಮೂಲಕ ಮಾತ್ರ ಗೊತ್ತಿರೋದು, ಅದು ಆ್ಯಕ್ಚುಲಿ ಹೇಗೆ ನಡೆಯುತ್ತೆ, ಅದರ ಹಿಂದೆ ಇರೋ ಸ್ಟಡಿ ಅಥವಾ ರಿಸರ್ಚ್ ಎಷ್ಟು ದಿನದ ಕೆಲಸ ಇರುತ್ತೆ ಅದ್ರ ಬಗ್ಗೆ, ಮತ್ತು ಕೆಲಸ ಹೇಗೆ ಮಾಡ್ತಾರೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, ಅದನ್ನು ನೀವು ನಮಗೆ ತಿಳಿಸ್ಕೊಡೋಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಅವರು ಯಾಕಾಗಲ್ಲ ಅಂತ ಹೇಳಿ ಇವತ್ತು ಸಂದರ್ಶನಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ವಿಶ್ವಾಸ್ ಅವರೇ. ಸರ್, ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಸುಮಾರು ವರ್ಷ ಕೆಲಸ ಮಾಡಿ ರಿಟೈರ್ ಆಗಿ ಸುಮಾರು ವರ್ಷ ಆಗಿದೆ. ಸೊ ನೀವು ಮೂಲತಃ ಮೈಸೂರವರಾ? ಇಲ್ಲ, ಮೂಲತಃ ನಾವು ಚಿಕ್ಕಮಗಳೂರು ನೇಟಿವ್ ಪ್ಲೇಸ್ ಅಷ್ಟೇ. ಆದರೆ ನನ್ನ ಆಲ್ಮೋಸ್ಟ್ 40 ವರ್ಷ ನಾ ಕಳೆದಿರೋದೆಲ್ಲ ಬೆಂಗಳೂರಿನ ಗಾಂಧಿ ಬಜಾರ್ ಏರಿಯಾದಲ್ಲೇ. ನಾವು ಚಿಕ್ಕಮಗಳೂರಲ್ಲಿ ಇದ್ದಿದ್ದು ಬರೀ ಹುಟ್ಟಿದ್ದಷ್ಟೇ. ಆಮೇಲೆ ನಮ್ಮ ಫಾದರ್ ಎಲ್ಲ ಬೆಂಗಳೂರಿಗೆ ಬಂದಮೇಲೆ, ಅವ್ರ ಜೊತೆ ಬಂದಮೇಲೆ ಸುಮಾರು 40 ವರ್ಷ ಬೆಂಗಳೂರಲ್ಲೇ ಕಳೆದ್ಬಿಟ್ಟೆ, ಎಲ್ಲ ಗಾಂಧಿ ಬಜಾರ್ ಏರಿಯಾದಲ್ಲೇ. ನಿಮ್ಮ ಸ್ಕೂಲಿಂಗ್ ಎಲ್ಲ ಆಗಿದ್ದು ಬೆಂಗಳೂರಲ್ಲಿ? ಹೌದೌದು. ನ್ಯಾಷನಲ್ ಸ್ಕೂಲ್ ಫಸ್ಟು ಪ್ರೈಮರಿ ಸ್ಕೂಲು ಪ್ರಭಾಶಿಶ್ ವಿಹಾರ, ಅದಾದಮೇಲೆ ನ್ಯಾಷನಲ್ ಹೈಸ್ಕೂಲು ಬಂದು ಇದು ಹೈಸ್ಕೂಲು, ನ್ಯಾಷನಲ್ ಕಾಲೇಜು, ಆಮೇಲೆ LLB ಬಂದು BMS ಕಾಲೇಜ್ ಆಫ್ ಲಾ. ಹಂಗೆ H. ನರಸಿಂಹಯ್ಯ ಇದ್ರ ನೀವು ಇದ್ದಾಗ? ಹೌದೌದು, H. ನರಸಿಂಹ ವಾಸ್ ಅವರ ಪ್ರಿನ್ಸಿಪಾಲ್. ಆಮೇಲೆ ಇನ್ಕಮ್ ಟ್ಯಾಕ್ಸಿಗೆ ಹೇಗೆ ಸೇರಿದ್ರಿ? ಇನ್ಕಮ್ ಟ್ಯಾಕ್ಸಿಗೆ ನಾನು UDC ಅವಾಗೆಲ್ಲ ಏನಾಯಿತು ಅಂದರೆ 1971 ನಾನು ಕ್ವಾಲಿಫೈ ಇದಾದಮೇಲೆ ಡಿಗ್ರಿ ಆದಮೇಲೆ 72ನಲ್ಲಿ ಪ್ರಾವಿಡೆಂಟ್ ಫಂಡ್ ಆಫೀಸಿಗೆ ಬಂತು ಕಾಲು. ಅವಾಗೆಲ್ಲ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಂದ ಬರೋದು ಅದು ಆಯಿತು. ಅದಾದಮೇಲಿಂದ ಬಂದು ನೆಕ್ಸ್ಟು 74ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ಫರ್ ಮಾಡಿದಾಗ ಥ್ರೂ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ UDC ಆಗಿ ಜಾಯ್ನ್ ಆದೆ. ಆಮೇಲೆ 1987ನಲ್ಲಿ ಇನ್ಸ್ಪೆಕ್ಟ್ರಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ನಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರವಾಗಿ ಸೆಲೆಕ್ಟ್ ಆಯಿತು. ಆಮೇಲಿಂದ ಬಂದು 93ನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರು. ಆಮೇಲೆ ನೆಕ್ಸ್ಟು 2005ಗೆ ಅಸಿಸ್ಟೆಂಟ್ ಕಮಿಷನರ್ ಬಂತು. ಆಮೇಲೆ ಕೊನೆಗೆ 2009ಗೆ ರಿಟೈರ್ ಆಗೋಷ್ಟೊತ್ತಿಗೆ ಡೆಪ್ಯೂಟಿ ಕಮಿಷನರ್ ಬಂತು. ನಾವು UDC ಆಗಿ ಕೆಲಸ ಏನು ಮಾಡಿರ್ತೀವಿ ಅದೆಲ್ಲ ಫರ್ದರ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಲ್ಲ ಕೆಲಸನೂ ಕಲ್ತ್ಬಿಟ್ಟಿರ್ತೀವಿ ಅದರಲ್ಲಿ. ಮೊದಲಿಂದ ಕೊನೆಯವರೆಗೂ UDC ಅದೇ ಇದು ಸೋಲ್ ಇದೇನೇನೆ. ಹಾಗಾಗಿ ಅಪರ್ಟಿಷನ್ ಕ್ಲರ್ಕ್ ಅಂತಂದರೆ ಮೊದಲಿಂದ ಕೊನೆವರೆಗೂ ಅವರೇ ಮಾಡಬೇಕಾಗಿತ್ತು. ಅದು ಹಂತವಾಗಿ ನಮಗೆ ಸಹಾಯ ಆಯಿತು. ಯಾಕಂದ್ರೆ UDC ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ರಿ. 12 ವರ್ಷ. ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಇನ್ಸ್ಪೆಕ್ಟರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರಿ. ಅಂದ್ರೆ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿದ್ದು? ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅಂದ್ರೆ ಪ್ರಮೋಷನ್ ಆಗಿದ್ದಲ್ಲ? ಪ್ರಮೋಷನ್ ಆಗೋದು ಇನ್ನೂ ಲೇಟ್ ಆಗಿಬಿಡುತ್ತೆ. ನಮ್ಮ ಜೊತೆಲಿದ್ದರೆ ಸುಮಾರು ಜನಕ್ಕೆ ಪ್ರಮೋಷನ್ ಆಗೋ ಬಂತು ಕ್ರಮೇಣ ಕಾಲಕ್ರಮದಲ್ಲಿ. ಬಟ್ ಇದಕ್ಕೆ ಮಾತ್ರ ಡೈರೆಕ್ಟಾಗಿ ಬಂದಿದ್ದರಿಂದ ಹೆಲ್ಪ್ ಆಯಿತು. ಸರ್ವಿಸ್ ಒಂದು ಏನೇನು 7-8 ವರ್ಷ ಜಂಪ್ ಆಗೋಗುತ್ತೆ. ಸೊ ಈಗ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಅಷ್ಟು ವರ್ಷ ಕಳೆದಿರ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನೀವು ಬೇರೆ ಬೇರೆ ಲೆವೆಲ್ಸಲ್ಲೂ ವರ್ಕ್ ಮಾಡಿದ್ದೀರಾ. ಹೌದೌದು. ಈಗ ಒಬ್ಬ ಲೇಮನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ? ಯಾಕಂದ್ರೆ ಯೂಶಲಿ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಬರೀ ಸರ್ಚು ಸೀಶರು ಈ ಥರದ್ದೇ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದೆ ಏನು ವರ್ಕ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಸೊ ಅಂದರೆ ರಿಸರ್ಚ್ ಆಗ್ಬೋದು, ಅದರಿಂದ ಪ್ರಿಪರೇಷನ್ ಅಷ್ಟು ಆಗ್ಬೋದು, ಅದಾದಮೇಲೆ ಎಷ್ಟಾಗುತ್ತೆ ಅಂತ. ಸೊ ಯೂಶಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಏನು ಕೆಲಸ ಇರುತ್ತೆ? ಬೆಳಗ್ಗೆ ಸಂಜೆ ಏನು ಮಾಡ್ತಿರ್ತಾರೆ ಅವರು? ಈಗ ನೋಡಿ, ಅದು ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ. ಈ ಅಸೆಸ್ಮೆಂಟ್ ಸೆಕ್ಷನ್ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದರೆ ಅದನ್ನು ಪ್ರಾಸೆಸ್ ಮಾಡೋದು ಅವೆಲ್ಲ ಇರುತ್ತೆ. ಈಗ ಇನ್ನು ಅದು ಬಿಟ್ಟರೆ ಇನ್ವೆಸ್ಟಿಗೇಷನ್ ಸೆಕ್ಷನ್ ಅಂತಂದರೆ ಈಗ ಒಂದು ಕೇಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಒಂದು 6 ತಿಂಗಳು ಸ್ಟಡಿ ಮಾಡಬೇಕದನ್ನ. ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಆಸ್ತಿ ತೊಗೊಂಡ್ರೆ ಅವನು ಗ್ರೂಪಲ್ಲಿ ಯಾವ ಗ್ರೂಪಲ್ಲಿ ಇದಾಗಿದ್ದಾನೆ, ಇದಕ್ಕೆ ಎಲ್ಲದಕ್ಕೂ ನ್ಯೂಸ್ ಪೇಪರ್ ಕಟ್ಟಿಂಗ್ಸು ಅವೆಲ್ಲ ಹೆಲ್ಪ್ ಆಗುತ್ತೆ. ನ್ಯೂಸ್ ಪೇಪರ್ ಬರ್ತಕ್ಕಂಥ ವರದಿಗಳು ಏನಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಪ್ರಾಸೆಸ್ ಮಾಡ್ತಾ ಹೋಗ್ತೀವಿ. ನಿಮಗಿನ್ನೂ ಆಶ್ಚರ್ಯ ಅಂತಂದರೆ, ಸಾಮಾನ್ಯವಾಗಿ ಯಾರಾದರೂ ಒಂದು ದೊಡ್ಡ ಎಂಟ್ರಪ್ರಿನರು ಎಕ್ಸ್ಪೈರ್ ಆಗಿಬಿಟ್ರೆ ಅವ್ರದ್ದು ಒಂದು ಶೀಟ್ ಪೂರ್ತಿ ಬರುತ್ತೆ ನೋಡಿ, ಫೌಂಡರ್ ಆಫ್ ದಿ ಅಂತ. ಅದ್ರ ಕೆಳಗೆ ಒಂದು 10 ಇವ್ರು ಕೊಟ್ಟರೆ ಕಂಪ್ನೀಸಲ್ಲಿ ಇನ್ ವಿಚ್ ಇವತ್ತು ಆ್ಯಕ್ಟಿವ್ ಅದು ಬಂದಿರುತ್ತೆ. ಸೊ ಅದನ್ನು ಹಿಡ್ಕೊಂಡ್ರೆ ನಮಗೆ ಲಾಟ್ ಆಫ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ, ಕನೆಕ್ಟಿಂಗ್ ಇನ್ಫಾರ್ಮೇಷನು. ಅದೇ ಥರ ಇಂಡಿವಿಜುವಲ್ ಇನ್ಫಾರ್ಮೇಷನ್ನು. ಈಗ ಲೇಮ್ಯಾನ್ ಆಗಿ ಜನರಲ್ ಆಗಿ ಏನಾಗುತ್ತೆ, ಒಬ್ಬಂಗೆ ಯಾವುದೋ ಇನ್ಕಮ್ ಟ್ಯಾಕ್ಸ್ ಯಾರನ್ನ ರಸ್ತೆ ಸಿಕ್ಕಿದ್ರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಿದೆ, ಇನ್ಕಮ್ ಟ್ಯಾಕ್ಸ್ ಸರ್ಚ್ ಆಗ್ತಾಯಿದೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ತಿದೆ, ಒಂದು ಸರ್ವೇನ ಅಥವಾ ಒಂದು ಎನ್ಕ್ವೈರಿ ಆಗ್ತಿದ್ರು ಅವ್ರ ಮನಸ್ಸಿನಲ್ಲಿ ಹಾಗೇನೆ. ಆಮೇಲೆ ರೈಡ್ ಅಂತಂದ್ರೆ ಅವ್ರು ಏನು ಅನ್ಕೊಂಡ್ಬಿಟ್ಟಿರ್ತಾರೆ, ಈ ಸಿನಿಮಾದಂಗೆ ದಡೀರ್ ಅಂತ ಬರ್ತಾರೆ, ಜಪ್ತಿ ಮಾಡ್ತಾರೆ, ಎಲ್ಲ ಗದರಿಸ್ಬಿಟ್ಟು ಎಲ್ಲದನ್ನು ಪಂಚನಾಮ ಹಾಕ್ಬಿಟ್ಟು ಹೊರಟೋಗ್ತಾರೆ ಅಂತ ಇರುತ್ತೆ. ಅದು ಹಾಗಲ್ಲ. ಇದ್ರ ಹಿಂದೆ ಒಂದೊಂದು ಕೇಸಿಂದೇನು 6 ತಿಂಗಳಿಂದ 8 ತಿಂಗಳವರೆಗೂ ದೊಡ್ಡ ಒಂದು ಕಾರ್ಯಾಚರಣೆ ನಡೆದಿರುತ್ತೆ.
ಪರ್ಟಿಕ್ಯುಲರ್ಲಿ ಒಂದು ಕೇಸ್ ತೆಗೆದುಕೊಂಡ್ರೆ ಫಸ್ಟ್ ಆ ಟ್ರೇಡ್ನಲ್ಲಿ ಏನೇನು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಅವರವರ ದೈನಂದಿನ ಆ್ಯಕ್ಟಿವಿಟೀಸ್ ಏನು, ಬೇರೆ ಬೇರೆ ಕಡೆಗಳಲ್ಲಿ ಅವರು ಎಲ್ಲಿ ಇದು ಮಾಡ್ತಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ಸ್ ಇದೆ, ಆಮೇಲೆ ಅವ್ರನ್ನ ಹಿಂದೆಯೇ ಫಾಲೋ ಮಾಡಿ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಇದು ಲ್ಯಾವಿಶ್ ಎಕ್ಸ್ಪೆಂಡಿಚರು, ಟೂರಿಸ್ಟು ಆಗೋ ಅಥವಾ ಫಾರಿನ್ ಟೂರು, ಅದಾದಮೇಲಿಂದ ಬಂದು ಇದು ಕ್ಲಬ್ಗಳಲ್ಲಿ ಮೆಂಬರ್ಶಿಪ್ಪು, ಕ್ಲಬ್ಗಳಲ್ಲಿ ಕ್ಲಬ್ ಬಿಲ್ಸು ಪ್ರತಿಯೊಂದನ್ನು ವಾಚ್ ಮಾಡಬೇಕು. ಒಂದು 6 ತಿಂಗಳು ಇದೇ ಥರವೇ ಮಾಡ್ಕೊಂಬರ್ಬೇಕು. ಆಮೇಲೆ ನಾವು ಆ ಕೇಸನ್ನು ಬಿಲ್ಡಪ್ ಮಾಡಬೇಕು. ಎಸ್ಪೆಷಲಿ ಏನಾಗುತ್ತೆ, ಯಾವುದೇ ವ್ಯಕ್ತಿನ ಸರ್ಚ್ ಮಾಡೋ ಕೇಸ್ಗಳಲ್ಲಿ, ರೈಡ್ ಆಗೋ ಕೇಸಲ್ಲಿ ಮೇಯ್ನ್ ಏನಪ್ಪ ಅಂದರೆ ಹಣ ಸಂಗ್ರಹಣೆ, ಕಾನೂನಿನ ಕಟ್ಟುಪಾಡುಗಳನ್ನು ದಾಟಿ ಕೆಲವು ರೀತಿ ಮಾರ್ಗದಲ್ಲಿ ಹೋಗಿ ಸಾಕಷ್ಟು ಸಂಪಾದನೆ ಮಾಡಿರ್ತಾರೆ. ಮೇಯ್ನ್ ಥಿಂಗ್, ಈಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ತೊಗೊಳ್ಳಿ, ಅದು ಎಲ್ರಿಗೂ ಗೊತ್ತಿದೆ. ರಿಯಲ್ ಎಸ್ಟೇಟಲ್ಲಿ ರಿಜಿಸ್ಟರ್ ಆಗೋದೇ ಒಂದು ಬೆಲೆ, ಕೊಂಡ್ಕೊಳ್ಳೋದೇ ಒಂದು ಬೆಲೆ. ಆ ಥರ ಇದ್ದಾಗ ಕೊಂಡ್ಕೊಳ್ಳೋನ ಕೆಪಾಸಿಟಿ ಏನು, ಮಾರಿದವನು ಏನು ಮಾಡ್ತಾನೆ, ಆ ದುಡ್ಡನ್ನು ಬಂದಿರತಕ್ಕಂಥ ಇದರ ಅಮೌಂಟನ್ನು, ಪ್ರೀಮಿಯಮ್ ಅಮೌಂಟು ಔಟ್ ಆಫ್ ಬುಕ್ಸ್ ಬರೋದನ್ನು ಎಲ್ಲಿ ಹೋಗುತ್ತೆ, ಯಾವ ಥರ ವಿನಿಯೋಗಿಸ್ತಾರೆ. ಸಾಮಾನ್ಯವಾಗಿ ಬಿಸ್ನೆಸ್ಮನ್ ಆದರೆ ಅವನ್ನ ಸ್ಟಾಕಲ್ಲಿ ಹಾಕೋಬೋದು, ಇನ್ನು ಬೇರೆಯವರಾದರೂ ಬ್ಯಾಂಕ್ ಡೆಪಾಸಿಟ್ ಹಾಕ್ಬೋದು, ಇನ್ನು ಕೆಲವರು ನೆಂಟರ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬೋದು, ಮಕ್ಕಳ ಹೆಸರು ಅವ್ರ ಹೆಸರಲ್ಲಿ ಡೆಪಾಸಿಟ್ ಮಾಡ್ಬೋದು. ಇನ್ನು ಕೆಲವು ಕಡೆಗಳಲ್ಲಿ ಅವರು ಇನ್ನೊಂದಿಷ್ಟು ಪ್ರಾಪರ್ಟೀಸ್ ತೊಗೋಬೋದು, ವೆಹಿಕಲ್ಗಳು ತೊಗೋಬೋದು, ಫಾರಿನ್ ಟ್ರಿಪ್ಪು. ಹಾಗಾಗಿ ಇವತ್ತು ಹಣ ಖರ್ಚು ಮಾಡೋದಕ್ಕೆ ನಾನಾ ಮಾರ್ಗಗಳಿವೆ. ಹಾಗಾಗಿದೆ, ಇದನ್ನೆಲ್ಲ ನಾವು ಒಂದೇ ಸಮ ನೋಡ್ತಾ ಬರ್ತೀವಿ. ಈಗ ನೀವು ಅಂತ ಹೇಳಿದ್ರಿ, ಈ ಟೀಮ್ ಅಂತ ಏನಾಗಿರುತ್ತೆ ಅದಕ್ಕೆ ಸ್ಪೆಷಲ್ ಏನು? ಟೀಮ್ ಅಂತಂದರೆ ಒಂದೊಂದು ಸೆಕ್ಷನ್ನು, ಈಗ ADIT ಇನ್ವೆಸ್ಟಿಗೇಷನ್ ಅಥವಾ DDIT ಇನ್ವೆಸ್ಟಿಗೇಷನ್ ಅನ್ನೋರು ಹೆಡ್ ಇನಿಷಿಯಲ್ ಆಗಿ, ಅವ್ರ ಕೆಳಗಡೆ ಒಂದು 3-4 ಜನ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರದ್ದೊಂದು ಟೀಮು. ಆ ಟೀಮು ಪ್ರತಿಯೊಂದು ಈ ಥರದ್ದೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ನಾವು ಕಮಿಷನರ್ಗೆ ಹೋಗಿ ಅಪ್ರೋಚ್ ಮಾಡಬೇಕು. ಕಮಿಷನರ್ಗೆ ರೈಟಿಂಗಲ್ಲಿ ಕೊಟ್ಟ ಮೇಲೆ ಅವರು ಡೈರೆಕ್ಟಾಗಿ ಚೀಫ್ ಕಮಿಷನರ್ ಅಥವಾ ಡೈರೆಕ್ಟರ್ ಜನರಲ್ ಅಂತ ಇರ್ತಾರೆ ಇದರ ಟಾಪಲ್ಲಿ, ಅವ್ರಿಗೆ ತೊಗೊಂಡೋಗಿ ತೋರಿಸಿ ನಮ್ಮನ್ನು ಕರ್ಕೊಂಡೋಗಿ ಡಿಸ್ಕಸ್ ಮಾಡಿ ಆ ಫಿಟ್ ಕೇಸ ಏನು ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಈಗ ನೀವು ಈ ಇನ್ವೆಸ್ಟಿಗೇಷನ್ ಟೀಮಲ್ಲಿರೋರು ಬೇರೆ ಟೀಮ್ಗಳ ಜೊತೆ ಇಂಟ್ರಾಕ್ಷನ್ ಇರೋದೇ ಇಲ್ಲ? ಇರ್ಬೋದು ಆಗುತ್ತೆ. ಈಗ ಏನಾಗುತ್ತೆ ಅಂದರೆ ನೋಡಿ, ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಫೈಲ್ಗಳು ನಾವು ಟಕ ಒಂದು ಕಡೆಯಿಂದ ಹೋಗಿ ಫೈಲ್ಗಳು ಚೆಕ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ. ಆವಾಗ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಗೋದು. ನೀವೇನು ಹೇಳಿಬಿಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ LIC ರಸೀತಿ. ಹಿಂದೆ LIC ರಸೀತಿನ ಅಥವಾ ಫೋಟೋ ಕಾಪಿನ ಎನ್ಕ್ಲೋಸ್ ಮಾಡೋರು ರಿಟರ್ನ್ಗೆ ಡಿಡಕ್ಷನ್ ಕ್ಲೇಮ್ ಮಾಡೋಕ್ಕೆ. ಆ LIC ರಸೀತಿ ನೋಡಿಬಿಟ್ರೆ ಕರೆಕ್ಟ್ ಅಡ್ರೆಸ್ ಸಿಕ್ಬಿಡೋದು. ಇನ್ಕಮ್ ಟ್ಯಾಕ್ಸ್ ರೆಕಾರ್ಡ್ ಪ್ರಕಾರವಾಗಿ ಅವನು 20 ವರ್ಷ ಕೆಳಗೆ ಯಾವುದೋ ಜಾಗದಲ್ಲಿ ಇದ್ದಿದ್ದ ಅಡ್ರೆಸ್ಸೇ ಇರುತ್ತೆ, ಆ ವಿಳಾಸದಲ್ಲಿ ಅವನು ಇರೋದೇ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಮನೆ ಕಟ್ಕೊಂಡು ಅಲ್ಲಿ ಹೋಗಿರ್ತಾರೆ, ಸ್ಪ್ಲಿಟ್ ಆಗಿರ್ತಾರೆ, ಏನು ಬೇಕಾದರೂ ಆಗಿರ್ಬೋದು, ಅವನು ಬೇರೆ ಊರಿಗೆ ಹೋಗಿರ್ಬೋದು, ಸಿಗೋದಿಲ್ಲ. ಅದೇನೇ LIC ರಸೀತಿ ಅಂತ ಕ್ಲೈಮ್ ಕರೆಕ್ಟಾಗಿ ಬರೋದಕ್ಕೋಸ್ಕರ ಕರೆಕ್ಟ್ ಅಡ್ರೆಸ್ ಕೊಟ್ಟಿರ್ತಾರೆ ಅವ್ರಿಗೆ. ಅದನ್ನು ನೋಡ್ಕೊಂಡು ಅದ್ರ ಜೊತೆಗೆ ಅವ್ರ ಮಕ್ಕಳು ಮೇಲೆ ಕಟ್ಟಿರತಕ್ಕಂಥ ಪಾಲಿಸಿ ರಸೀತಿ ಎಲ್ಲ ಎನ್ಕ್ಲೋಸ್ ಮಾಡಿರ್ತಾರೆ ಡಿಡಕ್ಷನ್ಗೋಸ್ಕರ, ವೈಫು ಮಕ್ಕಳದು. ಈಗ ಏನಾಯ್ತು, ನಮಗೆ ಆ ಮಕ್ಕಳು ವೈಫ್ದೆಲ್ಲ ಕೂತಲ್ಲೇ ಸಾಕಷ್ಟು ಮಾಹಿತಿ ಸಿಕ್ತು, ಅವ್ರು ಯಾರು, ಎಷ್ಟು ಇದಿದೆ. ಅದನ್ನು ನಾವು ಗ್ರ್ಯಾಜುಲಾಗಿ ಚೆಕ್ ಮಾಡ್ಕೊಂಬಂತು ಅಂದರೆ ಎಲ್ಲೆಲ್ಲಿ ಡೆಪಾಸಿಟ್ಸ್ ಆಗ್ತಾಯಿದೆ. ಯಾಕೆಂದರೆ ಇದು ಯಾರೋ ಒಬ್ಬ ನಂತರ ಈ ಥರ ಒಂದು ಕಪ್ಪಣ ಇದ್ದರೆ ಅದಷ್ಟಕ್ಕೆ ಮಾತ್ರ ಇರೋಲ್ಲ, ಅವ್ನು ಸುತ್ತಮುತ್ತಲಕ್ಕೂ ಕವರ್ ಮಾಡ್ಕೊಂಡಿರ್ತಾನೆ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಲೆಕ್ಚರರ್ಗಳು ತಮಗೆಲ್ಲ ಗೊತ್ತಿದೆ. PUC ಇದೆಲ್ಲ ಮಾಡ್ತಾರೆ ಪಾಠಗಳು, ಇನ್ಸ್ಟಿಟ್ಯೂಷನ್ ಹ್ಯೂಜ್ ಅಮೌಂಟ್ ಬರುತ್ತೆ, ಅದೆಲ್ಲ ಡಿಸ್ಕ್ಲೋಸ್ ಆಗೋದಿಲ್ಲ. ಬಟ್ ಅವ್ರಿಗೆ ಎಷ್ಟು ಬರ್ತಿದೆ ಏನು ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ? ಅದಕ್ಕೆ ಕನ್ನಡ ಮೇಷ್ಟ್ರನ್ನ ಇಟ್ಕೊಳ್ಳಿ. ಕನ್ನಡ ಮೇಷ್ಟ್ರು ಅಥವಾ ಹಿಂದಿ ಮೇಷ್ಟ್ರು ಹೇಳಿದವನು ಎಲ್ಲ ಬಡಬಡ ಹೇಳ್ಬಿಡ್ತಾನೆ, ಯಾಕಂದ್ರೆ ಅವ್ನಿಗೆ ಯಾರೂ ಬರ್ತಿಲ್ಲ. ಹಾಗಾಗಿ ಆ ಇನ್ಫಾರ್ಮೇಷನ್ ಅಷ್ಟು ಸಿಗುತ್ತೆ. ಈ ಥರ ನಾನಾ ಮಾರ್ಗಗಳಿವೆ. ಬ್ಯಾಂಕ್ಗಳಲ್ಲಿ ಹೋಗ್ತೀವಿ, ಬ್ಯಾಂಕ್ ಡೆಪಾಸಿಟ್ ರಶೀಟ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಬ್ಯಾಂಕ್ಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಏಕ್ದಮ್ಮು ಒಂದೇ ಅಕೌಂಟಿಗೆ ಹಣ ಬಂದು ಬೀಳ್ತಾ ಇರುತ್ತೆ. ಅದು ಹೇಗೆ ಬಂತು, ಅವನಷ್ಟು ಹಣ ಕ್ಯಾಶ್ ಡೆಪಾಸಿಟ್ಸ್ ಯಾರು ಮಾಡ್ತಿದ್ದಾರೆ, ಆ ಚಲನ್ ಕಾಪಿ ನೋಡ್ತೀವಿ. ಆ ಥರ ಹಾಗೆ ಮಾಹಿತಿಗಳನ್ನ ಇದು ಒಂದು ದಿವಸದಲ್ಲಿ ಆಗಲ್ಲ, ಇದು 6 ತಿಂಗಳು 8 ತಿಂಗಳು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋತೀವಿ. ಕೆಲವರು ಅಗ್ರಿಕಲ್ಚರ್ ಇನ್ಕಮ್ ಬಂದು ತೋರಿಸಿರ್ತಾನೆ, ಅಗ್ರಿಕಲ್ಚರ್ ಹೋಲ್ಡಿಂಗ್ಸ್ ಇದೆಯಾ ಅವನು ಫಸ್ಟು. ನಂಬರ್ 2, ಏನು ಬೆಳೀತಿದ್ದಾರೆ. ಯಾಕೆಂದರೆ ಅಗ್ರಿಕಲ್ಚರ್ ಇನ್ಕಮ್ಮು ಲೆಕ್ಕ ತೊಗೊಂಡ್ರೆ ಆದಾಯಕ್ಕಿಂತ ಖರ್ಚೇ ಜಾಸ್ತಿ. ಒಂದು 30,000 ರೂಪಾಯಿ ಖರ್ಚು ಮಾಡೋನು ಬೆಳೆ ಬೆಳೆದಿದ್ರೆ 24,000 ರೂಪಾಯಿ ಕೈಗೆ ಬರುತ್ತೆ. ಹಾಗಾಗಿ ಅವ್ನಿಗೆ 6,000 ಲಾಸೆ. ಅಂತಾದರೆ ಲಕ್ಷ ಹೇಗೆ ಬರೋಕ್ಕೆ ಸಾಧ್ಯ ಇದೆ?
ಏನಿದೆ, ಮ್ಯಾಂಗೋ ಇದೆಯಾ ಗಾರ್ಡನ್ನು, ಅದು ಡಿಫ್ರೆಂಟ್ ಏರಿಯಾಸಲ್ಲಿದೆಯಾ, ಬೇರೆ ಬೇರೆ ಕಡೆ ಇರ್ಬೋದಾ ಅವು. ಆಮೇಲೆ ಬಾಡಿಗೆಗೆ ಕೊಟ್ಟಿರ್ತಾರೆ. ಬಾಡಿಗೆಗಳು ಕೊಟ್ಟಿರೋದು ಎಷ್ಟೆಷ್ಟು, ಯಾರಿಗೆ ಬಾಡಿಗೆ ಕೊಟ್ಟಿದ್ದಾನೆ, ಯಾರು ಬದಲಾಗ್ತಿದ್ದಾರೆ, ಎಸ್ಪೆಷಲಿ ದಿಸ್ ಶಾಪಿಂಗ್ ಕಾಂಪ್ಲೆಕ್ಸು ಯಾರ ಹೆಸರಲ್ಲಿದೆ, ಎಷ್ಟೋ ಕಡೆಗಳಲ್ಲಿ ಯಾರ ಹೆಸರಲ್ಲಿದೆ ಅಂತಲೇ ಗೊತ್ತಿರೋಲ್ಲ ಅವನಿಗೆ, ಯಾರೋ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇವೆಲ್ಲ ಇರುತ್ತೆ. ಈ ಥರ ಮಾಹಿತಿಗಳನ್ನು ಗ್ರ್ಯಾಜುಯಲ್ಲಾಗಿ ಕಲೆಕ್ಟ್ ಮಾಡಿ ಸುಮಾರು ವಿಷಯಗಳು ಸಿಗುತ್ತೆ. ಆಮೇಲೆ ಪರ್ಚೇಸ್ ಆಫ್ ಜ್ಯುವೆಲ್ಲರಿ ಅವೆಲ್ಲ ಸುಮ್ಮನೆ ಜನ ಏನೋ ಆ ಒಂದು ಅಂಗಡಿನಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ, ಇಲ್ಲಿ ಸರ್ಚೆ ಮಾಡಲ್ಲ, ಹಾಗೆಲ್ಲ ಅದು ನಿಯತ್ತಾಗಿ ವ್ಯಾಪಾರ ಮಾಡೋರು ಇದ್ದಾರೆ. ಈಗ ನನಗೇನು ಡೌಟ್ ಅಂದರೆ, ಈಗ ನೀವು 6-7 ತಿಂಗಳು ರಿಸರ್ಚ್ ಮಾಡ್ತಿರ್ತೀರೋ ಅಥವಾ ಸ್ಟಡಿ ಮಾಡ್ತಿರ್ತೀರೋ, ಅದು ಆ ಇನ್ಫಾರ್ಮೇಷನ್ ಲೀಕ್ ಆಗೋ ಸಾಧ್ಯತೆಗಳಿಲ್ವಾ? ಹೌದು, ಲೀಕ್ ಆಗೋ ಸಾಧ್ಯತೆಗಳಿರೋದ್ರಿಂದ ಕೇರ್ಫುಲ್ಲಾಗಿ ಇದೇ 4 ಜನ ಸೇರ್ಕೊಂಡು ಮಾಡಬೇಕು. ಈವನ್ ನಮ್ಮ ಹೈಯರ್ ಅಪ್ಸ್ಗೂ ಹೇಳಿರೋದಿಲ್ಲ. ಹಾಂ, ಅವ್ರಿಗೂ ಗೊತ್ತಿರೋದಿಲ್ಲ. ನೀವು ಈ ಕೇಸ್ ಪೂರ್ತಿ ಸ್ಟಡಿ ಮಾಡಿದ್ಮೇಲೆ? ಹೌದು, ಅವ್ರಿಗೆ ಇದು ತೊಗೊಂಡಿರ್ತೀವಿ ಪರ್ಮಿಷನ್, ಈ ಥರ ಮಾಡ್ತಾಯಿದ್ದೀವಿ ಹೀಗೆ ಅಂತ ಸರಿ ಎಂದಿರ್ತಾರೆ. ಅವರು ಕೇಳೋದು ಇಲ್ಲ ಹಂಗೆಲ್ಲ ಮಧ್ಯೆ ನಾವು ಏನೂ ಹೇಳಿರೋದಿಲ್ಲ. ಹಾಗಾಗಿ ಎರಡನೇದಾಗಿ ನಮ್ಮಲ್ಲಿ ಸಾಕಷ್ಟು ಜನ ನಂಬಿಕಸ್ಥ ಇನ್ಸ್ಪೆಕ್ಟರ್ಗಳು ಆಫೀಸರ್ಗಳು ಇರೋದ್ರಿಂದ ಲೀಕ್ ಆಗೋ ಸಾಧ್ಯತೆಗಳು ಭಾಳ ಕಮ್ಮಿ. ಜೊತೆಗೆ ಅಷ್ಟೇ ಅಲ್ಲದೆ ನಾವು ಆದಷ್ಟು ಆಟೋ ರಿಕ್ಷಾ ಅಂಥ ಕಡೆಗಳನ್ನು ಉಪಯೋಗಿಸ್ಕೊಂಡು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ತೀವಿ. ಹಾಗಾಗಿ ಎಲ್ಲ ಹೋಗ್ತಿದ್ದಾರೆ, ಆಫೀಸ್ ಕಾರ್ ಉಪಯೋಗಿಸಿದ್ರಾ ಅಂಥದ್ದು ಯಾರಿಗೂ ಇದಾಗೋದಿಲ್ಲ. ಭಾಳ ಡಿಸ್ಕ್ರೀಟಾಗಿ ಮಾಡಬೇಕಾಗತ್ತೆ. ಇದು ಹೇಳಿದಲ್ಲ, ಒಂದು ದಿವಸ ಕೆಲಸ ಅಲ್ಲ, ಮುಂದಕ್ಕೆ ಹೋಗ್ತಿರುತ್ತೆ. ಆಮೇಲೆ ಒಂದೇ ಕೇಸ್ ಮಾಡ್ತಿಲ್ಲ, ಈಗ 6-7 ತಿಂಗಳಲ್ಲಿ 3-4 ಕೇಸ್ ಶುರು ಮಾಡ್ಕೊತಾ ಇದ್ವಿ, ಪ್ಯಾರಲಾಗಿ ನಡೀತಾ ಇರುತ್ತೆ. ಯಾಕೆಂದರೆ ಒಂದು ಕೇಸ್ ಬಿದ್ದೋಗ್ಬಿಟ್ರೆ ಮತ್ತು 6 ತಿಂಗಳು ಏನು ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ. ಸೊ 3-4 ತಿಂಗಳು ಅದನ್ನು ನಾವು ಕೇಸ್ಗಳನ್ನು ಒಂದೊಂದೇ ಮಧ್ಯದಲ್ಲಿ ಅದು ಎಲ್ಲ ಸೇರಿಸ್ಕೊಂಡು ಫೈಲ್ ಓಪನ್ ಮಾಡ್ಕೊಂಡು ಪ್ರತಿಯೊಂದು ಮಾಡ್ತಾ ಹೋಗ್ತೀವಿ. ಕೆಲವು ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಬ್ಯಾಂಕ್ ಡೆಪಾಸಿಟ್ಟು ವಯಸ್ಸಾದ ತಂದೆ ತಾಯಿಗಳ ಹೆಸರಲ್ಲಿ ಇಟ್ಟಿರ್ತಾರೆ. ಆ ಅಪ್ಲಿಕೇಶನ್ ಫಾರಮ್ಮು ನಾಮಿನಿ ನೋಡಿದ್ರೆ ಇವನಿದ್ದೇನೆ, ಅಂಥವನ್ನೆಲ್ಲ ಮಾಹಿತಿಗಳನ್ನು ಪಟ್ಟಿ ಮಾಡ್ಕೋತೀವಿ. ಹಾಗಾಗಿ ಬರೀ ಅಂಗಡಿ ರಶ್ ಇದೆ ಅಥವಾ ಹೋಟ್ಲಲ್ಲಿ ತುಂಬ ಜನ ಬರ್ತಿರ್ತಾರೆ, ಇದನ್ನು ಮಾಡ್ತಿಲ್ಲ ಅಂತಲ್ಲ. ಆಮೇಲೆ ಇವೆಲ್ಲ ರೀತಿಯದು ಕಾನೂನುಬದ್ಧವಾಗಿಯೇ ನಡೆದಿರುತ್ತೆ. ಜನ ಇನ್ಕೊಂಡ್ಬಿಡ್ತಾರೆ, ಫಿಲಮ್ನಲ್ಲಿ ನೋಡ್ದಂಗೆ ಪಟ್ ಅಂತ ಬಂದುಬಿಡ್ತಾರೆ. ಇಲ್ಲ, ಎಲ್ಲ ಜನನೂ ವಿಶ್ವಾಸಕ್ಕೆ ತೊಗೋತೀವಿ. ಹಾಗಾಗಿ ಪ್ರತಿಯೊಂದು ಹಂತವಾಗಿ ಇದು ಹೇಳಿದ್ನಲ್ಲ, ಒಂದು 6 ತಿಂಗಳು 8 ತಿಂಗಳಂದರೆ ಹಂತವಾಗಿ ಮಾಹಿತಿ ಸಂಗ್ರಹ ಮಾಡ್ತಾ ಹೋಗಬೇಕು. ನಾನಾ ಡೈರೆಕ್ಷನ್ಸಿಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಹೋಗಿ ಅಲ್ಲಿ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ಗಳು ಯಾವ್ಯಾವ ಥರ ಆಗ್ತಾಯಿವೆ, ಪದೇ ಇದಿದೆ, ಯಾರು ಇದು ಮಾಡ್ತಿದ್ದಾರೆ, ಡೀಡ್ ಯಾರು ಬರೀತಿದ್ದಾರೆ, ವಿಟ್ನೆಸ್ ಯಾರು. ಯಾಕಂದರೆ ಇವಕ್ಕೆಲ್ಲ ಕಾಮನ್ ವಿಟ್ನೆಸ್ಗಳಿರ್ತಾರೆ, ಕಾಮನ್ ಡೀಡ್ ರೈಟರ್ಸ್ ಇರ್ತಾರೆ. ಅದರ್ವೈಸ್ ಇದೆಲ್ಲ ವಾರಂಟ್ ತೊಗೊಳ್ಳೋದು ಅಷ್ಟು ಸುಲಭ ಅಲ್ಲ. ವಾರಂಟ್ ತೊಗೋಬೇಕು ಅಂತಂದರೆ ಇವೆಲ್ಲ ಮಾಹಿತಿಗಳನ್ನು ಕೊಟ್ಟ ಮೇಲೆ ಕಮಿಷನರು ಅವರು ಒಪ್ಪಿಗೆ ಕೊಡ್ತಾರೆ. ಕಮಿಷನರ್ ಇದಕ್ಕೆ ವಾರಂಟ್ ಕೊಡ್ತಾರೆ. ಕಮಿಷನರ್, ಚೀಫ್ ಕಮಿಷನರ್ ಯಾರ್ಯಾರು ಅಧಿಕಾರದ ಪರಿಧಿಯಲ್ಲಿ ಇರ್ತಾರೋ ಅವರುಗಳು ವಾರಂಟನ್ನು ಕೊಡ್ತಾರೆ. ಹಾಗಾಗಿ ಯಾವುದನ್ನೇ ಮಾಡಲಿ ನಾವು ಪ್ರತಿಯೊಂದು ಸುಮ್ಮನೆ ಜಂಪ್ ಮಾಡೋಕ್ಕಾಗೋದೇ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು ಅಂದರೆ, ಕೆಲವರು ಇನ್ಫಾರ್ಮೆಂಟ್ಸ್ ಅಂತ ಇದ್ದಾರೆ, ಅವರು ಇನ್ಫಾರ್ಮೇಷನ್ ಕೊಡೋಕ್ಕೆ ಇರ್ತಾರೆ. ಅಂಥವ್ರು ಬಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಅದು ಸತ್ಯ ಅಲ್ವಾ, ನಿಜ ಸುಳ್ಳ ಅನ್ನೋದನ್ನು ನಾವು ಪರಿಶೀಲಿಸಬೇಕು. ಸ್ಟ್ರೈಟವೇ ಅವ್ನು ಹೇಳಿದ್ದನ್ನು ಒಪ್ಕೊಳಕ್ಕಾಗಲ್ಲ. ಅವ್ನು ಹೇಳ್ತಾನೆ ಈಗ ನೋಡಿ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಜನ ಇಷ್ಟು ಬರ್ತಾರೆ, ಇಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ನಡೀತಾ ಇದೆ, ನೀವೇನು ನೋಡ್ತಾನೆ ಇಲ್ಲ. ಯಾರು ಇವರೆಲ್ಲ ಇನ್ಫಾರ್ಮೆಂಟ್ಸ್ ಅಂದರೆ? ಅದು ಯಾರಾದರೂ ಆಗ್ಬೋದು, ನಾಗರಿಕ. ಕೆಲವರು ಸ್ವಂತವಾಗಿ ಇದೇ ಒಂದು ಗುರಿ ಇಟ್ಕೊಂಡು ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನು ಕೆಲವರು ಆಗದೇ ಇರೋರ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಮತ್ತು ಕೆಲವರು ಇದಕ್ಕೊಂದು ರಿವಾರ್ಡ್ ಅಂತ ಇರುತ್ತೆ, ಸಮ್ ಕ್ಯಾಶ್ ರಿವಾರ್ಡ್ ಇರುತ್ತೆ, ಅದೇನೋ ಸಿಗ್ಬೋದೇನೋ ಅಂತ ಬರೋರು ಇರ್ತಾರೆ. ಅವು ಇರ್ತಾರೆ ಸಾಕಷ್ಟು. ಅವು ಎಲ್ಲರನ್ನೂ ತಗೊಳಕ್ಕಾಗಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಅಂತಿಲ್ಲ. ಕೆಲವ್ರನ್ನ ತುಂಬ ಪಕ್ಕಾ ಮಾಹಿತಿ ಇದ್ದರೆ ಮಾತ್ರ ಮುಂದುವರಿತೀವಿ. ವಾರಂಟ್ ಬಂದ ಮೇಲೆ ನೀವು ಇನ್ನೊಂದು ಬೇರೆ ಕೊಲೀಗ್ಸ್ನೆಲ್ಲ ಕಾನ್ಫಿಡೆನ್ಸಿಗೆ ತೊಗೋತೀರ. ಯಾಕಂದರೆ ನೀವು 4-5 ಜನ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ, ನೀವು ಮಾತ್ರ ಹೋಗೋಕ್ಕಾಗಲ್ಲ. ಸೊ ಒಂದು ಸರ್ಚ್ಗೆ ಹೋದಾಗ ಎಷ್ಟು ಜನ ನೀವು? ಹೌದು, ನೋಡಿ, ವಾರಂಟ್ ನೀವು ಹೇಳಿದ್ಮೇಲೆ ವಾರಂಟ್ ಕೊಡ್ತಾರೆ ಕಮಿಷನರು. ವಾರಂಟ್ ತೊಗೊಂಬಂದು ಅದೊಂದು ಮುಹೂರ್ತ ಫಿಕ್ಸ್ ಮಾಡ್ಕೋತೀವಿ, ಡೇಟ್ ಯಾವುದಕ್ಕೆ ಇದು ಮಾಡಬೇಕು ಅಂತ. ಇದಕ್ಕೆ ಎಷ್ಟು ಜನ ಬೇಕಾಗುತ್ತೆ ಅಂದರೆ, ಒಂದು ಮನೆ, ಅಂಗಡಿ, ಮುಂಗಟ್ಟು, ಆಮೇಲೆ ಬೇರೆ ಬೇರೆ ಬ್ಯಾಂಕ್ಗಳು ಕವರ್ ಮಾಡೋದು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಒಂದು 60 ಜನ ಬೇಕು ಅಂತ ಅಂದ್ಕೊಳ್ಳೋಣ. ಆ 60 ಜನನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೇನು ವಿಷಯ ಹೇಳಿರಲ್ಲ,
ಬೆಳಿಗ್ಗೆ 6 ಗಂಟೆಗೆ ಆಫೀಸಿಗೆ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ, ಬೇರೆ ಏನೂ ಹೇಳಿರೋದಿಲ್ಲ ಅವ್ರಿಗೆ. ಇನ್ನು ಚಿಕ್ಕ ಚಿಕ್ಕ ಪ್ಲೇಸ್ಗಳು ಅಥವಾ ದೂರದ ಪ್ಲೇಸ್ಗೆ ಹೋಗಬೇಕು ಅಂದರೆ ಹಿಂದಿನ ರಾತ್ರಿನೇ ಕರ್ಕೊಂಡೋಗಿ ಬೇರೆ ಯಾವುದೋ ಜಾಗದಲ್ಲಿದ್ದು ಆಮೇಲೆ ಆ್ಯಕ್ಷನ್ ತೊಗೋತೀವಿ. ಹೀಗಾಗಿ ಏನಾಗುತ್ತೆ, ಇದು ಪ್ರಿಪ್ರೇಷನ್ನು. ಇದಕ್ಕೆ ಬೇಕಾದಂಥ ಸ್ಟೇಷ್ನರಿ, ವೆಹಿಕಲ್ಲು, ಪೊಲೀಸ್ ಪ್ರೊಟೆಕ್ಷನ್ನು, ಆ ಸಂದರ್ಭ ನೋಡಿಕೊಂಡು ಎಷ್ಟೆಷ್ಟು ಬೇಕು ಅನ್ನೋದನ್ನು ಒಂದು ಇದು ಮಾಡ್ಕೊಂಬಿಡ್ತೀವಿ ನಾವು, ಒಂದು ಚಾರ್ಟು ಮಾಡ್ಕೊಂಡು ಎಷ್ಟೆಷ್ಟು ಬೇಕು ಅನ್ನೋದನ್ನು. ಆಮೇಲೆ ಇದೆಲ್ಲ ಕಾನ್ಫಿಡೆನ್ಷಿಯಲಾಗಿ ನಡೆಯುತ್ತೆ ಯಾವುದು. ಆಮೇಲೆ ಬೇರೆ ಯಾರಿಗೂ ಯಾವ ಕೇಸು ಅನ್ನೋದು ಗೊತ್ತಿರೋಲ್ಲ, ಏನೋ ಇದೆ ಅಂತ. ನಮ್ಮಲ್ಲೊಂದು 3 ಜನ ಅಥವಾ 4 ಜನಕ್ಕೆ ಬಿಟ್ಟರೆ ಇನ್ನು ಯಾರಿಗೂ ಏನೂ ಗೊತ್ತಿರೋದಿಲ್ಲ. ಇದೇ ಮಾಹಿತಿನ ಇದೇ ಮಾಡ್ಕೊತೀವಿ. ನಮ್ಮ ಅಡಿಷನಲ್ ಡೈರೆಕ್ಟ್ರೂ ಇರ್ತಾರೆ ಸಾಮಾನ್ಯವಾಗಿ, ಇಲ್ಲ ಅಂದರೆ ಅವರು ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ. ಈಗ ನಾವು ಇಂತಿಂಥವ್ರನ್ನ ಇಂಥ ಕಡೆಗಳಿಗೆ ಹೋಗಬೇಕು ಅಂದ್ಬಿಟ್ಟು ಒಂದೊಂದು ಜೀಪ್ಗಳಲ್ಲಿ ಅರೇಂಜ್ ಮಾಡಿ ಅವ್ರನ್ನ ಜೀಪಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಅವರಿಗೆ ಒಂದು ಚೀಟಿ ಕೊಟ್ಟಿರ್ತೀವಿ. ಆ ಜೀಪ್ ಸ್ಟಾರ್ಟ್ ಆದಮೇಲೆ ಅವರು ಆ ಚೀಟಿನ ಹೆಡ್ ಯಾರು ಇರ್ತಾನೆ ಅದರಲ್ಲಿ, ಈಗ 6 ಜನ ಕೂತಿರ್ತಾರೆ ಜೀಪಲ್ಲಿ ಅಂದರೆ ಒಬ್ಬ ಹೆಡ್ಗೆ ಕೊಟ್ಟಿರ್ತೀವಿ, ಅವನು ಓದ್ಕೋಬೇಕು. ಅಂದರೆ ಲೊಕೇಶನ್ ಇದು ನಮ್ಮವರು ಒಬ್ಬರು ಇರ್ತಾರೆ, ಲೊಕೇಶನ್ ನೋಡ್ಕೊಂಬಂದಿರೋರು, ಅವರು ಜೊತೆಲಿ ಇರ್ತಾರೆ, ಅವ್ರ ಹತ್ರ ಚೀಟಿ ಇರುತ್ತೆ, ಅವ್ರಿಗೆ ತೋರಿಸ್ತಾರೆ ಈ ಥರ ಇದೆ, ಏನು ನೋಡಬೇಕು ಅನ್ನೋದು ಮುಖ್ಯ ತಾನೇ. ಈಗ ತೊಗೊಂಡೋಗಿ ವಾರಂಟ್ ಕೊಟ್ಬಿಟ್ಟು ಸರ್ಚ್ ಮಾಡಿದ್ರೆ ನಮಗೇನು ಗೊತ್ತಾಗೋದಿಲ್ಲ. ಸೊ ಯಾವ ದೃಷ್ಟಿಯಿಂದ ನೋಡಬೇಕು, ಎಲ್ಲೆಲ್ಲಿ ಬಂದೋಬಸ್ತ್ ಮಾಡಬೇಕು ಅಂತ. ಸೊ ಇವರು ಬೆಳಗ್ಗೆ ಸುಮಾರು 8 ಗಂಟೆಗೆ ಆ ಪ್ರೆಮಿಸಲ್ಲಿ ಇರಬೇಕು ಅಂತ ಎಲ್ರಿಗೂ ಕೊಟ್ಟಿರ್ತೀವಿ ನೋಡಿ. ಸೈಮಲ್ಟೇನಿಯಸ್ ಆಗಿ ಈಗ 10 ಕಡೆ ನಡಿಬೇಕಾದ್ರೆ 60 ಜನ ಇರೋರು ಎಲ್ಲರೂ ಒಂದೊಂದು 10 ಜಾಗದಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ 8 ಗಂಟೆಗೆ ಸ್ಟ್ರೈಕಿಂಗ್ ಟೈಮು, 8 ಗಂಟೆಗೆ ದಿಢೀರಂತ ಅಪ್ರೋಚ್ ಮಾಡ್ತಾರೆ. ಹೋದಾಗ ಯಾರು ಅಂದ್ಕೊಂಡಂಗೆ ಒಂಚೂರು ಗಲಾಟೆ ಮಾಡೋದಿಲ್ಲ, ಕ್ವೈಟಾಗಿಯೇ ಹೋಗಿ ಅವ್ರಿಗೆ ಪ್ಲೀಸಿಂಗ್ ಆಗೇ ಎಲ್ಲ ಒಂದು ಚಿಕ್ಕ ಒಂದು ಎನ್ಕ್ವೈರಿ ಥರ ಬಂದಿದ್ದೀವಿ ಅಷ್ಟೇ, ಏನು ಗಾಬರಿ ಆಗೋದೇನು ಬೇಕಾಗಿಲ್ಲ. ನಾವು ಬರೀ ಒಂದಿಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಬೇಕು, ಆಯಿತಾ. ನೀವೆಲ್ಲರೂ ಮೊಬೈಲ್ಗಳಲ್ಲಿ ತಂದಿಡಿ, ಮನೆಯಲ್ಲಿ ವಂಶವೃಕ್ಷದ ಪ್ರಕಾರವಾಗಿ ಅವರೆಲ್ಲಿದ್ದಾರೆ ಇವರೆಲ್ಲಿದ್ದಾರೆ ಅಂತೆಲ್ಲ ವಿಚಾರಿಸ್ಕೋತೀವಿ. ಅದಾದಮೇಲೆ ಶುರು ಆಗುತ್ತೆ. ಈಗ ಗುಂಪುಗಳೆಲ್ಲ ಒಂದೀಗ ಇರೋ ಒಟ್ಟು 6 ಜನ ಇದ್ದಾರೆ ಅಂದರೆ ಅವರು ಒಂದು ಚಿಕ್ಕ ಪ್ರಿನ್ಸಿಸ್ ಆದರೆ 6 ಜನ ಇರ್ತಾರೆ. ಅವರು 3-4 ಕಡೆಗಳಲ್ಲಿ ಡಿವೈಡ್ ಮಾಡಿಕೊಂಡು ಚೆಕ್ ಮಾಡ್ತಾ ಹೋಗ್ತಾರೆ. ಅಸ್ಸಿ ಇರ್ತಾನೆ, ಇಬ್ಬರು ವಿಟ್ನೆಸ್ ಅಂದ್ಬಿಟ್ಟು ನೈಬರಿಂಗ್ ಏರಿಯಾದವ್ರು ಯಾರು ಇರ್ತಾರಲ್ಲ ಅವ್ರನ್ನ ಕರೆದುಬಿಟ್ಟು ಅವರ ಸಮ್ಮುಖದಲ್ಲಿ ನಡೆಯತ್ತಿದ್ದು ನ್ಯೂಟ್ರಲ್ ವಿಟ್ನೆಸ್ ಅನ್ನೋ ಥರ. ಹೌದು, ಅವರು ಸಂಬಂಧ ಇಲ್ಲ, ಈ ಪಕ್ಕದ ಮನೆಯವನೋ ಅಥವಾ 1 ರೋಡ್ ಆಚೆ ಇರೋನೋ ಸಮ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅವನು ಕರ್ಕೊಂಬಂದು ಅಲ್ಲಿ ಕೂರಿಸ್ಕೊಂಡು ಅವನ ಸಮ್ಮುಖದಲ್ಲಿ ಇದೆಲ್ಲ ನಡೀತಾ ಹೋಗುತ್ತೆ. ಆವಾಗ ನಮಗೇನಾಗುತ್ತೆ, ಸಮಯ ಆದಂಗೂ ಕೆಲವು ಪೇಪರ್ಗಳು ಸಿಗ್ತವೆ, ಮೇನ್ ಥಿಂಗ್ ಪೇಪರ್ ಡಾಕ್ಯುಮೆಂಟ್ಸು. ಆಮೇಲೆ ಅನ್ಅಕೌಂಟೆಡ್ ಕ್ಯಾಶ್ ಸಿಕ್ಕಾಪಟ್ಟೆ ಇರುತ್ತೆ. ಅದಾದಮೇಲಿಂದ ಬಂದು ಇದು ಜ್ಯುವೆಲ್ಲರಿ ಪ್ರತಿಯೊಂದು ಬರುತ್ತೆ. ಇದರ ಮೇಲೆ ಅವನು ಕ್ವಶ್ಚನ್ ಹಾಕ್ಕೊಂಡೋಗಿ, ಹೌದಾ ಜ್ಯುವೆಲ್ಲರಿ ಯಾರ್ದು ಏನು ಎತ್ತ. ಈಗ ಚಿಕ್ಕದು ಏನೋ ಐಟಮ್ಗಳು ಆಭರಣ ಇದ್ದು ಅವ್ರಿಗೆ ರೀಸೆಂಟಾಗಿ ಮದುವೆ ಆಗಿರೋನು ಇರೋದು ಅಂಥ ಟೈಮಲ್ಲಿ ಎಲ್ಲೆಲ್ಲಿ ಇದಿರುತ್ತೆ. ಕೆಲವು ಸರಿ ಹಳೆ ಜ್ಯುವೆಲ್ಲರಿನ ಇದು ಮಾಡಿಕೊಂಡು ಹೊಸದಾಗಿ ಮಾಡ್ಕೊಂಡಿರ್ತಾರೆ, ರಸೀದಿಗಳಿರುತ್ತೆ, ಅಂಥವೆಲ್ಲ ಲೆಕ್ಕಕ್ಕಿಲ್ಲ, ಅವೆಲ್ಲ ಅಲ್ಲೆಲ್ಲ ಇದು ಮಾಡ್ತೀವಿ. ಯಾವುದೋ ಒಂದು ಅವರು ಉತ್ತರಿಸೋಕ್ಕಾಗದೇ ಇರತಕ್ಕಂಥದ್ದು ಅಂತಂದು ಮಾತ್ರ ಒಂದು ಕಡೆ ಇಟ್ಕೊಳ್ತೀವಿ. ಇದೇ ಥರ ಬುಕ್ಸು, ಎಸ್ಪೆಷಲಿ ಡಾಕ್ಯುಮೆಂಟ್ಸು, ಎಷ್ಟೆಷ್ಟು ಫಿಕ್ಸೆಡ್ ಡೆಪಾಸಿಟ್ ರಶೀಟ್ಗಳು ಸಿಗ್ತವೆ, ಯಾವುದೋ ಅನ್ಅಕೌಂಟೆಡ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆಮೇಲಿಂದ ಕೆಲವು ದಿವಸಗಳಲ್ಲಿ ವ್ಯಾಪಾರದ್ದಾಗಿದ್ದಿದ್ದು ಲಿಸ್ಟು, ಟೋಟಲ್ ಕಲೆಕ್ಷನ್ 80,000, ಅದನ್ನೆಲ್ಲಿಟ್ಟಿದ್ದೆ, ಅದನ್ನು ಕ್ಯಾಶಿಯರ್ ತಂದು ಕೊಟ್ಟಿರ್ತಾನೆ, ಅದನ್ನು ಹೆಂಗೆ ವಿನಿಯೋಗ ಆಯಿತು, ಯಾಕಂದರೆ ಅವರು ಇದಕ್ಕೆ ಲೆಕ್ಕಕ್ಕೋಸ್ಕರ ಅವೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅದಾದಮೇಲಿಂದ ಇದು NSC ಪೇಪರ್ಸು, ವಿಕಾಸ್ ಪತ್ರ, ಸುಮಾರು ಡಾಕ್ಯುಮೆಂಟ್ಸು ಯಾರ್ಯಾರೋ ನೇಮಲ್ಲಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಎಸ್ಪೆಷಲಿ ಮನಿ ಲೆಂಡಿಂಗ್ ಇದ್ದಿದ್ದವರು ಅವನ ಇದನ್ನು LIC ಪಾಲಿಸಿ ಇಟ್ಕೊಂಡೇ ದುಡ್ಡು ಕೊಟ್ಟಿರ್ತಾರೆ. ಅದೇ ಥರ FD ರಸೀದಿ ಇಟ್ಕೊಂಡು ದುಡ್ಡು ಕೊಟ್ಟಿರ್ತಾರೆ, ಪ್ರಾಮಿಸರಿ ನೋಟಲ್ಲಿ ಸೈನ್ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿರ್ತಾರೆ. ಇವೆಲ್ಲ ಮಾಹಿತಿಗಳನ್ನು ಇದು ಮಾಡ್ಕೋಬೇಕು. ಅವ್ನು ಲೆಕ್ಕಪತ್ರ ಇಟ್ಟಿದ್ದಾನ ಪ್ರತಿಯೊಂದು ನೋಡಿಬಿಟ್ಟು ಹಂತವಾಗಿ ಅದು ಸುಮಾರು ಇದಾಗುತ್ತೆ. ಎಲ್ಲ ಆದಮೇಲಿಂದ ಮಹಜರ್ ಮಾಡ್ಕೋಬೇಕು. ಆವಾಗ ಇವತ್ತಿನ ದಿವಸ ಈಗ ರಾತ್ರಿ 9 ಗಂಟೆ ಆಗಿದೆ, ಇವತ್ತಿನ ಮಟ್ಟಿಗೆ ಕ್ಲೋಸ್ ಮಾಡ್ತೀವಿ, ಆಯಿತಾ. ಇವತ್ತು ನೋಡೋದಕ್ಕೆ ಆಗದಿರ್ತಕ್ಕಂಥ ಸುಮಾರು ಪುಸ್ತಕಗಳು ಎಲ್ಲ ಇವೆ, ಅವನ್ನೆಲ್ಲ ತೊಗೊಂಡೋಗಿ ಅಲ್ಮೇರಾದಲ್ಲಿ ಇಟ್ಟಿದ್ದೀವಿ. ಅದನ್ನಲ್ಲೇ ಸೀಲ್ ಮಾಡಿಬಿಟ್ಟು ನಾಳೆ ಬಂದು ನೋಡ್ತೀವಿ, ನಿಮ್ಮ ಸಮಕ್ಷಮದಲ್ಲೇ ಓಪನ್ ಮಾಡಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಪಂಚನಾಮ ಬರೆದ್ಬಿಟ್ಟು, ಯಾರು ಬಂದಿರೋ ಪಂಚನಾಮ ಅಂದರೆ ಏನೇನಾಯಿತು ಅಂತ ಪ್ರೊಸೀಡಿಂಗ್ಸು, ಅದು ಏನೇನು ಬುಕ್ಸನ್ನು ನಾವು ವೆರಿಫಿಕೇಷನ್ಗೆ ಏನು ತೊಗೊಂಡಿದ್ದೀವಿ, ಇಲ್ಲೇ ಏನು ಇಟ್ಟಿದ್ದೀವಿ ಅದೆಲ್ಲ ಮಾಡಿಬಿಟ್ಟು ರಾತ್ರಿ ಹೊಟ್ಟೊತ್ತಿಗೆ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಆಫೀಸ್ಗಳಿಗೆ ಹೊಟ್ಟೋಗ್ತೀವಿ. ಕೆಲವು ಸಲ ಅದು 9ರಿಂದ 10, 11 ಆಗ್ಬೋದು. ಕೆಲವು ಕಡೆಗಳಲ್ಲಿ ಇನ್ನೂ ಬೇಗ ಆಗ್ಬೋದು. ಕೋಆಪ್ರೇಟ್ ಮಾಡಿದ್ದು ಚಿಕ್ಕ ಕೇಸ್ ಆದರೆ
ಭಾಳ ಬೇಗ ಅಥವಾ ಸುಲಭವಾಗಿ ಆಗುವಂಥದ್ದಾದರೆ ಬೇಗ ಆಗ್ಬೋದು. ಇನ್ನು ಕೆಲವು 3-4 ದಿವಸ ಕಂಟಿನ್ಯೂಸ್ ಮಾಡಬೇಕಾಗತ್ತೆ. ನೀವು ಅದು ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಅವತ್ತಿನ ಮನಸ್ಸಿಗೆ ಟೆಂಪ್ರರಿಯಾಗಿ ಕ್ಲೋಸ್ ಮಾಡಿ ಮಾರನೇ ದಿವಸ ಬೆಳಗ್ಗೆ 10 ಗಂಟೆ ಬಂದು ಓಪನ್ ಮಾಡಿಕೊಂಡು ಅದು ಮಾಡ್ತೀವಿ. ಈಗ ಕ್ಯಾಶ್ ಸಿಕ್ಕಿರುತ್ತೆ, ಅಂಡರ್ ಕಾಂಟೆಂಟ್ ಕ್ಯಾಶ್ ಇರುತ್ತೆ, ಆ ಕ್ಯಾಶನ್ನು ಅಷ್ಟೇ ಅದನ್ನು ಅವನನ್ನು ಸಮೇತ ಕರ್ಕೊಂಡೋಗಿ ಬ್ಯಾಂಕ್ ಆಫೀಸ್ ಅವರ್ಸ್ನಲ್ಲಿ ಬ್ಯಾಂಕ್ಗೆ ಹೋಗಿ ಅವನೆದುರಿಗೇ ಡೆಪಾಸಿಟ್ ಮಾಡಿಸಿ. ಕಮಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಕೌಂಟ್ ಅಂತಿರುತ್ತೆ, ಅಲ್ಲಿಗಾಗಿ ಅವನ ಹೆಸರು ಚಲನ್ ಬರುತ್ತೆ. ಅಂದರೆ ಅವನ ಟ್ಯಾಕ್ಸ್ ಕಟ್ಬಿಟ್ಟಿದ್ದಾನೆ ಅನ್ನೋದು ದಾಖಲೆ, ಎಲ್ಲೂ ಹೋಗಲ್ಲ ಹಣ. ಸೊ ಅಲ್ಲಿ ಅಕೌಂಟ್ ಆಗುತ್ತೆ. ಬಟ್ ಅದು ಅಸೆಸ್ಮೆಂಟ್ ಆಮೇಲೆ ಆಗ್ಬೋದು, ಯಾಕಂದ್ರೆ ಕ್ರೆಡಿಟ್ ಕೊಡ್ತಾರೆ. ಅದ್ರ ಜೊತೆಗೆ ಅವನಿಗೆ ಚಲನ್ ಕಾಪಿ ಎಲ್ಲ ಕೊಟ್ಬಿಟ್ಟಿದೆಯಲ್ಲ ಅವನ ಕೈಗೆ, ಎಲ್ಲದೂ ಇರುತ್ತೆ ಅವನ ಹತ್ರ. ಸೊ ಎನಿ ಅನ್ಅಕೌಂಟೆಡ್ ಕ್ಯಾಶ್ ವಿಚ್ ಇಸ್ ಸೀಸ್ಡ್ ವಿಲ್ ಬಿ ಡೆಪಾಸಿಟೆಡ್. ಹೌದು ಕಂಪ್ಲೀಟ್ಲಿ. ಯಾವುದೋ ಏನು ನೀವು ಎಲ್ಲೂ ತೊಗೊಂಡು ಹೋಗಿಲ್ಲ. ಕೆಲವು ಸಲ 50 ಲಕ್ಷ ಸಿಕ್ಕಿರ್ಬೋದು, 10 ಲಕ್ಷ ಇರ್ಬೋದು. ಅನ್ಎಕ್ಸ್ಪ್ಲೈನ್ಡ್ ಏನಿದೆ ಅದನ್ನ ಯಾವುದೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವನು ಹೇಳ್ತಾನೆ ಈ ಥರ ನನಗೆ ಸದ್ಯಕ್ಕೆ ಏನು ಗೊತ್ತಾಗ್ತಿಲ್ಲ ಅಂತನೋ, ಅಥವಾ ಇದಿಲ್ಲ ಅಂತಂದರೆ ಸೋರ್ಸ್ ಇಲ್ಲ ಅಂತನೋ, ಇದೆಲ್ಲ ಹೇಳಿದ್ದ ಇದನ್ನು ಮಾಡಿದ್ದು ವ್ಯವಹಾರ ಮಾಡಿದ್ದು, ಆದರೆ ಅದು ಡಿಸ್ಕ್ಲೋಸ್ ಮಾಡಿಲ್ಲ ಅಕೌಂಟಲ್ಲಿ ಅಂತ ಹೇಳ್ತಾನೆ. ಅದನ್ನೆಲ್ಲ ಸ್ಟಾಕ್ ತೊಗೊಳ್ಳಿ. ಸ್ಟಾಕ್ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಂದಾದರೆ ಸ್ಟಾಕ್ ಇನ್ಕ್ರೀಸ್ ಮಾಡ್ಕೊಂಡಿರ್ತಾನೆ, ಅದನ್ನು ಸ್ಟಾಕ್ ಫಿಸಿಕಲ್ ವೆರಿಫಿಕೇಷನ್ ತೊಗೋತಾರೆ. ಸೊ ಅದಕ್ಕೆಲ್ಲ ಜಾಸ್ತಿ ಜನ ಬೇಕಾಗ್ತದೆ. ಆವಾಗ ಬೇರೆ ಬೇರೆ ಕಡೆಯಿಂದ ಸೇರಿಸ್ಕೊಂಡು ಅದನ್ನು ಹಂತ ಮಾಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಇನ್ಯಾವುದೋ ಇನ್ಫಾರ್ಮೇಷನ್ ಸಿಕ್ಬಿಟ್ಟು ಅವನು ಕವರ್ ಮಾಡಬೇಕಾಗತ್ತೆ. ಅದು ಅವನು ನಮ್ಮ ಇದರ ಹಂತದಲ್ಲಿ ಗೊತ್ತಿರೋಲ್ಲ, ಎನ್ಕ್ವೈರಿ ಹಂತದಲ್ಲಿ. ಆಮೇಲೆ ಅವನು ನಮ್ಮ ಹೋದಾಗ ಅಲ್ಲಿ ಯಾವುದೋ ಡಾಕ್ಯುಮೆಂಟ್ ಸಿಕ್ಬಿಟ್ಟು ಇನ್ಯಾರೋ ಪರ್ಸನ್ನು ಕನೆಕ್ಷನ್ ವಿತ್ ದಿಸ್ ಪರ್ಸನ್ನು ಅಂಥ ಟೈಮ್ನಲ್ಲಿ ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಅಡಿಷನಲ್ ಕಮಿಷನರ್ಗೆ ಪವರ್ಸ್ ಕೊಟ್ಟಿರ್ತಾರೆ. ಅವರು ವಾರಂಟ್ ಇಶ್ಯೂ ಮಾಡಿಬಿಟ್ಟು ತಕ್ಷಣ ಇನ್ನೊಂದು ಗ್ರೂಪ್ ಸ್ಪಾಟ್ ವಾರಂಟ್ ಇಶ್ಯೂ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಎ ಪ್ರಿಮಿಸಸ್ಗೆ ಹೋಗಿರ್ತೀರಾ, ಎ ಪ್ರಿಮಿಸಸ್ಗೆ ಹೋದಾಗ ಇಲ್ಲಿ ಬಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಎ ಅಂತ ಗೊತ್ತಾಗುತ್ತೆ. ಸೊ ಬಿಗೂ ನೀವು ವಾರಂಟ್ ತೊಗೋತೀರಾ ಅಥವಾ ಹೆಂಗೆ? ತಗೊಳ್ಳಬೇಕು. ಅದೇನಾಗುತ್ತೆ ಅಂದರೆ ನಾವು ನಮ್ಮ ಅಡಿಷನಲ್ ಕಮಿಷನರ್ಗೆ ಕೊಟ್ಬಿಟ್ಟು ರಿಪೋರ್ಟ್ ಕೊಟ್ಬಿಟ್ಟು ತಕ್ಷಣ ಅವರು ವಾರಂಟ್ ಕೊಡ್ತಾರೆ. ಅದು ಕಾನ್ಸಿಕ್ವೆನ್ಷಿಯಲ್ ವಾರಂಟ್ಗಳು ಅವೆಲ್ಲ. ಹಾಗಾಗಿ ಅದನ್ನು ಇನ್ನೊಂದು ಟೀಮ್ ಮಾಡಿ ಕಳಿಸ್ತೀವಿ. ಅದನ್ನ ಅವತ್ತೇ ತಕ್ಷಣಕ್ಕೆ ಹೋಗ್ಬಿಡುತ್ತೆ. ತಕ್ಷಣಕ್ಕೆ 5 ನಿಮಿಷ 10 ನಿಮಿಷ 1 ಅವರ್ ಡಿಪೆಂಡಿಂಗ್ ಆ ಥರ ಆಗಿರೋದುಂಟಾ? ಇಲ್ಲಿ ಯಾವುದೋ ಕೇಸಿಗೆ ಹೋಗಿದ್ದೀರಾ, ಅದಕ್ಕಿಂತ ದೊಡ್ಡ ಕೇಸ್ ಸಿಕ್ಕಿರೋ ಸಾಧ್ಯತೆ? ಎಲ್ಲ ಕೇಸಲ್ಲೂ ಸಿಗುತ್ತೆ. ಎಲ್ಲ ಕೇಸಲ್ಲೂ ಸಿಗುತ್ತೆ. ಯಾವ ಟ್ರೇಡೇ ತಗೊಳ್ಳಿ, ಎಲ್ಲ ಟ್ರೇಡಲ್ಲೂ ಇದೇನೇ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಟ್ರೇಡರ್ಸು ಅಷ್ಟೇ, ಅವರು ಮಾಡ್ತಕ್ಕಂಥದ್ದು ಪ್ರತಿ ಒಬ್ಬನು ಒಂದೇ ಟೈಪ್ ಆಫ್ ಕನ್ಸೀಲ್ಮೆಂಟ್, ಒಂದೇ ಮೆಥಡ್ ಅಡಾಪ್ಟ್ ಮಾಡಿರ್ತಾರೆ. ಹಾಗಾಗಿ ಇದು ಈಸಿ. ಇದು ನಿಮ್ಮ ಮೋಡಸ್ ಆಪರೆಂಡಿ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಟಕ ಒಂದಾದ್ಮೇಲೆ ಒಂದು ಮುಗಿಸ್ಕೊಂಡು ಹೋಗ್ತಾ ಇರ್ಬೋದು. ಆಮೇಲೆ ನಮ್ಮ ಟೀಮ್ನವರು ಅಷ್ಟೇ, ಅವರು ಅಲ್ಲಿರೋತಕ್ಕ ಮನೆಯವ್ರ ಜೊತೆಗೆ ಕಂಫರ್ಟಬಲ್ ಆಗಿರ್ತಾರೆ. ಯಾರು ಉದ್ದಟತನ ತೋರಿಸೋದಾಗಲಿ ತಲಾಟೆ ಮಾಡೋದಾಗಲಿ ಏನೂ ಇರಲ್ಲ. ಕಾಮನ್ ನಮ್ಮ ಕೆಲಸ ನಾವು ನೆಟ್ಟು ಮಾಡ್ಕೊಂಡು ಹೋಗ್ತೀವಿ. ಹೆಚ್ಚಿಗೆ ಮಾತಾಡದೆ ಏನಿದೆ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ. ನೀವು ಹೇಳಿದ್ರಿ ಊಟನೂ ಮಾಡಲ್ಲ ಅವ್ರ ಮನೆಗಳಲ್ಲಿ ಅಂತ. ಹೌದೌದು, ಆಮೇಲೆ ಊಟ ಮಾಡೋ ಹಾಗಿಲ್ಲ. ನಮ್ಮಲ್ಲಿ ಒಬ್ಬರು ಹೋಗಿ ಟಿಫನ್ ಒಂದು ಯಾವುದೋ ರೈಸ್ ಬಾತ್ ಏನೋ ತಂದಿರ್ತಾರೆ ಆ ಟೈಮಲ್ಲಿ ಅವ್ರ ಜೊತೆ ತಿಂದುಬಿಟ್ಟು ಹಂಗೆ ಕಂಟಿನ್ಯೂಸ್ ಆಗಿ ಆ ಬ್ರೇಕೇ ಮಾಡ್ಕೋಬಾರ್ದು ಅದನ್ನು. ಯಾಕಂದ್ರೆ ಬ್ರೇಕ್ ಆದರೆ ಮತ್ತೆ ಮೆನ್ಷನ್ ಮಾಡಬೇಕು ಪಂಚನಾಮದಲ್ಲಿ, ಇದಕ್ಕೆ ಟಿಫನ್ಗೋಸ್ಕರ ಅಥವಾ ಲಂಚ್ಗೋಸ್ಕರ ಟೆಂಪ್ರರಿ ಕನ್ಕ್ಲೂಡೆಡ್ ಅಂತ. ಅವೆಲ್ಲ ಬೇಡ ಅಂತ ಒಂದು 3 ಜನ ಅಲ್ಲಿ ಟಿಫನ್ ಮಾಡ್ತಾರೆ, ಮತ್ತು ಅವ್ರು ಬಂದು ಕೂತ್ಕೋತಾರೆ, ಇನ್ನು ಮಾಡ್ತಾರೆ. ಹಾಗೆ ಅವನಿಗೂ ಹಸಿಗೂ ಅವನಿಗೆ ಏನಾದರೂ ತಿಂಡಿ ಬೇಕಾದ್ರೆ ತರಿಸ್ಕೊಡ್ತೀವಿ. ಇಲ್ಲ ಅಂದರೆ ಅವನ್ನ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಆಮೇಲೆ ಅವ್ನಿಗೇನಾದರೂ ಕೆಲವ್ರಿಗೆ ಮೆಡಿಕಲ್ ರಿಲೀಫ್ ಬೇಕಾಗುತ್ತೆ, ಸಡನ್ ಅಥವಾ ಯಾವುದೋ ಮಾತ್ರೆ ಬೇಕು ಅಂದರೆ ಸಹಾಯ ಮಾಡ್ತಾರೆ, ಅದೇನು ತೊಂದರೆ ಆಗೋದಿಲ್ಲ. ಈಗ ನೀವು ಯಾವ ಅಸೆಸಿ ಮನೆಗೆ ಹೋಗಿರ್ತೀರೋ, ಈಗ ಮನೆಗೆ ಹೋದಾಗ ಒಂದು 5 ಜನ ಇದ್ದಾರೆ ಅಂದರೆ ದೋಸ್ 5 ವಿಲ್ ಬಿ ಲಾಕ್ಡ್ ಇನ್ ದೇರ್ ಕೈಂಡ್ ಆಫ್ ಅಲ್ವಾ? ಅವ್ರು ಆಚೆ ಹೋಗಂಗಿಲ್ಲ ಅವ್ರಿಗೆ ಆಚೆಯಿಂದನೂ ಒಳಗಡೆ ಬರೋಂಗಿಲ್ಲ. ನಮ್ಮ ಮೊಬೈಲ್ಗಳನ್ನ ಅಲ್ಲಿ ಎಲ್ಲ ಒಂದು ಕಡೆ ಇಟ್ಬಿಟ್ಟಿರ್ತಾರೆ, ಅದನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ. ನೀವು ಯಾರತ್ರೂ ಮಾತಾಡೋ ಆಗಿರಲ್ಲ, ಅವ್ರಿಗೆ ನನ್ನ ಲಾಯರ್ ಅಥವಾ CA ಫೋನ್ ಮಾಡ್ತೀನಿ ಅಂದರೆ ಅದೆಲ್ಲ ಆಮೇಲೆ ಮಾಡ್ಕೋಬೋದು. ಅದು ಅವತ್ತಿನ ಇದರಲ್ಲಿ ಹೀಟ್ ಆಫ್ ದಿ ಮೊಮೆಂಟ್ ಅದು. ಹಾಗಾಗಿ ಸಮ್ ಟೈಮ್ ಯಾವುದೂ ಇದಿರೋದಿಲ್ಲ. ಆಮೇಲೆ ಗ್ರ್ಯಾಜುವಲ್ಲಾಗಿ ಏನು ಇದಾಗ್ಬಿಡುತ್ತೆ. ಆಮೇಲೆ ಇವತ್ತಿನ ಇದರಲ್ಲಿ ಹಸಿಗಳು ಅಷ್ಟೇ, ಎಲ್ಲರಿಗೂ ಎಲ್ಲ ಥರದ ಮಾಹಿತಿಗಳು ಗೊತ್ತಿರುತ್ತೆ. ಹಾಗಾಗಿ ಯಾರು ಪ್ರೊಟೆಸ್ಟ್ ಮಾಡೋದಾಗಲಿ ಅಥವಾ ಮಿಸ್ಬಿಹೇವ್ ಮಾಡೋದಾಗಲಿ ಯಾರೂ ಮಾಡಲ್ಲ. ಯಾಕೆ ಎಲ್ಲರಿಗೂ ಅವ್ರದ್ದು ಏನು ಅಂತ ಗೊತ್ತಿರುತ್ತೆ. ಯಾಕೆಂದ್ರೆ ಈಗ ನಮ್ಮ ವ್ಯವಹಾರ ಏನು ಅನ್ನೋದು ನಮಗೆ ಪೂರ್ತಿ ಬರ್ಕೋಬೇಕಾಗಿಲ್ಲ, ಎಲ್ಲ ತಲೆಯಲ್ಲೇ ಇರುತ್ತೆ. ಹಾಗಾಗಿ ಅವನು ಒಂದೊಂದು ಹೇಳ್ದಂಗೂ ಏನು ಹೌದಾ ಇಲ್ಲ ಅಂತ ಹೇಳ್ತಾ ಬರ್ತಾನೆ. ಅವನಿಂದ ಒಂದು ಸ್ಟೇಟ್ಮೆಂಟು ತೊಗೋತೀವಿ ಅಲ್ಲೇನೇ. ಅವೆಲ್ಲ ಕವರ್ ಮಾಡೋದ್ರಿಂದ ಅವತ್ತಿನ ಇದಕ್ಕೆ ಮುಗಿದೋಗುತ್ತೆ. ಸಬ್ಸಿಕ್ವೆಂಟ್ ಡೇಸಲ್ಲಿ ಇದೆಲ್ಲ ಮಾಡಿದ್ಮೇಲೆ ಕೊನೆಗೆ ನಾವೊಂದು ಕಮಿಷನ್ ಒಂದು ಅಪ್ರೈಸಲ್ ರಿಪೋರ್ಟ್ ಅಂತ ರಿಪೋರ್ಟ್ ಹಾಕಬೇಕು.
ಏನೇನು ಮಾಡಿರೋದು ಏನೇನು ಇದು ಮಾಡಿದ್ದೀವಿ ಅಂತ. ಆಮೇಲೆ ಅದನ್ನೆಲ್ಲ ಅವ್ರಿಗೆ ಫಾರ್ವರ್ಡ್ ಮಾಡಿದಾಗ ಅವರು ಅಲ್ಲಿ ಡೆಲ್ಲಿ ಕಳಿಸ್ತಾರೆ. ಆಮೇಲೆ ಅಸಿಂಗ್ ಆಫೀಸರ್ ಅಂತ ಒಬ್ಬ ಸೆಂಟ್ರಲ್ ಸರ್ಕಲಲ್ಲಿ ಒಬ್ಬ ಆಫೀಸರ್ಗೆ ಡಿಸಿಗ್ನೇಟ್ ಮಾಡಿರ್ತಾರೆ. ಅವನಿಗೆ ಈ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡಬೇಕು. ಅವನು ಈ ಪೇಪರ್ಗಳನ್ನೆಲ್ಲ ಪರಾಮರ್ಶಿಸಿ ಹೌದೇ ಅಲ್ವಾ ಏನು ಅನ್ನೋದನ್ನು ಅರ್ಜಿಗಳ ನಿಧಾನ ಕೇಳಿ ಎಲ್ಲ ಮಾಡಿ ಹಿಯರಿಂಗ್ ಮಾಡಿ 2 ವರ್ಷದಲ್ಲಿ ಅದನ್ನು ಮುಕ್ತಾಯ ಮಾಡ್ತಾನೆ. 2 ವರ್ಷ ಸಾಮಾನ್ಯ ಮ್ಯಾಕ್ಸಿಮಮ್ ಸಾಮಾನ್ಯ. ಕೆಲವು ಕೇಸ್ಗಳು ಸಿಂಪಲ್ ಆಗಿದ್ದರೆ ಇನ್ನು ಒಂದು ತಿಂಗಳಲ್ಲೇ ಮುಗಿಬೋದು. ನೀವೀಗ ಸರ್ಚ್ ಇವತ್ತಾದರೆ ಅದು ರಿಪೋರ್ಟ್ ಕಳ್ಸೋದಕ್ಕೆ ಎಷ್ಟು ಟೈಮ್ ಆಗುತ್ತೆ? 60 ದಿವಸ ಟೈಮ್ ಇರುತ್ತೆ, 60 ಡೇಸಲ್ಲೇ. ಯಾಕೆಂದರೆ ನಾವು ಇಲ್ಲಿ ಸಿಕ್ಕ ಪೇಪರ್ಗಳಲ್ಲಿ ಬೇರೆ ಬೇರೆ ಕನೆಕ್ಟೆಡ್ ಇನ್ಫಾರ್ಮೇಷನ್ ಎಲ್ಲ ತೊಗೋಬೇಕು. ಅದನ್ನೆಲ್ಲ ಒಟ್ಟುಗೂಡಿಸಿ ಏನಾಗಿದೆ ಅನ್ನೋದನ್ನು ಪಕ್ಕಾ ವರದಿ ಮಾಡೋದ್ರಿಂದ ಇಟ್ ವಿಲ್ ಬಿ ಲೈಕ್ ಎ ಪೇಪರ್ ಬುಕ್. ಏನೇನು ಎವಿಡೆನ್ಸ್ ಸಿಕ್ಕಿದೆ, ಎಲ್ಲೆಲ್ಲಿ ಇದಾಗಿದೆ ಅನ್ನೋದನ್ನೆಲ್ಲ ತೊಗೊಂಬಿಟ್ಟು ಅದನ್ನು ಅವರಿಗೆ ಮಾಹಿತಿನ ವರ್ಗಾಯಿಸಬೇಕು ಇವ್ರುಗಳಿಗೆ, ಕಮಿಷನ್. ಇದೆಲ್ಲ ಏನು ಹಿಂದೆ ಎಲ್ಲ ಕೈ ಬರೋದೆಲ್ಲ ನಡೆಯೋದು. ಇವಾಗಲೂ ಕೆಲವೆಲ್ಲ ಕೈ ಬರೋದಲ್ಲಿ ಮಾಡಬೇಕು. ಇನ್ನು ಕೆಲವೆಲ್ಲ ಇದರಲ್ಲಿ ಪೆನ್ಡ್ರೈವ್ಗಳಲ್ಲಿ ಹಾಕ್ಕೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಈಗ ನೀವು ಇನ್ನೊಂದು ಹೇಳಿದ್ರಿ ಅವಾಗೆಲ್ಲ ಪೇಪರ್ ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಗೋದು ಅಂತ. ಈಗೆಲ್ಲ ಸಾಫ್ಟ್ ಕಾಪಿನೂ ಆಗೋ ಚಾನ್ಸಸ್ ಇರುತ್ತೆ, ಕಂಪ್ಯೂಟರಲ್ಲೇ ಇಟ್ಕೊಂಡಿರ್ಬೋದು ಅವ್ರು, ಯಾವುದು ಪ್ರಿಂಟ್ಔಟ್. ಈಗ ಹೇಳಿದಲ್ಲ ಮೊದಲು ಇದು ಮಾಡ್ದಂಗೆ, ಈಗ ಕ್ಯಾಶ್ ಜ್ಯುವೆಲರಿ ಸೀಸ್ ಮಾಡ್ದಂಗೆ ಕಂಪ್ಯೂಟರ್ಗಳನ್ನು ಸೀಸ್ ಮಾಡ್ತಾರೆ. ಯಾಕಂದರೆ ಎಷ್ಟೋ ಮಾಹಿತಿಗಳಿರುತ್ತೆ, ಅದು ಪಾಸ್ವರ್ಡ್ ಇದು ಮಾಡಿ ಬ್ರೇಕ್ ಓಪನ್ ಮಾಡಬೇಕು ವಿಷಯ. ಹಾಗಾಗಿ ಅದಕ್ಕೆ ನಮ್ಮವರು ಇರ್ತಾರೆ, ಕೆಲವು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರೆಲ್ಲ ಮಾಡ್ತಾ ಹೋಗ್ತಾರೆ. ಅವಾಗ ಈಗ ಕಂಪ್ಯೂಟರ್ಲಿ ಅವರು ಫಾರ್ ಎಕ್ಸಾಂಪಲ್ ಟ್ಯಾಲಿ ಅಂತ ಅನ್ಕೊಂಡ ಟ್ಯಾಲಿ ರೆಕಾರ್ಡ್ಸ್ ಇರುತ್ತೆ, ಅವ್ರು ಟ್ಯಾಲಿ ಪಾಸ್ವರ್ಡೇ ಹೇಳಲ್ಲಪ್ಪ, ಅಥವಾ ಕಂಪ್ಯೂಟರ್ ಅದನ್ನು ಡಿಟೆಕ್ಟ್ ಮಾಡ್ತಾರಲ್ಲ ಅವ್ರು ಹೇಳದೇ ಇರೋ ಸಾಧ್ಯತೆ ಹೇಳಲ್ಲ. ಕೆಲವರು ಸುಮಾರು ಜನ ಹೇಳಲ್ಲ, ಅವ ಡಿಟೆಕ್ಟ್ ಮಾಡ್ತಾರೆ. ನಂಗೆ ಮರ್ತೋಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಯಿತು ಪರವಾಗಿಲ್ಲ ಅಂದ್ಬಿಟ್ಟು ನಮ್ಮವರೇ ಇದು ಮಾಡಿ ಉಪಯೋಗ ನಾನಾ ರೀತಿ ಪ್ರಯೋಗ ಮಾಡಿ ಅದನ್ನು ರಿವೈಸ್ ಮಾಡ್ತಾರೆ, ರಿಟ್ರೀವ್ ಮಾಡಿ ಅದನ್ನ. ಹೌದು, ಎಲ್ಲ ಆಗುತ್ತೆ ಇನ್ಫಾರ್ಮೇಷನ್. ನೀವು ಕಂಪ್ಯೂಟರ್ ಸಾಫ್ಟ್ ಆ ಥರದ್ದು ಏನೇ ಮೆಟೀರಿಯಲ್ ಇನ್ಫಾರ್ಮೇಷನ್ ಅದನ್ನು ಸೀಸ್ ಮಾಡ್ತಾರೆ. ಅದೆಲ್ಲ ಈಚೆಗಿಂತಾನೆ ಮೊದಲೆಲ್ಲ ಎಲ್ಲ ಲೆಡ್ಜರು ಕ್ಯಾಶ್ ಬುಕ್ಕು ಇರೋದು ಸಲೀಸಾಗಿ ತೊಗೊಂಬರ್ಬೋದಾಗಿತ್ತು. ಈಗ ಇದೆಲ್ಲ ಇರುತ್ತೆ. ಆಮೇಲೆ ಯಾವುದು ಇದೆ ಯಾವುದಿಲ್ಲ ಅನ್ನೋದು ತಕ್ಷಣ ಡಿಸೈಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೆಲ್ಲ ನಡೀತಾ ಇರುತ್ತೆ. ಸೊ ಇದಾಗಿ ನೀವು ಹೇಳಿದ್ದು 2 ವರ್ಷದೊಳಗಡೆ ಕೇಸ್ ಡಿಸೈಡ್ ಆಗುತ್ತೆ. ಈಗ ನೋಡಿ, ಸರ್ವೆ ಅಂದರೆ ಸರ್ವೆ ಸರ್ಚ್ಗೂ ವ್ಯತ್ಯಾಸ ಉಂಟು. ರೈಡ್ ಬೇರೆ, ಸರ್ವೆ ಆದರೆ ಒಂದು ಸಿಂಪಲ್ ಸರ್ಚ್ ಅನ್ನೋದು ರೈಡ್ ಅಲ್ವಾ? ಹೌದು, ಸರ್ಚ್ ಅನ್ನೋದು ರೈಡ್. ಸರ್ವೆ ಅಂದರೆ ಬರೀ ಒಂದು ಸ್ಮಾಲ್ ಮಾಹಿತಿ ಇನ್ಫಾರ್ಮೇಷನ್ ಕಲೆಕ್ಷನ್ ಥರ. ಅದು ಅಲ್ಲಿ ನಮಗೆ ಒಂದು ಲಿಮಿಟೆಡ್ ಪವರ್ಸ್ ಇರುತ್ತೆ, ಲಿಮಿಟೆಡ್ ಸ್ಕೋಪು. ಈ ಪ್ರಿಮಿಸಸ್ಸಲ್ಲಿ ಎಷ್ಟಾಗುತ್ತೆ ಏನಿದೆ ಅದು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಅದಕ್ಕೂ ನಾವು ಪ್ರಿಪೇರ್ ಆಗಿರೋದ್ರಿಂದ ಅದಕ್ಕೂ ನಾವೇ ಇನ್ಸ್ಪೆಕ್ಟರ್ಗಳು ವಾರಂಟಿಗಳು ಕೊಟ್ಟು ಮಾಡಿಸ್ಬೋದು ಅದನ್ನು ಅಷ್ಟು ಮಾತ್ರಕ್ಕೆ. ಹಾಗಾಗಿ ಅದು ನೀವು ಬರೀ ವರ್ಕ್ ಪ್ಲೇಸಿಗೆ ಮಾತ್ರ ಹೋಗ್ಬೇಕಾಗ್ತಾವಲ್ಲ? ಹೌದೌದು, ವರ್ಕ್ ಬೇಸು. ಫಾರ್ ಎಕ್ಸಾಂಪಲ್ ಕೆಲವು ಇದರೊಳಗೆ ಮನೆಯಲ್ಲೂ ವರ್ಕ್ ಬೇಸ್ ಇರುತ್ತೆ. ಈಗೆಲ್ಲ ಎಷ್ಟೋ ಜನ ಮನೆಗಳಿಂದ ಕಂಪ್ಯೂಟರ್ ಇಟ್ಕೋತಾರೆ, ವರ್ಕ್ ಫ್ರಮ್ ಹೋಮ್ ಹಾಕೋತಾರೆ. ಮನೆಯಿಂದ ಕೆಲವು ಈವನ್ ಸ್ಮಾಲ್ ಕಾಟೇಜ್ ಇಂಡಸ್ಟ್ರೀಸ್ ಮಾಡ್ತಾರೆ. ಅಂಥವಾಗ ಅದು ಕವರ್ ಆಗುತ್ತೆ. ಆ ಥರ ಇದ್ದರೆ ಅವಾಗ ಇದು ಡೌನ್ ಟು ಡೆಸ್ಕ್ ಅಷ್ಟೇ ಅಲ್ವಾ ಅದು, ಅಥವಾ ಹೆಂಗೆ? ಇಲ್ಲ, ಡೌನ್ ಟು ಡೆಸ್ಕ್ ಅಂತಂದರೆ ಸ್ಟಾರ್ಟಿಂಗ್ ಅಷ್ಟೇ. ತುಂಬ ಇದಾಯಿತು ಅಂದರೆ 6 ಗಂಟೆಗೆ ಮುಗಿಸ್ಬೇಕು ಅಂತೇನಿಲ್ಲ. ಬೈ ಆ್ಯಂಡ್ ಲಾರ್ಜ್ 8 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಆಗಿಬಿಡುತ್ತೆ. ಯಾಕೆಂದ್ರೆ ಹಿಡಿದು ಒಂದು ಕನ್ಫೈನ್ ಟು ಸ್ಮಾಲ್ ಇದು ಏರಿಯಾ, ಸ್ಮಾಲ್ ಇನ್ಫಾರ್ಮೇಷನ್ ಅಷ್ಟೇ. ಅದರಲ್ಲೇ ಅದು ಎಷ್ಟೋ ಕಡೆಗಳು ಈಸಿಯಾಗಿ ಸಕ್ಸಸ್ ಆಗುತ್ತೆ. ಹಾಗೆ ಮಾಹಿತಿಗಳಿರೋದ್ರಿಂದ ನಮಗೆ ಅವ್ರು ಬೇರೆ ಮಾತಾಡೋದಕ್ಕೆ ಇದೇ ಇರಲ್ಲ. ಹಾಗಾಗಿ ಅಲ್ಲಿ ಇಂಪೌಂಡ್ ಮಾಡ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ಕ್ಯಾಶ್ ಇತ್ತು ಅಂದರೆ ಅದನ್ನ ರೆಮಿಟ್ ಮಾಡಿಸ್ಬಿಡ್ತೀವಿ. ಬುಕ್ಸ್ ಮಾತ್ರ ಇಂಪೌಂಡ್ ಮಾಡ್ಕೋತೀವಿ. ಅದು ನಾವು 15 ದಿವಸ ಮಾತ್ರ ಇಟ್ಕೋಬೋದು. ಅದನ್ನು ಕಮಿಷನರ್ ಅಪ್ರೂವಲ್ ತೊಗೊಂಡು ಫರ್ದರ್ ಕಂಟಿನ್ಯೂ ಮಾಡ್ತಾ ಇರಬೇಕು. ಈಗ ಸರ್ವೇನ ಅದು ಸರ್ಚ್ಗೆ ಅದು ಕನ್ವರ್ಟ್ ಆಗೋ ಸಾಧ್ಯತೆಗಳು ಇರ್ತವೆ? ಭಾಳ ಕಮ್ಮಿ ಆಗುತ್ತೆ. ಸರ್ವೆ ಸರ್ಚ್ ಆಗ್ಬೋದು. ಯಾಕೆ ಅಂತಂದರೆ ಈಗ ನಾವು ಸರ್ವೆಗೆ ಹೋಗಿದ್ದೀವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು 70 ಲಕ್ಷ ಕ್ಯಾಶ್ ಸಿಕ್ಬಿಟ್ಟಿದೆ. ಯಾವುದೋ ಒಂದು ಏಜೆಂಟ್ ಅವನು 70 ಲಕ್ಷ ಕ್ಯಾಶ್ ಸಿಕ್ಕಿದೆ, ಅವನು ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಎಕ್ಸ್ಪ್ಲೈನ್. ಅಂಥ ಸಂದರ್ಭದಲ್ಲಿ ದೆನ್ ವಿಲ್ ಹ್ಯಾವ್ ಟು ರಿಪೋರ್ಟ್ ಟು ದಿ ಕಮಿಷನರ್. ಆ ಕಮಿಷನರ್ ಅದಕ್ಕೆ ಸಪ್ರೇಟಾಗಿ ಒಂದು ವಾರೆಂಟ್ ಕಳಿಸಿ ಅದನ್ನ ಸರ್ವೆ ಅಲ್ಲಪ್ಪ ಇದು ಸರ್ಚು ಅಂತ ಒಂದು ಇದು ಮಾಡ್ತಾರೆ. ಇದೊಂಥರ ಪ್ರೊಸೀಜರ್ ಅಲ್ಲ ಅಷ್ಟೇ. ಪ್ರೊಸೀಜರ್ ಬೇರೆ ಬೇರೆ ಇದರಲ್ಲಿ ಹೆಂಗಿರುತ್ತೆ ಅದೇ ಥರ ಪ್ರೊಸೀಜರ್ ಅಷ್ಟೇ ಇದು. ಈಗ ಒಂಚೂರು ವಾಪಸ್ ಬರೋಣ ಈ ಯಾವುದೋ ರಿಸರ್ಚ್ಗೆ.
ಈಗ ರಿಸರ್ಚಲ್ಲಿ ನಿಮ್ಗೆ ಎಷ್ಟೊಂದು ಸತಿ ಅವ್ರದ್ದು ಎಲ್ಲಿದೆ ಮನೆ ಅಡ್ರೆಸ್ ಅಂತಾನೆ ಗೊತ್ತಾಗದಿರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಹೆಂಗೆ ಕಂಡುಹಿಡಿತೀರಾ ಆ ಥರ? ಅದೇನೇ ಈಗ 6-8 ತಿಂಗಳು ತೊಗೊಂಡ್ರು ಅದೇನೇ ನಾವು ಮನೆ ಹುಡುಕ್ಬೇಕಾದ್ರೆ ಹೇಳಿದ್ನಲ್ಲ ಕೆಲವು ಅಡ್ರೆಸ್ಗಳು, ಆಮೇಲಿಂದ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲಿದ್ದಾನೆ ಏನು, ಆಮೇಲೆ ಶಾಪ್ಗಳಲ್ಲಿ ಹೋಗಿ ಓನರ್ ಮನೆ ಎಲ್ಲಿದೆ ಅಂತ ವಿಚಾರಿಸ್ತಾರೆ, ಎಲ್ಲ ಮಫ್ತಿನಲ್ಲಿ ಹೋಗಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ಬರ್ತೀವಿ. ಹಾಗಾಗಿ ಏನಾಗುತ್ತೆ, ಅದರ್ವೈಸ್ ವಾರಂಟಿ ವಿಲ್ ಬಿ ದಟ್ ಪ್ರಿಮಿಸಸ್. ಆ ಪ್ರಿಮಿಸಸ್ಗೆ ವಾರಂಟಿ ಇಲ್ಲದೆ ನಾವು ತಪ್ಪು ಅಡ್ರೆಸ್ ತೊಗೊಂಡು ಹೋಗ್ಬಿಟ್ಟು ಅವನು ಅಲ್ಲಿ ಇಲ್ಲದೆ ಇದ್ದರೆ ವೇಸ್ಟ್ ಅದು. ಜೊತೆಗೆ ಇದು ಅವನ ಸಿಗೋದೇ ಇಲ್ವಲ್ಲ ಅವಾಗ. ಆಮೇಲೆ ಅವ್ನು ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ, ಪಕ್ಕದ ರೋಡಲ್ಲಿದ್ದಾನೆ ಅಂದರೆ ಈ ವಾರಂಟಿ ಉಪಯೋಗಿಸೋಕ್ಕಾಗಲ್ಲ. ಅಷ್ಟೊಂದು ಟೈಮ್ ಗ್ಯಾಪಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಅವೆಲ್ಲ ಇರೋದ್ರಿಂದ ಪಕ್ಕಾ ಮಾಡಿಕೊಂಡು, ಈವನ್ ಹಿಂದಿನ ದಿವಸ ಅಷ್ಟೇ ಅವನು ನಮ್ಮ ಮನೇಲಿದ್ದಾನ. ಇವಾಗ ನೀವು ಹೇಳ್ದಂಗೆ ಏನಾಗ್ಬಿಡುತ್ತೆ, ಹೋಗಿದ್ದೀವಿ ನಾವು ರಾತ್ರಿ 7:30-8 ಗಂಟೆಯಲ್ಲಿದ್ದಾನೆ, ಮನೇಲಿ ಎಲ್ಲರೂ ಇದ್ದಾರೆ, ಪರವಾಗಿಲ್ಲ ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಯಿತು ಅಂದರೆ ಯಾರೂ ಇಲ್ಲ, ಬೀಗ ಹಾಕ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಫಾರಿನ್ಗೂ ಅದು ಯಾವುದೋ ಟ್ರಿಪ್ಗೋ ಫ್ಲೈಟಲ್ಲಿ ಹೊರಟಾಗಿದ್ದಾರೆ. ಅಂಥ ಟೈಮ್ನಲ್ಲಿ ಆ ಪ್ರಿಮಿಸಸ್ನ ಲಾಕ್ ಮಾಡಬೇಕು, ಸೀಲ್ ಮಾಡಬೇಕಾಗತ್ತೆ. ಆ ಥರ ಆಗಿದೆಯಾ? ಎಲ್ಲ ಸುಮಾರು ಆಗುತ್ತೆ. ಯಾಕೆಂದ್ರೆ ಅವರೇನು ಇದು ಮಾಡ್ಕೊಂಡ್ರಲ್ಲ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಬೇರೆ ಕಾರಣದಿಂದ ಹೊರಟೋಗ್ಬಿಟ್ಟಿರ್ತಾರೆ. ಹಾಗೆ ಕಾಕತಾಳಿ ಅಷ್ಟೇ, ಅದು ಕಂಪ್ಲೀಟ್ಲಿ ಕೋಇನ್ಸಿಡೆಂಟಲ್ ಅಷ್ಟೇ. ಸುಮಾರು ಕೇಸ್ಗಳಲ್ಲಿ ಹಂಗಾಗುತ್ತೆ. ಇನ್ನು ಸ್ವಲ್ಪ ಬೇಕಾದ್ರೆ ಬೇರೆ ಥರ ರೀತಿಲೂ ಹೋಗಿರ್ಬೋದು, ಬೇರೆ ಇನ್ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಸಾಲ ಮಾಡ್ಕೊಂಡಿದ್ದು, ಸಾಲಗಾರ ಕಾಟಕ್ಕೆ ಅವನು ಹೋಗಿರ್ಬೋದು. ಸೊ ಆಮೇಲೆ ಬರೋ ತನಕ ಅದು ಸೀಸ್ ಆಗೋಗಿರುತ್ತೆ ಅದು ಮನೆ. ಹೌದು. ಸೊ ಆ ಥರ ಆಗಿರೋದಿದೆಯಾ? ಸೀಸ್ ಆಗಿ ತಿರ್ಗಿ ಅವ್ರು ಬಂದ ಮೇಲೆ ಸರ್ಚ್ ಮಾಡ್ರು, ಅವ್ರ ಎದುರಿಗೆ ಮಾಡಬೇಕು. ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಹಾಕಿರ್ತೀವಿ ಅಲ್ಲಿ. ಒಂದೊಂದು ಕಡೆಗಳಲ್ಲಿ 7 ದಿವಸ ಆಗ್ಬಿಡುತ್ತೆ ಅವ್ನು ಬರೋಟೊತ್ತಿಗೆ. ಹೀಗಾದರೆ ಮೊಬೈಲಲ್ಲಿ ಟಕ್ಕಂತ 5 ನಿಮಿಷಕ್ಕೆ ಫೋನ್ ಮಾಡಿಬಿಡ್ತಾರೆ, ನೆಕ್ಸ್ಟ್ ಫ್ಲೈಟಲ್ಲಿ ವಾಪಸ್ ಬರ್ಬೋದು. ಆವಾಗೆಲ್ಲ ಏನೂ ಇಲ್ವಲ್ಲ, ಇದೇ ಇಲ್ಲ, ಟೆಲಿಫೋನ್ ಲ್ಯಾಂಡ್ಲೈನೇ ಇಲ್ಲ. ಆವಾಗ ನಮಗೂ ಆಫೀಸಿಗೆ ಲ್ಯಾಂಡ್ಲೈನ್ ಉಪಯೋಗಿಸ್ತಾ ಇದ್ವಿ. 2005 ಮೇಲೆ ಈಚೆಗೆ ಮೊಬೈಲ್ ಬಂತು. ಅದಕ್ಕೆ ಮುಂಚೆ ಅಂತೂ ಲ್ಯಾಂಡ್ಲೈನು ಪಬ್ಲಿಕ್ ಬೂತ್ ಒಂದು ಹೋಗೋದು ₹1 ಕಾಯಿನ್ ಹಾಕಿ ಮಾಡಬೇಕಾಗಿತ್ತು. ಆ ಥರ ಎಲ್ಲ ಇತ್ತು. ಈ ಮೊಬೈಲ್ನು ಸೀಸ್ ಮಾಡೋ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗ ಮೊಬೈಲಲ್ಲೇ ನಾನು ಲಕ್ಷಗಟ್ಟಲೆ ವ್ಯವಹಾರ, ಕೋಟಿಗಟ್ಟಲೆ ವ್ಯವಹಾರ ಮಾಡ್ಬೋದು. ಸೊ ಅವಾಗ ಅದನ್ನ ಹೆಂಗೆ ಬ್ರೇಕ್ ಓಪನ್ ಮಾಡೋಕ್ಕಾಗತ್ತೆ? ಅವರು ಪಾಸ್ವರ್ಡ್ ನೀವು ಫೋರ್ಸ್ ಮಾಡಿ ಕೇಳ್ಬೋದಾ, ಹೆಂಗೆ? ಹೌದು ಕೇಳ್ಬೋದು. ಇಲ್ಲ ಅಂತಂದರೆ ನಾವು ಇದು ಮಾಡಬೇಕು, ಬ್ರೇಕ್ ಓಪನ್ ಮಾಡಲೇಬೇಕು. ಅದನ್ನು ನಮ್ಮ ಇವ್ರು ಇರ್ತಾರಲ್ಲ ಎಕ್ಸ್ಪರ್ಟ್ಸು, ಅವ್ರುಗಳಿಗೆ ಇದೇ ಕೆಲಸ. ಅವ್ರು ಅಲ್ಲೇ ಬಂದು ಮಾಡ್ತಾರೆ, ಇಲ್ಲ ಅಂತ ಇದು ಮಾಡ್ತಾರೆ. ಈಗ ಇದ್ದಂಗೆ ಜ್ಯುವೆಲರಿ ವ್ಯಾಲ್ಯೂಯೇಷನ್ನು, ಈಗ ಜ್ಯುವೆಲರಿ ಎಷ್ಟು ಗ್ರಾಮ್ ಇದೆ ನಮಗೇನು ಗೊತ್ತಾಗುತ್ತೆ ಅಲ್ವಾ? ಅದಕ್ಕೆ ಒಬ್ಬ ಅಪ್ರೂವ್ಡ್ ವ್ಯಾಲ್ಯೂರ್ ಒಬ್ಬ ಇರ್ತಾನೆ, ಅವ್ನು ಕರ್ಕೊಂಬಂದು ಇದರ ತೂಕ ಎಷ್ಟು, ಇದೆಷ್ಟು ಎಲ್ಲ ಹಾಕ್ಕೊಡ್ತಾನೆ ಅವನು. ಹಾಗೆ ಇದರಲ್ಲಿ ನಮ್ಮಲ್ಲೂ ಎಕ್ಸ್ಪರ್ಟ್ಗಳು ಪ್ರತಿಯೊಂದು ಇದನ್ನೂ ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ ಪ್ರತಿಯೊಂದನ್ನು ಇದು ಮಾಡ್ಕೋತಾರೆ. ಪ್ರತಿಯೊಂದು ಸ್ಕ್ಯಾನ್ ಆಗುತ್ತೆ, ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ಇವಾಗ ಏನಾಗಿದೆ, ಎಲ್ಲರೂ ಸ್ವಲ್ಪ ಫಾಸ್ಟಾಗೂ ಇದ್ದಾರೆ, ಎಲ್ಲರಿಗೂ ಟೆಕ್ನಿಕಲ್ ನಾಲೆಡ್ಜ್ ಇದೆ. ಹಾಗಾಗಿ ಆದಷ್ಟು ಬೇಗ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲೂ ಹೆರಾಸ್ಮೆಂಟ್ ಇರೋಲ್ಲ, ಅಂದ್ಕೊಂಡಂಗೆ ಯಾರು ದಬಾಯಿಸಲ್ಲ, ಕಾಮಾಗಿ ಹೋಗ್ತಾರೆ. ಎಲ್ಲೂ ಎಗರಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸಿನಿಮಾದಲ್ಲಿ ತೋರ್ಸಂಗೆ ಅಷ್ಟು ಡ್ರಾಮ್ಯಾಟಿಕ್ ಇದಿರೋದಿಲ್ಲ ಸಿಚುಯೇಷನ್ನು. ಹಾಗಾಗಿ ಇದು ಮಾಡಿದ್ರೆ ಅದು ಬೇರೆ ನೋಡೋವನಿಗೆ, ವಿಟ್ನೆಸ್ ಆಗಿ ಬಂದವನಿಗೆ ಅವನಿಗೆ ತಲೆಸಿಟ್ಟೆ ತೊಡೋದು, ಇದೇನಿದು ಏನು ನಾನು ನೋಡಿರೋದೇ ಒಂದು ಆಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಏನೂ ಮಾಡ್ತಾ ಇಲ್ಲ ಅಂತ. ಓಕೆ, ಈಗ ತಿರ್ಗಾ ನಾನು ವಾಪಸ್ ಬರ್ತೀನಿ ಸರ್ಚಿಂದ. ಈಗ ನೀವು UDC ಆಗಿ ಸೇರಿಕೊಂಡ್ರೆ, ಇದನ್ನು ಇನ್ಸ್ಪೆಕ್ಟ್ರು, ITO, ಆಮೇಲೆ ACIT DCIT ಆಗಿ ರಿಟೈರ್ ಆದ್ರಿ. ಸ್ವಲ್ಪ UDC ಮಾಡೋ ಕೆಲಸಕ್ಕೂ ಅಥವಾ ಇನ್ಸ್ಪೆಕ್ಟ್ರ್ ಮಾಡೋ ಕೆಲಸಕ್ಕೂ ವ್ಯತ್ಯಾಸ ಇದೆಯಾ? ಇರುತ್ತೆ ವ್ಯತ್ಯಾಸ ಇರುತ್ತೆ. UDC ಕೆಲಸಗಳಂದರೆ ಈಸ್ ಕನ್ಫೈನ್ ಟು ಫೈಲ್ಸ್ ಓನ್ಲಿ. ಇನ್ಸ್ಪೆಕ್ಟ್ರ್ ಹೆಂಗೆ ಅಂದರೆ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಥರ ಅವರು ರೌಂಡ್ ಹೊಡಿತಾ ಇರಬೇಕು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರಬೇಕು. ಆಮೇಲೆ ಇಲ್ಲಿ ಆಫೀಸ್ ವರ್ಕ್ ಇದ್ದರೆ ಆಫೀಸ್ ವರ್ಕು ಮಾಡಬೇಕು ಅವರು. ಸೊ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಂದ್ರೆ ದೇ ವರ್ಕ್ ಔಟ್ಸೈಡ್ ಆಫ್ ದಿ ಆಫೀಸ್ ಮೋಸ್ಟ್ಲಿ ಆಗಾರೆ. ಅಲ್ಲ, ಆಫೀಸ್ ಡಿಪೆಂಡಿಂಗ್ ಅಪಾನ್ ದಿ ಇದು ಕೇಸ್. ಕೆಲವು ಕೇಸ್ಗಳಲ್ಲಿ ಅವ್ರು ಬಾಗಿಲು ತೆಗೆಯೋದು ಸಾಯಂಕಾಲದಿತ್ತು, ಕೆಲವು ಓಪನ್ ಮಾಡ್ತಾಯಿದ್ರೆ ಸಂಜೆ ಹೊತ್ತೇ ಹೋಗಿ ಮಾಡಬೇಕು. ಆವತ್ತು ಅವನಿಗೆ ತಕ್ಕ ವರ್ಕ್ ಹೆಂಗಿರುತ್ತೆ ಹಾಗೆ. ಇನ್ನು ಕೆಲವು ಆಫೀಸಲ್ಲಿ ಕೂತ್ಕೊಂಡು ಮಾಡೋದು ಇರುತ್ತೆ, ಟೋಟ್ಲಿಂಗು, ಇದನ್ನು ಮಾಡೋದು, ಫಿಗರ್ಸು, ಕಂಪ್ಯಾರಿಸನ್ನು, ಅಪ್ಲಿಕಬಿಲಿಟಿ ಆಫ್ ಲಾ ಅವೆಲ್ಲ ಇರುತ್ತೆ. ಅದಾಗಿ ಆಫೀಸರ್ ಅಂತಂದರೆ ಆಫೀಸರ್ಗೆ ಇವ್ರನ್ನ ವಿಲ್ ಬಿ ದಿ ಹೆಡ್ ಆಫ್ ದಿ ಆಫೀಸು, ಅವರು ಅದನ್ನು ಕಂಟ್ರೋಲ್ ಮಾಡ್ಕೊಂಬರೋದು, ಯಾವ ಥರ ಮಾಡಬೇಕು ಅಂತ ಇವ್ರನ್ನ ಇನ್ಸ್ಪೆಕ್ಟರ್ಗಳನ್ನು ಪರ್ಸ್ಯೂ ಮಾಡಬೇಕು. ಹಾಗಾಗಿ ಸೊ ಮತ್ತು ಇದು AC ಏನು ಕೆಲಸ ಮಾಡಿ? ACನೂ ಅದೇ ಥರವೇನೇನೆ, ಎಲ್ಲ ಪ್ಯಾರಲಲ್ಲು. ಈಗ ITO ಏನು ಮಾಡ್ತಾನೆ ಅದನ್ನು ಸ್ವಲ್ಪ ಬೇರೆ ಕೇಸ್ಗಳು, ದೊಡ್ಡ ಕೇಸ್ಗಳು AC, ಇನ್ನೊಂದು ದೊಡ್ಡ ಕೇಸ್ DC, JC, ಆ ಥರ ಜಾಯಿಂಟ್ ಕಮಿಷನರು, ಅಡಿಷನಲ್ ಕಮಿಷನರು. ಹಾಗಾಗಿ ಅವರವ್ರ ಹಂತದಲ್ಲಿ ಅವರವರ ಇದಕ್ಕೆ ಏನು ವರ್ಕ್ ಇರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ.
ಈಗ ಈಗ ಯಾರೋ ಈಗ ಗ್ರಾಜುಯೇಟ್ ಇವಾಗ ತಾನೇ ಆಗ್ತಿದ್ದಾನೆ ಅಂತ ಅನ್ಕೊಂಡ್ರೆ ಅವನಿಗೆ ಇಲ್ಲಪ್ಪ ನಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ಅನ್ಕೊಂಡ್ರೆ ಇನ್ಸ್ಪೆಕ್ಟರ್ ಆಗಿ ಅವ್ರು ಏನು ಮಾಡ್ಬೇಕಾಗುತ್ತೆ? ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಬರಬೇಕು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸೆಲೆಕ್ಟ್ ಆಗಿಬಿಟ್ಟು ಅವನ ಅಲ್ಲಿ ಸೆಲೆಕ್ಟ್ ಆದ್ರೂ ಅಲ್ಲೂ ಪೋಸ್ಟಿಂಗ್ ಇರುತ್ತೆ, ಸೆಂಟ್ರಲ್ ಎಕ್ಸೈಸು, ಇನ್ಕಮ್ ಟ್ಯಾಕ್ಸು ಈ ಥರ ಅವನ ರ್ಯಾಂಕಿಂಗ್ ಮೇಲೆ ಪೋಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಆಪ್ಷನ್ ಇರಲ್ಲ? ಆಪ್ಷನ್ ಇರಲ್ಲ. ನಾನು ಇನ್ಕಮ್ ಟ್ಯಾಕ್ಸ್ ಹೋಗಬೇಕು, ನಾನು ಸೆಂಟ್ರಲ್ ಎಕ್ಸೈಸ್ ಅಂತ ಏನೂ ಇರಲ್ಲ. ಸೊ ಅದು ಹೆಂಗೆ ರ್ಯಾಂಕಿಂಗ್ ಹೈಯೆಸ್ಟ್ ರ್ಯಾಂಕಿಂಗ್ ಇದ್ರೆ ಅಲ್ಲ, ಅದು ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ವೇಕೆನ್ಸಿ ಈಗ 3 ವೇಕೆನ್ಸಿ ಇರುತ್ತೆ. ಇನ್ಸ್ಪೆಕ್ಟರ್ದು ಇಲ್ಲಿರುತ್ತೆ, ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಎಕ್ಸೈಸ್ 35 ಇರುತ್ತೆ. ಆವಾಗ ಅಷ್ಟೇನೆ ಯಾವುದೋ 3 ಜನ ಇಲ್ಲಿ ಹಾಕ್ತಾರೆ. ಹಾಗಾಗಿ ಇದಾಗುತ್ತೆ, ಯಾವುದೇ ಒಂದು ಇದಿರೋದಿಲ್ಲ, ಅವ್ರಿಗೇನೂ ಗೊತ್ತೂ ಇರೋಲ್ಲ. ವಿಲ್ ಬಿ ಎ ರಾ ಟು ದಿ ಫೀಲ್ಡ್, ಡೈರೆಕ್ಟಾಗಿ ಬರ್ತಾರೆ. ಸೊ ಅವ್ರಿಗೆ ಟ್ರೈನಿಂಗು ಇರುತ್ತೆ? ಹೌದು, ಅವ್ರಿಗೆ ಒಂದು ನಮ್ಮದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಎಲ್ಲ. ಡೈರೆಕ್ಟಾಗಿ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಆದಾಗಲೂ ಟ್ರೈನಿಂಗ್ ಇತ್ತಾನೆ? ಹೌದೌದು, ನಮಗೂ ಟ್ರೈನಿಂಗ್ ಇತ್ತು. ಎಲ್ಲಿ ಟ್ರೈನಿಂಗ್ ಆಗಿತ್ತು? ಬೆಂಗಳೂರಲ್ಲೇ ಇರೋದು. ಓ, ಅದು ಎಷ್ಟು ದಿನ ಟ್ರೈನಿಂಗ್? ಅದು ಬಂದು ಬೇಸಿಕ್ ಕೋರ್ಸ್ ಅಂದ್ಬಿಟ್ಟು 45 ಡೇಸು. ಆಮೇಲೆ ಎವ್ರಿ ಇಯರು ಒಂದೊಂದು 5 ದಿವಸದಷ್ಟು ಇದಿರುತ್ತೆ ರಿಫ್ರೆಶಿಂಗ್ ಕೋರ್ಸ್ಗಳು. ಅವೆಲ್ಲ ಅದನ್ನು ತಯಾರು ಮಾಡೋದಕ್ಕೆ ಅವೆಲ್ಲ ಚೆನ್ನಾಗಿ ಇದಾಗುತ್ತೆ. ಹೊಸ್ದಾಗಿ ಸೇರಿಕೊಂಡವನು ಅವ್ನಿಗೆ ಏನೇನು ಇದು ಯಾವ ಥರ ಸೆಕ್ಷನ್ಗಳು ಯಾವುದು, ಎಲ್ಲಿ ವರ್ಕ್ ಮಾಡಿದ್ರೆ ಏನಿರುತ್ತೆ ಕೆಲಸ. ಆಮೇಲೆ ಅಷ್ಟೇ ಅಲ್ಲ, ಅವನಿಗೆ ಮಧ್ಯಾಹ್ನದೊತ್ತು ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಆಫೀಸ್ಗಳಲ್ಲಿ ಕೂರಿಸಿ ಟಪಾಲ್ ಎಲ್ಲಿ ತೊಗೋಬೇಕು, ಯಾವ ಥರ ಮಾಡಬೇಕು, ಎಲ್ಲಿಗೆ ಹೋಗುತ್ತೆ ಪೇಪರ್ಸು, ಡಿಫ್ರೆಂಟ್ ಆಫೀಸ್ಗಳ ಫಂಕ್ಷನಿಂಗ್ ಡಿಫ್ರೆಂಟ್ ಟೈಪ್ ಇರುತ್ತೆ, ಅವೆಲ್ಲ ಮಾಡ್ತಾರೆ. ಈಗ ನಿಮ್ಗೆ ಆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದು ಅಂತ ಹೇಳ್ತಾರೆ ವಿಂಗ್ಗೆ ಏನಾದ್ರು ಟಾರ್ಗೆಟ್ ಇರ್ತಿತ್ತಾ ಇಷ್ಟು ಸರ್ಚ್ ಮಾಡುವ? ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 3-4 ಮಾಡ್ತೀವಿ. ಓ, ಅಷ್ಟೇ? 3-4? ಯಾಕಂದ್ರೆ ಟೈಮ್ ತೊಗೊಳುತ್ತಲ್ಲ, ಹಾಗಾಗಿ 4-6 ಆಗ್ಬೋದು. ಒಂದೊಂದು ಟೈಮ್ ಏಕ್ದಮ್ ಚಿಕ್ಕ ಕೇಸ್ಗಳು ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬೋದು. ನಮ್ಮ ತಲೆಯಲ್ಲಿ ಅಂದರೆ ಸರ್ಚ್ ಆಗ್ತಾನೆ ಇರುತ್ತೆ ಕರೆಂಟಾಗಿ? ಅಲ್ಲ, ಬೇರೆ ಬೇರೆಯವ್ರು ಮಾಡ್ತಿರ್ತಾರೆ. ಬೇರೆ ಬೇರೆ ಟೀಮು, ಒಂದೇ ಟೀಮ್ ಅಲ್ವಲ್ಲ, ಇಲ್ಲಿ ಬೇರೆ ಬೇರೆ ಟೀಮ್ ಮಾಡ್ತಾ ಇರುತ್ತೆ. ಈಗ ಮೈಸೂರಂಥ ಜಿಲ್ಲೆಗಳಲ್ಲಿ ವಿಂಗಿಗೆ ಒಂದಿರುತ್ತಲ್ವ? ಎಲ್ಲ ಇದರಲ್ಲಿ ಒಂದೊಂದೇ ಇರುತ್ತೆ. ಬೆಂಗಳೂರು ಅಂತ ಕಡೆ ಒಂದು 8 ವಿಂಗ್ಗಳಿರುತ್ತೆ. ಅವರು ಇದನ್ನು ಹೆಲ್ಪನ್ನು ಇಲ್ಲಿ ತೊಗೋತೀವಿ. ಆಮೇಲೆ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟು ಅವ್ರ ಹತ್ರ ಮಾಡಿಸ್ತೀವಿ. ಅವೆಲ್ಲ ನಡೆಯುತ್ತೆ. ಇವೆಲ್ಲ ಅಷ್ಟೇ. ಟೋಟಲ್ ಇಂಟಿಗ್ರಿಟಿ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಇದು ಕೇರ್ಫುಲ್ಲಾಗಿ ಮಾಡಬೇಕಷ್ಟೇ. ಆಮೇಲೆ ಇವಾಗ ಇನ್ಫ್ಯಾಕ್ಟ್ ಲಾಸ್ಟ್ 5-6 ಇಯರ್ಸ್ ಫೇಸ್ಲೆಸ್ ಅಂತ ಬಂದಿದೆ ಅಸೆಸ್ಮೆಂಟ್. ಸೊ ಅದು ಬಂದಾಗಲೂ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಷ್ಟೇ ಕೆಲಸ ಇರುತ್ತೆ, ಯಾಕಂದ್ರೆ ಈಗೆಲ್ಲ ಆನ್ಲೈನೇ ಆಗುತ್ತೆ ಅಂತ. ಸೊ ಮುಂಚೆ ಎಷ್ಟಿತ್ತು? ಈಗ ಫೈಲ್ ಮುಂಚೆ ಫಿಸಿಕಲಿ ಎಲ್ಲ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗಬೇಕಾಯ್ತು, ಫೈಲ್ ಚೆಕ್ ಮಾಡಬೇಕಾಯ್ತು. ಈಗೆಲ್ಲ ಕಂಪ್ಯೂಟರಲ್ಲೇ ಮಾಡ್ತಾರೆ. ಸೊ ಅಷ್ಟೇ ಟೈಮ್ ಲೈನ್ ಅಷ್ಟೇ ಬೇಕಾಗತ್ತೆ ಇವಾಗಲೂ ಕೂಡ? ಅಲ್ಲ, ಈಗ ಇನ್ನೂ ಜಾಸ್ತಿ ಸಿಗುತ್ತೆ ಟೈಮ್. ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಇದೆ. ಮೊದಲು ಈಗ ನೀವು ಹೇಳ್ದಂಗೆ ನಮ್ಮ ಆಫೀಸಿಗೆ ಕೂತ್ಕೊಂಡು ಪ್ಯಾನ್ ನಂಬರ್ ಹಾಕ್ಬಿಟ್ರೆ ಸಾಕು, ಅವ್ನ ಬ್ಯಾಂಕ್ ಅಕೌಂಟು ಎಲ್ಲ ಬಂದುಬಿಡುತ್ತೆ. ಮೊದಲು ಹಂಗಿರಲಿಲ್ಲ, ಫಿಸಿಕಲ್ಲಾಗಿ ಬ್ಯಾಂಕ್ಗೆ ಹೋಗಿ ಅಲ್ಲೊಂದು ರಿಜಿಸ್ಟರ್ ಬರ್ಕೊಂಬಂದು ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಇನ್ಫಾರ್ಮೇಷನ್ ಜಾಸ್ತಿ ಇದೆ ಈಗ. ಹಾಗಾಗಿ ಯಾವ ಮೆಷಿನರಿನೂ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಏನಾಗಿದೆ ಈಗ ಇದು ಫೈಲ್ ಸ್ಮೈಲ್ ಆ್ಯಂಡ್ ಗೋ ಅಂತಂದ್ಬಿಟ್ಟು ಆದಷ್ಟು ಚಿಕ್ಕ ಇದನ್ನು ಯಾವುದೂ ಎನ್ಕ್ವೈರಿ ಮಾಡೋದಿಲ್ಲ. ಅಂಥ ಮೆಷಿನರಿನ ಇದಕ್ಕೆ ಉಪಯೋಗಿಸ್ಕೋಬೇಕು, ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ. ಹಾಗಾಗಿ ಕೆಲಸ ಅಂತೂ ಕೈ ತುಂಬ ಕೆಲಸ ಮಾಡೋ ಅಷ್ಟು ಕೆಲಸ ಇದ್ದೇ ಇದೆ, ಈಗಲೂ ಇದೆ, ಇನ್ನೂ ಜಾಸ್ತಿ ಆಗ್ತಾಯಿದೆ ಕೆಲಸಗಳು. ಮಾಡೋದ್ರ ಇದ್ರ ಮೇಲೆ ಹೋಗುತ್ತೆ. ಮೊದಲು ಆ ಥರ ಆಯಿತು. ಮೊದಲನ್ನ ಏನಾಗೋದು, ತುಂಬ ಹೆಣ್ಗಾಡಬೇಕಾಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗಬೇಕು ಅಂದರೆ ಫಿಸಿಕಲಾಗಿ ಮೂವ್ ಆಗಬೇಕು. ಪೋಸ್ಟ್ ಆಫೀಸಿಂದ ಇನ್ಫಾರ್ಮೇಷನ್ ತರಬೇಕು ಅಂದರೆ 6 ದಿನಕ್ಕೆ ಒಂದು ದಿನದಲ್ಲಿ 2-3 ಪೋಸ್ಟ್ ಆಫೀಸ್ ಮಾತ್ರ ಸಿಗ್ತಾಯಿದ್ದು. ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು, ಆವಾಗೆಲ್ಲ ಇದು ಇಲ್ಲ, ಏನೋ ಜೆರಾಕ್ಸ್ ಒಂದಿತ್ತು ಅಷ್ಟೇ, ಮೊಬೈಲಲ್ಲಿ ಫೋಟೋ ತಗೊಳ್ಳೋದು ಎಂಥದ್ದು ಇಲ್ಲ. ಅದನ್ನು ಬೇಕಾದ್ದನ್ನು ಜೆರಾಕ್ಸ್ ಮಾಡ್ಕೊಂಬಂದು ಅವೆಲ್ಲ ಇತ್ತು. ಹಾಗೆಲ್ಲ ಇತ್ತು. ಸುಮಾರು ಸಮಯ ಅದಕ್ಕೆ ಹೊರಟೋಗೋದು, ಲೊಕೇಶನ್ ಸ್ಪಾಟ್ ಔಟ್ ಮಾಡೋದಕ್ಕೆ. ಅವೆಲ್ಲ ತುಂಬ ಟೈಮ್ ತೊಗೊಳ್ಳೋದು. ಈಗೆಲ್ಲ ಕೈಯಿಂದ ಇದರಲ್ಲೇ ಇರುತ್ತೆ, ಅಂಗೈಯಲ್ಲೇ ಇರುತ್ತೆ, ಎಲ್ಲ ಫುಲ್ಲು ಬಂದುಬಿಡುತ್ತೆ. ಮಕ್ಕಳ ಹೆಸರುಗಳು ಇದು ಎಲ್ಲ ಸಿಕ್ಬಿಡುತ್ತೆ, ಆಧಾರ ಪ್ರತಿಯೊಂದು. ಆಮೇಲೆ ಡೌಟ್ಫುಲ್ ಟ್ರಾನ್ಸಾಕ್ಷನ್ಸ್ ಗೊತ್ತಾಗುತ್ತೆ. ಯಾವುದೋ ಅಕೌಂಟಲ್ಲಿ ಕಂಟಿನ್ಯೂಸ್ ಆಗಿ ಸಾಮಾನ್ಯವಾಗಿ ಏನಾಗುತ್ತೆ, 50,000 ಮೇಲಾದರೆ ಪ್ಯಾನ್ ನಂಬರ್ ಹಾಕಬೇಕು ಅಂತಿರುತ್ತೆ. 48,000 47,000 ಡೈಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅವೆಲ್ಲ ಒಂದು ಸೂಚನೆಗಳು. ಆಮೇಲೆ ಈಗ ರಿಟರ್ನ್ ಫೈಲ್ ಮಾಡಿದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಕ್ರೂಟಿನಿ ಅಂತ ಮಾಡ್ತಾರೆ.
ಆ ಸ್ಕ್ರೂಟಿನಿಗೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ? ಅದು ರ್ಯಾಂಡಮ್ ಆಗತ್ತಾ ಅಥವಾ ಇಲ್ಲ, ಸ್ಕ್ರೂಟಿನಿಗೆ ಮೊದಲು ಎಲ್ಲ ಇದ್ದಿದ್ದು ನಾವು ಕೇಸನ್ನು ಸ್ಟಡಿ ಮಾಡಿ ಇಂಥ ಕೇಸಲ್ಲಿ ಸಾಕಷ್ಟು ಪಕ್ಕ ಇದೆ, ಇಲ್ಲಿ ಲೀಕ್ ಇದಾಗಿದೆ, ಯಾವುದೋ ಒಂದು ಮಾಹಿತಿ ಇಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅಂದ್ಬಿಟ್ಟು ಕಮಿಷನರ್ಗೆ ಕೊಟ್ಟು ಅವ್ರ ಅಪ್ರೂವಲ್ ತೊಗೊಂಡು ಆಮೇಲೆ ಮುಂದುವರಿಬೇಕಾಯಿತು. ಇವಾಗ ಏನಾಯಿತು, ಎಲ್ಲ ಸಿಸ್ಟಮಲ್ಲೇ ಬಂದುಬಿಡುತ್ತೆ, ಅದು ಸಿಸ್ಟಮೇ ಸೆಲೆಕ್ಟ್ ಮಾಡಿಬಿಡುತ್ತೆ. ಆಮೇಲೆ ಫೇಸ್ಲೆಸ್ ಆದ್ದರಿಂದ ಈಗ ಮೈಸೂರು ಕೇಸ್ ಹೋಗೋದು ಬಿಹಾರನೋ ವೆಸ್ಟ್ ಬೆಂಗಾಲಲ್ಲಿ ಇರೋನಿಗೆ ಹೋಗುತ್ತೆ, ಮೈಸೂರಿನವ್ರಿಗೆ ಅಸ್ಸಾಮಲ್ಲಿರೋದು ಯಾವುದೋ ಕೇಸ್ ಬರ್ಬೋದು. ಸೊ ಅದು ಸ್ವಲ್ಪ ಇದಾಗಿರುತ್ತೆ, ಸುಲಭ ಅಲ್ಲ. ಈಗ ಅಕಸ್ಮಾತ್ ಈಗ ನಮ್ಮ ಮೈಸೂರಲ್ಲಿ ನಮ್ದು ಯಾವುದೋ ಟ್ರಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ, ನಾನು ರಿಟರ್ನ್ ಫೈಲ್ ಮಾಡಿರ್ತೀನಿ. ಸೊ ಅದು ನೀವು ಹೇಳ್ತಿರೋದು ಯಾರೋ ಅಸ್ಸಾಮಲ್ಲಿ ಕೂತಿರೋನ್ಗೂ ಅದು ಹೋಗ್ಬೋದು, ಅಥವಾ ಈ ಕಡೆ ಗುಜರಾತಲ್ಲಿ ಕೂತಿರೋನ್ಗೂ ಹೋಗ್ಬೋದು. ನಮಗದು ಗೊತ್ತಾಗಲ್ಲ, ಆದರೆ ಅಸಸಿಗೆ ಗೊತ್ತಾಗಲ್ಲ. ಹಾಂ, ಅಸ್ಸಿಗೆ ಗೊತ್ತಾಗಲ್ಲ, ಲೋಕಲ್ ಆಫೀಸರ್ಗೂ ಗೊತ್ತಿರಲ್ಲ. ಯಾಕಂದ್ರೆ ಅದೇನಂತೆ ಫೇಸ್ಲೆಸ್ಸಲ್ಲಿ ಅವನು ಎನ್ಕ್ವೈರಿ ಮಾಡ್ತಾನೆ, ಅವನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾನೆ. ಅವ್ನಿಗೇನೋ ಇನ್ಫಾರ್ಮೇಷನ್ ಬೇಕು ಅಂತೇಳಿ ಅಸ್ಸಿಗೆ ಕೇಳಲ್ಲ, ಅವನು ಡೈರೆಕ್ಟಾಗಿ ಕಂಪ್ಯೂಟರ್ಗೆ ಹಾಕ್ತಾನೆ. ಅವರು ತೊಗೊಂಡೋಗಿ CPCಯಿಂದ ಅವ್ರು ಡೈರೆಕ್ಟಾಗಿ ಇವನು ಫಾರ್ವರ್ಡ್ ಮಾಡ್ತಾರೆ, ಆ ಮಾಹಿತಿನ ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಹಾಗಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ನು ಕೆಲವು ಫಿಸಿಕಲಾಗಿ ವೆರಿಫಿಕೇಷನ್ ಮಾಡಬೇಕು ಅಂತಿದ್ದರೆ ಅವನು ಫಿಸಿಕಲ್ ವೆರಿಫಿಕೇಷನ್ ಇಂತಿಂತ ಮಾಡಬೇಕು ಅಂತ ಕಳಿಸ್ತಾನೆ. ಅದನ್ನು ಕಂಪ್ಯೂಟರ್ ಸಿಸ್ಟಮಿಂದ ಇವನು ಕನ್ಸರ್ನ್ ಜಾಯಿಂಟ್ ಕಮಿಷನರ್ ಬರುತ್ತೆ, ಅವರು ಒಬ್ಬರಿಗೆ ಆಥರೈಸ್ ಮಾಡಿ ಇದನ್ನೆಲ್ಲ ವೆರಿಫೈ ಮಾಡಿ ಅಂತ ಹೇಳ್ತಾರೆ. ಅದು ಲೋಕಲ್ ಡಿಪಾರ್ಟ್ಮೆಂಟ್. ಯಾತಕ್ಕೆ ಅನ್ನೋದು ಏನೂ ಗೊತ್ತಿರೋಲ್ಲ, ಅವ್ರಿಗೇನು ಏನು ಹೇಳಿರಲ್ಲ. ಏನು ವೆರಿಫೈ ಮಾಡಬೇಕು ಅದನ್ನು ಮಾತ್ರ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅವ್ರು ರಿಪೋರ್ಟ್ ಕೊಡಬೇಕು. ಹಾಗಾಗಿ ಗುಪ್ತವಾಗಿರುತ್ತೆ. ಬಟ್ ಈಗ ಅಕಸ್ಮಾತ್ ಅವ್ರು ಏನಾದ್ರು ಆರ್ಡರ್ ಪಾಸ್ ಮಾಡ್ತಾರೆ ಅಥವಾ ಇನ್ನೇನೋ ಮಾಡುತ್ತಾರೆ ಅಂದರೆ ಅವಾಗ ನಾವು ಅದನ್ನ ಹೆಂಗೆ, ಹೌ ಡಸ್ ಅನ್ ಅಸಸಿ ಫೇಸ್ ಸಚ್ ಎ ಥಿಂಗ್ ಅಂತ? ನೋಡಿ, ಇದು ಭಾಳ ಕಷ್ಟ ಇದೆ. ಯಾಕೆಂದರೆ ಯಾವುದೋ ಒಂದು ಆರ್ಡರ್ ಫೇಸ್ಲೆಸ್ ಇದರಲ್ಲಿ ಅವ್ನಿಗೇನು ವಿಷಯ ಆಸ್ತಿ ನೋಡಿರಲ್ಲ, ಏನು ಅವನ ಟ್ರೇಡಿನ ಬಗ್ಗೆ ಏನೂ ಗೊತ್ತಿರಲ್ಲ. ಈ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ನೇಚರ್ ಆಫ್ ವರ್ಕ್ ಇದೇನೋ, ಟ್ರೇಡ್ ಏನೋ, ಯಾವ ಥರ ಹೋಗುತ್ತೆ ಅನ್ನೋದು ಏನೂ ಗೊತ್ತಿರಲ್ಲ. ಅವನಿರೋದು ಅಸ್ಸಾಮಲ್ಲಿ ಇರ್ತಾನೆ. ಅವನು ಅವನೇನಾಗ್ತಾನೆ, ಹೈ ಪಿಚ್ಡ್ ಅಸೆಸ್ಮೆಂಟ್ ಆಗಿ ಹೋಗ್ಬಿಡುತ್ತೆ. ಆ ಥರ ಮಾಡಬೇಕಾದಾಗ ಆ್ಯಕ್ಚುಲಾಗಿ ಒಂದು ಅಸೆಸ್ಮೆಂಟ್ ಮಾಡಬೇಕು ಅಂತಂದರೆ ವಿ ಶುಡ್ ಸಿಟ್ ಇನ್ ದಿ ಆರ್ಮ್ ಚೇರ್ ಆಫ್ ದಿ ಅಸಸಿ, ಆವಾಗಲೇ ನಮಗೆ ಗೊತ್ತಾಗೋದು. ಇಲ್ಲಾಂದರೆ ಅವನು ಈಗ ಮೈಸೂರಲ್ಲಿ ಇದು ಯಾವುದೋ ಒಂದು ಸಿಲ್ಕ್ ಟ್ರೇಡ್, ಅದ್ರ ಬಗ್ಗೆ ಅವನಿಗೇನು ಐಡಿಯಾನೇ ಇರೋದಿಲ್ಲ. ಹಾಗಾಗಿ ಎಷ್ಟೋ ಅಲೋಯನ್ಸ್ಗಳನ್ನು ಎಕ್ಸಮ್ಷನ್ ಡಿಸಲೋ ಮಾಡಿ ಏನೋ ಒಂದು ಮಾಡಿಟ್ಬಿಡ್ಬೋದು. ಅದೆಲ್ಲ ಆಗೋ ಚಾನ್ಸಸ್ ಇದೆ. ಅವಾಗ ಅಸಸಿಗೆ ರಿಕೋರ್ಸ್ ಏನು? ಅಪೀಲ್ಗೆ ಹೋಗ್ಬೇಕು ಅವನು. ಈಗ ನೋಡಿ, ಅಪೀಲು ಫೇಸ್ಲೆಸ್ಸು. ಹಾಗಾಗಿ ಅವನು ಅಪೀಲ್ ಫೈಲ್ ಮಾಡಿ ಕೂತ್ಬಿಡ್ಬೇಕು ಆನ್ಲೈನು. ಅದು ಇನ್ಯಾವುದೋ CIDಗೆ ಹೋಗುತ್ತೆ, ಅವರು ವೆರಿಫೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಸ್ಸಾಂ ಕೇಸನ್ನು ಹೋಗಿದ್ರೆ ಅಸಿಂಗ್ ಆಫೀಸರ್ ಆಗಿದ್ರೆ ಈ ಕಡೆ ತಗೊಂಡೋಗ್ಬಿಟ್ಟು ಗುಜರಾತ್ ಇಲ್ಲ ಬಿಯಾಂಡ್ ಡೆಲ್ಲಿನೋ ಕಾಶ್ಮೀರದಲ್ಲಿರೋನು ಗೊತ್ತಾಗುತ್ತೆ, CID ಅಪೀಲ್ ಕಾಶ್ಮೀರ್. ಅಯ್ಯೋ, ತಿರ್ಗಿ ಅವ್ರು ಅದನ್ನೆಲ್ಲ ಇನ್ಫಾರ್ಮೇಶನ್ ತಗೋಬೇಕಾ? ಹೌದು. ಬಟ್ ಅವ್ರಿಗೂ ಏನು ಗೊತ್ತಿರುತ್ತೆ ಇಲ್ಲಿದ್ದು? ಇದೇ ಥರವೇ, ಏನೂ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಟ್ರಿಬ್ಯುನಲ್ಲು. ಸರಿ, ಅದು ಫೇಸ್ಲೆಸ್? ಅದೆಲ್ಲ ಈಗ ಆದಷ್ಟು ಆನ್ಲೈನ್ ಇದೆ, ಕೆಲವು ಕಡೆ ಫಿಸಿಕಲ್ಲಾಗಿ ಕರೆಯೋ ಇದು ಇದೆ. ಈಗ ನಂದೇ ಫಾರ್ ಎಕ್ಸಾಂಪಲ್ ಯಾವುದೋ ಟ್ರಸ್ಟ್ ಇದೆ ಅಂತ ಅನ್ಕೊಳ್ಳೋಣ, ಏನೋ ಡಿಸಲೋ ಮಾಡಿಬಿಟ್ಟಿದ್ದಾರೆ ಯಾವುದೋ ಅಸ್ಸಿಂಗ್ ಆಫೀಸರು, ನಾನು ಅಪೀಲ್ ಹೋದೆ, CID ಅಪೀಲ್ಸ್, ಅಲ್ಲೂ ರಿಜೆಕ್ಟ್ ಆಗೋಯ್ತು. ಸೊ ನೆಕ್ಸ್ಟ್ IT ಬ್ಯಾಂಗ್ಳೂರು ಅಪೀಲೇಟ್ ಟ್ರಿಬ್ಯುನಲ್ಲೂ ಈಗ ರಿಜೆಕ್ಟ್ ಆಗ್ಬಿಟ್ರೆ ಹೈಕೋರ್ಟು ಸುಪ್ರೀಂ ಕೋರ್ಟು ಇದೆ. ಐ ಹ್ಯಾವ್ ಟು ಬೇರ್ ದ ಕಾಸ್ಟ್. ಹೌದು ಮತ್ತೆ ಅದಕ್ಕೇನೆ ದಿ ಅಸಿಂಗ್ ಆಫೀಸರ್ ಶುಡ್ ಸಿಟ್ ಇನ್ ದಿ ಆರ್ಮ್ ಚೇರ್ ಆಫ್ ದಿ ಅಸಸಿ. ಏನು ಕೂತ್ಕೊಳ್ತೇನೆ ಇದೆಲ್ಲ ಬರಲ್ಲ, ಇದೆಲ್ಲ ಸುಳ್ಳು ಅಂತ ಪ್ರಿಸ್ಯೂಮ್ ಮಾಡಿಕೊಂಡು ಮಾಡೋ ಆಗಿಲ್ಲ. ಅಲ್ಲ, ನೀವು ಹೇಳ್ತಿರೋದು ಕರೆಕ್ಟ್, ಐಡಿಯಲ್ ಸಿಚುವೇಶನ್ನು. ಬಟ್ ಅದು ಅವ್ರಿಗೆ ಅಷ್ಟು ಟ್ರೈನಿಂಗ್ ಆಗಿರುತ್ತಾ? ಎಲ್ಲ ಹೆಂಗಾಗುತ್ತೆ, ಈಗ ನಮಗೆ ಟ್ರೇಡ್ ತೊಗೊಳ್ಳಿ, ಈಗ ಅಸ್ಸಾಮಲ್ಲಿ ಟೀ ಎಸ್ಟೇಟು, ಇಲ್ಲಿರೋನಿಗೆ ಏನು ಗೊತ್ತೇ ಇರೋದಿಲ್ಲ. ಆ ಥರ ಆಯಿತು ಅಂದರೆ ನಾವು ತುಂಬ ಇದರಲ್ಲಿ ವೆರಿಫೈ ಮಾಡಿ ಗೂಗಲಲ್ಲಿ ಹೋಗಿ ಅಲ್ಲೇನಿರ್ತೇವೆ ಅದು ಅವನ್ನೆಲ್ಲ ರೆಕಾರ್ಡ್ ಮಾಡಿ ಕಂಪ್ನೀಸ್ ಯಾವ ಥರ ಇವೆ, ಆ ಕಂಪ್ನಿಗಳು ಏನು ವ್ಯವಹಾರ ಮಾಡ್ತಾರೆ ಅಂಥವೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು. ಬಟ್ ಏನೇ ಆದರೂ ನಾವು ಇಲ್ಲಿ ಕೂತ್ಕೊಂಡು ಅಲ್ಲಿದ್ದು ವಸ್ತುಸ್ಥಿತಿ ಯಾಕಂದರೆ ಅಸಿಂಗ್ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ, ಅಲ್ಲಿ ಆಫೀಸರ್ ಗೊತ್ತಿರೋದಿಲ್ಲ. ಇದು ಫೇಸ್ಲೆಸ್ ಬಂದು ಎಷ್ಟು ವರ್ಷ ಆಗಿರ್ಬೋದು? ಈಗ ಒಂದು 5-6 ವರ್ಷ ಮೇಲೆ ಆಗಿರ್ಬೋದು. ಬಟ್ ಅದೇ ಭಾಳ ಈಗ ಸದ್ಯಕ್ಕೆ ಇನ್ನೂ ಇದಾಗಿದೆ, ಏನಾಗುತ್ತೆ ಬಂದು ನೋಡಬೇಕು. ಭಾಳ ತುಂಬ ಹಿಂಸೆ ಆಗಿಬಿಡುತ್ತೆ. ಅಸೆಸಿಂಗ್ ಹಿಂಸೆ ನನ್ನ ಪ್ರಕಾರ. ಗೊತ್ತಿಲ್ಲ, ಇವತ್ತೇ ಒಬ್ಬರು ಬರ್ತಾರೆ, ಟ್ರಾನ್ಸ್ಫರ್ ಆಗಿ ಹೊಟ್ಟೋಗ್ತಾರೆ, ಮುಂದೆ ಬಂದು ಅವನು ಅರಿಯರ್ಸ್ ಇಷ್ಟಿದೆ ಕಟ್ಟಿ ಅಂತ ಹೇಳ್ತಾನೆ. ಹಾಗಾಗಿ ಈ CID ಅಪೀಲ್ಸ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಅಸಸಿ ಆದ್ರೆ ಅವನಿಗೆ ಅದು ರೆಪ್ರೆಸೆಂಟ್ ಮಾಡಕ್ ಆಗದೆ ಇರ್ಬೋದು, ಅವನು CA ಮತ್ತೆ ಅವ್ರದ್ದೆಲ್ಲ ಫೀಸ್ ಕೊಡ್ಲೇಬೇಕಾ? ಹೌದು, ಮತ್ತೆ ಲಾಯರ್ನ ಇಟ್ಟು CA ಇಟ್ಕೊಂಡು. ಆಮೇಲೆ ಈಗ ಇನ್ನೊಂದು, ಈಗ ಅಕಸ್ಮಾತ್ ಅಸಿಂಗ್ ಆಫೀಸರ್ ಆರ್ಡರ್ ಪಾಸ್ ಮಾಡಿ 20 ಲಕ್ಷ ಡಿಸೋಲೋ ಆಗಿದೆ ಅಥವಾ ಇನ್ಕಮ್ ಜಾಸ್ತಿ ತೋರಿಸ್ಬೇಕು ಅಂದ್ರೆ, ತೋರಿಸಿದ್ರೆ ಅವರು ಅಲೋ ಮಾಡಿದ್ರೆ, ಅವಾಗ ನಾವು ಟ್ಯಾಕ್ಸ್ ಕಟ್ಟಲೇಬೇಕಾ? ಅಪೀಲ್ ಹೋಗಿದ ಮುಂಚೆ 20% ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ.
ಆ 20% ಮೈಟ್ ಬಿ ಹ್ಯೂಜ್ ಫಾರ್ ಮೀ. ಡೆಫಿನೆಟ್ಲಿ ಅದು. ಆಮೇಲಿಂದ ನಿಮ್ಮದು ಎಂಟೈರ್ ಅಡಿಷನ್ ಇದು ಡಿಸ್ಪ್ಯೂಟಲ್ಲಿದ್ದರೆ ಆವಾಗ ಅವನಿಗೆ ಹೇಳಿ ಸ್ಟೇ ತೊಗೋಬೋದು. ಈ ಥರ ಸಬ್ಸಿಕ್ವೆಂಟ್ ಡೇಟಲ್ಲಿ ನಾನು ಕಟ್ತೀನಿ, ಅಪೀಲ್ ಡಿಸ್ಪೋಸ್ ಆಫ್ ಮಾಡಿ ಅಂತ. ಆಗ ಕಮ್ಮಿ ಅದು ಎಲ್ಲ ಒಂದು ಹಿಂಗಿರುತ್ತೆ, ಒಂದು ಹಂಗಿರುತ್ತೆ, ಒಂದು ಒಪ್ಕೊಳ್ಳೋ ಹಂಗಿರುತ್ತೆ, ಒಂದು ಬೇಡ ಹಂಗಿರುತ್ತೆ. ಆವಾಗ ಒಪ್ಕೊಂಡಿದ್ದಕ್ಕೆಲ್ಲ ಕಟ್ಟು ಅಂತಾನೆ, ಫುಲ್ ಕಟ್ಟು ಅಂತಾನೆ. ಆಮೇಲೆ ನೀವು ಸುಮಾರು ಕಡೆ ಕೆಲಸ ಮಾಡಿದ್ದೀರಾ, ಬರೀ ಬೆಂಗಳೂರು ಮೈಸೂರು ಅಷ್ಟೇ ಅಲ್ಲ, ಗೋವಾದಲ್ಲೂ ಎಷ್ಟು ವರ್ಷ ಕೆಲಸ? ಉಡುಪಿಲಿದ್ದೆ, ಗೋವಾದಲ್ಲಿದ್ದೆ, ಚೆನ್ನೈನಲ್ಲಿದ್ದೆ, ಬೆಂಗಳೂರು, ಎಲ್ಲ ಕಡೆಗಳಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸಿಸ್ ಇರುತ್ತೆ. ಅವಾಗೆಲ್ಲ ಫಿಸಿಕಲ್ ಆದ್ದರಿಂದ ನಮಗೆ ಡೈರೆಕ್ಟಾಗಿ ಎಲ್ಲ ಗೊತ್ತಾಗೋದು. ಎಸ್ಪೆಷಲಿ ಗೋವಾದಲ್ಲಿ ಇಟ್ ವಾಸ್ ಎ ವೆರಿ ಗುಡ್ ಗ್ರೌಂಡ್. ಅಲ್ಲಿ ತುಂಬ ಅಂತ ಯಾರಾದರೂ ಆಗಲಿ ಒಂದು ಎನ್ಕ್ವೈರಿ ಮಾಡಿದ್ರೆ ಅಥವಾ ಒಂದು ಸರ್ಚೋ ಸರ್ವೆ ಆದರೆ ನೋಡಿಕೊಂಡು ಅವರು ಏನಿದೆ ಅನ್ನೋದನ್ನು ಧಾರಾಳ ಹೇಳಿಬಿಡೋರು. ಯಾವುದೋ ಹೈಡ್ ಆ್ಯಂಡ್ ಸಿಕ್ ಥರ ಅಲ್ಲೇ ಪೋಸ್ಟ್ಪೋನ್ ಮಾಡ್ತಿರಲಿಲ್ಲ. ನಾಳೆ ಹೇಳ್ತೀನಿ, ನಾನು ಕೇಳಿಬಿಟ್ಟು ಹೇಳ್ತೀನಿ, ಜ್ಞಾಪಕ ಇಲ್ಲ, ಅವೆಲ್ಲ ಹೇಳ್ತಿರ್ಲಿಲ್ಲ. ಓಪನ್ ಆಗಿ ತಕ್ಷಣ ಅವ್ರಿಗೇನು ಅಂದ್ರೆ ಅವತ್ತೇ ಕ್ಲೋಸ್ ಆಗಿಬಿಡ್ಬೇಕು, ಅಂದರೆ ಸೆಟ್ಲ್ ಆಗಿಬಿಡ್ಬೇಕು ಮಾಹಿತಿ. ಸುಮ್ಮನೆ ನಾಳೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅಂತ ಮಾಡೋರು. ಹಾಗಾಗಿ ಅಲ್ಲೆಲ್ಲ ಸುಲಭವಾಗಿ ಆಗೋದು ಏನು. ಆಮೇಲೆ ಕನ್ಸೀಲ್ಮೆಂಟಲ್ಲಿ ಅವೆಲ್ಲ ಇದ್ದಿದ್ದೇನೆ, ಚಾಣಕ್ಯನ ಕಾಲದಿಂದನೂ ನಡೀತಾನೆ ಇರೋದೆ. ಯಾರೇ ಆಗಲಿ ಟ್ಯಾಕ್ಸ್ ಕೊಡಬೇಕು ಅಂತಂದರೆ ಅಲ್ವೇ, ನೀವು ಕಷ್ಟಪಟ್ಟು ದುಡಿದ್ಬಿಟ್ಟು 30% ಟ್ಯಾಕ್ಸ್ ಕಟ್ಟು, 20% ಟ್ಯಾಕ್ಸ್ ಕಟ್ಟು ಅಂದರೆ ಆವಾಗ ಹಿಂಜರಿತಾರೆ. ಈಗ ನೋಡಿ, ಎಷ್ಟೋ ಜನ ಮನೆ ಪ್ರಾಪರ್ಟಿ ಟ್ಯಾಕ್ಸ್ ತೊಗೊಳ್ಳಿ ಅಲ್ವಾ, 18 ಚದರ ಇದ್ರೆ 3 ಚದರ ತೋರಿಸಿರ್ತಾನೆ. ಆಮೇಲಿಂದ ಬಾಡಿಗೆ ಕೊಟ್ಟಿದ್ರೆ ಹೇಳೋದೇ ಇಲ್ಲ, ಎಲ್ಲ ಓನರ್ ಆಕ್ಯುಪೇಷನ್ ಅಂತಾರೆ. ಹಾಗಾಗಿ ಯಾರಿಗಾದರೂ ಆಗಲಿ ತೆರಿಗೆ ಕಟ್ಟೋದಕ್ಕೆ ಬೇಕು ಹಿಂಜರಿಯುತ್ತೆ. ಇಲ್ಲಿ ಎಲ್ಲೆಲ್ಲಿ ಇದಾಗುತ್ತೆ ಸಿಗಾಕೊಂಡಾಗ ಕಟ್ಟೆ ಕಟ್ತಾರೆ. ಯಾರು ಗೋವಾದಲ್ಲಿ ಅಸಸಿ ಕೋಆಪರೇಷನ್ ಚೆನ್ನಾಗಿತ್ತು. ಹೌದೌದು, ಭಾಳ ಚೆನ್ನಾಗಿ ಇದು ಮಾಡೋರು. ಅವ್ರಿಗೆ ಯಾರಿಗೂ ಯಾರೇ ತಗೊಳ್ಳಿ, ನಾವು ಗೋವಾದಲ್ಲಿ ಅಷ್ಟೊಂದು ಮಾಡಿದ್ವಿ 4 ವರ್ಷ, ಯಾವೊಬ್ಬನೂ ಚುಟಿಕ್ ಪಿಟಿಕ್ ಅನ್ನಲಿಲ್ಲ. ಸಾಯಂಕಾಲದೊಳಗೆ ಅವ್ರು ಡಿಸೈಡ್ ಮಾಡಿಬಿಡೋರು, ಇಷ್ಟು ಹೀಗಿದೆ, ಆಯಿತು, ಇದನ್ನು ಒಪ್ಕೋತೀವಿ, ಇದನ್ನು ಇಷ್ಟು ಟ್ಯಾಕ್ಸು ಅಂತ. ಅಷ್ಟು ಭಾಳ ಫಾಸ್ಟಾಗಿ ಏನಿದ್ರೂ ಅಷ್ಟೇ. ನಿನ್ನೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಲಿ ಇದಾಗಲಿ, ದೇ ವಾಂಟ್ ಪೀಸ್ ಟು ಪರ್ಚೇಸ್ ಪೀಸ್, ದೇ ಆರ್ ಪ್ರಿಪೇರ್ ಟು ಸರೆಂಡರ್. ಆ ಥರ ಅಂದರೆ ಎಲ್ಲೂ ಹ್ಯಾರಾಸ್ಮೆಂಟ್ ಇಲ್ಲ, ಕ್ವೈರ್ಷನ್ ಇಲ್ಲ, ಅವರಾಗವರೇ ಈ ಥರ ಅಂತ ಹೇಳೋರು. ಆ ದಟ್ ವಾಸ್ ಎ ಹ್ಯಾಪಿ ಹಂಟಿಂಗ್ ಗ್ರೌಂಡ್. ಯಾವುದೇ ಒಂದು ತಕರಾರು ಇರ್ತಿರಲಿಲ್ಲ, ಸ್ಮೂತ್ ಗೋಯಿಂಗ್, ಯಾವ ಇದೂ ಇಲ್ಲ. ಆಮೇಲೆ ಉಡುಪಿಲೂ ಇದ್ರೆ ನೀವು? ಉಡುಪಿಲೂ ಇದೆ. ಅಲ್ಲಿ ಎಷ್ಟು ವರ್ಷ ಇದ್ರೆ? ಉಡುಪಿನಲ್ಲಿ ಜಸ್ಟ್ ಒಂದು 6 months. ಬಟ್ ಉಡುಪಿ ವಾಸ್ ಇದು ಒಂಥರ ಇದು ಸಿಟಿ, ಅದು ಲೈಕ್ ವ್ಯಾಟಿಕನ್. ಸೊ ಹಾಗಾಗಿ ಬರೀ ಒಂದಿಷ್ಟು ಟ್ರಸ್ಟ್ಗಳು, ರಿಲಿಜಿಯಸ್ ಟ್ರಸ್ಟ್ಗಳು ಆ ಥರ ಇದು ಚಿಕ್ಕ ಪುಟ್ಟ. ಆವಾಗ ನಾನಿದೆ 99ನಲ್ಲಿ, ಆವಾಗ ಚಿಕ್ಕ ಪುಟ್ಟ ವ್ಯಾಪಾರದವರು ಆ ಥರ ಇದ್ದರು. ದೊಡ್ಡ ದೊಡ್ಡದಂದ್ರೆ ಈಗ ಔಟ್ಸೈಡ್ ಅದೇ ಮಂಗಳೂರಲ್ಲಿ ಎಲ್ಲ ಸ್ಕ್ಯಾಟ್ರ್ ಆಗಿದ್ದು. ಮಂಗಳೂರು ಹೆಡ್ ಆಫೀಸ್ ಎಲ್ಲ ಮಂಗಳೂರಲ್ಲಿ ಇದ್ದಿದ್ದರಿಂದ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸು ಅವೆಲ್ಲ ಮಂಗಳೂರಲ್ಲಿ ಅಸೆಸ್ ಆಗೋದು. ಇಲ್ಲಿ ಒಂದಿಷ್ಟು ಮಣಿಪಾಲು ಆ ಥರದ ಕೆಲವು ಕೇಸ್ಗಳು ಇರೋದು. ಅದನ್ನು ಇದು ಮಾಡಿದಾಗ ಇರೋದು ಮೆಜಾರಿಟಿ ಟ್ರಸ್ಟ್ಗಳು ಸುಮಾರು ಎಲ್ಲ ಅಷ್ಟಮಠಗಳು ಬೇರೆ ಬೇರೆ ಇವರುಗಳೆಲ್ಲ ಟ್ರಸ್ಟ್ ಮಾಡ್ಕೊಂಡಿದ್ದು. ಅವೇ ನನ್ನ ಮಠಕ್ಕೆ ಒಂದು 10 ಟ್ರಸ್ಟ್ಗಳು ಇದ್ದೇ ಇರುತ್ತೆ ಡಿಫ್ರೆಂಟ್ ಪರ್ಪಸಸ್ಗೆ. ಅದೆಲ್ಲ ರೆಗ್ಯುಲರಾಗಿ ರಿಟರ್ನ್ ಫೈಲ್ ಮಾಡೋರು. ಚೆನ್ನೈಲಿದ್ದಾಗಲೂ ನಾನು ಚೆನ್ನೈ ಮೇಯ್ನ್ ಎಕ್ಸಮ್ಷನ್ಸ್ ಟ್ರಸ್ಟ್ಗಳು ಕೆಲವು ಸರ್ಚ್ಗಳಿಗೆ ಹೋಗ್ತಾ ಇದ್ದಿದ್ದುಂಟು. ಟ್ರಸ್ಟ್ಗಳಲ್ಲೇ ಸಿಕ್ಕಾಪಟ್ಟೆ ಅಲ್ಲೇ ಇದ್ದಿದ್ದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಾಪಟ್ಟೆ ಸಿಕ್ತು ಟ್ರಸ್ಟ್ಗಳಲ್ಲಿ. ಆವಾಗೆಲ್ಲ ಪೇಪರ್ ರಿಟರ್ನ್. ಹಾಗಾಗಿ ನಾವು ಒಂದು ನೋಟ್ಬುಕ್ಕಲ್ಲಿ ನೋಡಿಕೊಂಡು ಏನೇನು ಒಂಥರ ಅನುಮಾನಾಸ್ಪದವಾದ ಟ್ರಾನ್ಸಾಕ್ಷನ್ಸ್ ಇವೆ, ಆಮೇಲಿಂದ ಪೇಮೆಂಟ್ಗಳು ಎಲ್ಲೆಲ್ಲಿ ಹೋಗುತ್ತೆ, ಎಕ್ಸ್ಪೆಂಡಿಚರು ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಕೊನೆ ಮಾರ್ಚಲ್ಲಿ ಹೆಂಗೆ ಹೋಗ್ತಾಯಿದೆ, ಸೊ ಅದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ಮಾಡ್ಬೋದಿತ್ತು. ಈಗ ನೀವು ಚೆನ್ನೈಗೆ ಹೋದಾಗ, ಯಾಕಂದ್ರೆ ನೀವು ಕನ್ನಡದವರು, ಸೊ ನೀವು ಅಲ್ಲಿದ್ದು ಅದೆಲ್ಲ ಹೆಂಗೆ ನೀವು? ಅಲ್ಲ, ಚೆನ್ನೈನಲ್ಲಿ ತಮಿಳು ಕಲ್ತ್ಕೊಳ್ಳೇಬೇಕು. ನಾವು ಹೋಗಿದ್ದು ಫಸ್ಟ್ ಡೇ ಏನೋ ಒಂದು ಎಕ್ಸಸೈಸ್ ಬುಕ್ ಇಟ್ಕೊಂಡು ಈ ಬರೆದುಬಿಟ್ಟು ಅಭ್ಯಾಸ ಮಾಡಿಬಿಟ್ರೆ ಚೆನ್ನಾಗಿ ಮನಸ್ಸಲ್ಲಿ ಉಳಿದ್ಬಿಡುತ್ತೆ. ಯಾಕೆಂದ್ರೆ ನಾವು ರಸ್ತೆಯಲ್ಲಿ ಹೋಗ್ತಿದ್ರೆ ನಮ್ಮ ಬಸ್ಸು ಬರೆದಿರೋದು ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಅಂತ. ಸಿನಿಮಾ ಪೋಸ್ಟರ್ಗಳದ್ದು ತಮಿಳು, ಅಲ್ಲೇನು ಬರೆದಿದ್ದಾನೆ ಯಾವುದೊಂದು ತಿಳ್ಕೊಬೇಕು. ಹಾಗಾಗಿ ಅಂಗಡಿಗಳ ಬೋರ್ಡೆಲ್ಲ ತಮಿಳಲ್ಲಿರುತ್ತೆ, ಅದೆಲ್ಲ ಓದ್ಕೋಬೇಕು. ಹಾಗಾಗಿ ಕಂಪಲ್ಸರಿಯಾಗಿ ಕಲಿಬೇಕಾಗುತ್ತೆ. ಕಲಿದೇ ಇದ್ದರೆ ನಮಗೆ ತೊಂದರೆ ಅಷ್ಟೇ. ಎಷ್ಟೋ ಜನ ಅಯ್ಯೋ ನಾನು ಯಾಕೆ ಕಲಿಬೇಕು ಅಂತಾರೆ. ಹಿಂದಿನ ಹಿಂದಿ ಎಷ್ಟೋ ಜನ ಅಯ್ಯೋ ಹಿಂದಿ ನಾವು ಯಾಕೆ ಮಾತಾಡಬೇಕು, ನನಗೆ ಇಂಗ್ಲೀಷ್ ಸಾಕು, ಕನ್ನಡ ಸಾಕು. ಹಾಗಲ್ಲ, ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಕಲಿಬೇಕು. ಅಲ್ಲಿ ಅವರ ಇದನ್ನು ನಾವು ಓಡಾಡಬೇಕು. ಅಂಥ ಸ್ಥಳಗಳಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದನ್ನು ಸಂಗ್ರಹಿಸ್ತಾ ಹೋಗಬೇಕು. ಆವಾಗ ಲೋಕಲ್ ಲ್ಯಾಂಗ್ವೇಜ್ ತಿಳಿದಿದ್ರೆ ಮಾತ್ರ ಅನುಕೂಲ. ಇದು ಈಗ ಅಸಸಿ ಜೊತೆ ಆಗಲಿ ಅಥವಾ ಅವ್ರದ್ದು ರೆಪ್ರೆಸೆಂಟೇಟಿವ್ಸ್ ಅಂದರೆ CAಗಳ ಜೊತೆ ಆಗಲಿ ಹೆಂಗೆ ಕಮ್ಯುನಿಕೇಷನ್ ಎಲ್ಲ ಯಾವ ಭಾಷೆಯಲ್ಲಿ ಆಗ್ತಾಯಿತ್ತು? ಅದೇ ಇಂಗ್ಲೀಷು ಸ್ವಲ್ಪ ತಮಿಳು. ಅವರು ತಮಿಳಲ್ಲೇ ಮಾತಾಡೋರು. ಇಂಗ್ಲೀಷಲ್ಲಿ ಎಲ್ಲರೂ ಇಂಗ್ಲೀಷ್ ಎಲ್ಲ ದೇ ಆರ್ ಹೈಲಿ ಕ್ವಾಲಿಫೈಡ್, ಪಕ್ಕಾ ಇಂಗ್ಲೀಷಲ್ಲಿ. ಗೋವಾದಲ್ಲಾದರೆ ಗೋವಾದಲ್ಲಿ ಅಷ್ಟೇ ಕೊಂಕಣಿ ಮರಾಠಿ ನಡೆಯುತ್ತೆ. ಬಟ್ ಎಲ್ಲ ಬೈ ಆ್ಯಂಡ್ ಲಾರ್ಜ್ ಹಳ್ಳಿಗಳಲ್ಲೂ ಇಂಗ್ಲೀಷ್ ಮಾತಾಡ್ತಾರೆ.
ಹಂಗಾಗಿ ಇಂಗ್ಲೀಷ್ ಕಾಮನ್ ಅದು. ಯಾಕಂದ್ರೆ ಪೋರ್ಚುಗೀಸ್ ಕಾಲದಿಂದನೂ ಬಂದಿದ್ದರಿಂದ ಅಲ್ಲೆಲ್ಲ ಭಾಳ ಲಾ ಅಬೈಡಿಂಗ್ ಆ್ಯಂಡ್ ಎಲ್ಲ ಮಾತಾಡ್ತಾಯಿದ್ರು, ಇಂಗ್ಲೀಷಲ್ಲೆಲ್ಲ ಉಪಯೋಗಿಸೋರು. ಹಂಗಾಗಿ ಯಾರಿಗೂ ಏನೂ ತೊಂದರೆ ಆಗೋಲ್ಲ. ಈ ಫೇಸ್ಲೆಸ್ ಬಂದಾಗಿಂದ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ವಿಲ್ ನಾಟ್ ಗೆಟ್ ಟು ಇಂಟ್ರಾಕ್ಟ್ ವಿತ್ ಅಸೆಸೀಸ್ ನಾಟ್ ವಿತ್ ದ ರೆಪ್ರೆಸೆಂಟೇಟಿವ್ಸ್ ಅಲ್ವಾ? ಈಗ ಅದು ಹಿಯರಿಂಗ್ ಅಂತ ಮುಂಚೆ ಇತ್ತಲ್ಲ, ಅದು ಇಲ್ವೇ ಇಲ್ಲ. ಈ ಸೆಂಟ್ರಲ್ ಸರ್ಕಲಲ್ಲಿ ಮಾತ್ರ, ಅಂದರೆ ರೈಡ್ ಕೇಸ್ಗಳಲ್ಲಿ ಫೇಸ್ ಟು ಫೇಸ್ ಇದೆ ಹಿಯರಿಂಗ್ ಇದೆ. ಅದರಲ್ಲಿ ಈಗ ಒಂದು 10 ಕೇಸ್ ಇದ್ದರೆ 10 ಕೇಸ್ ಮಾತ್ರ. ಮಿಕ್ಕಿ ಅವ್ರು ಏನು ಬೇಕಾದರೂ ಎನ್ಕ್ವೈರೀಸ್ ಎಲ್ಲ ಮಾಡ್ಬೋದು, ಫೇಸ್ ಟು ಫೇಸ್ ಇರುತ್ತೆ. ಮಿಕ್ಕಿದ ಸುಮಾರು 90% ಕೇಸ್ ಎಲ್ಲ ಏನೂ ಇದು ಮಾಡೋಕ್ಕಾಗಲ್ಲ. ಒನ್ ಟೈಮಲ್ಲಿ ಈ ಸಿ ಎಗಳಿಗೆ ಅಥವಾ ಲಾಯರ್ಸ್ಗೆ ದೇ ಹ್ಯಾಡ್ ಸಮ್ ಕೈಂಡ್ ಆಫ್ ರ್ಯಾಪೋ ವಿತ್ ದಿ ಆಫೀಸರ್ಸ್. ಅಂದರೆ ಇವರು ನಿಮ್ಗೆ ನೋಡಿದ ತಕ್ಷಣ ಈ ಸಿ ಎ ಕ್ಲೈಂಟ್ ಆಗೋದು, ಈ ಸಿ ಎ ಕ್ಲೈಂಟ್ ಅಟ್ಲೀಸ್ಟ್ ಒಂದು ತಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ನೌ ದೇರ್ ಇಸ್ ನೋ ಸ್ಕೋಪ್ ಫಾರ್ ದಟ್ ಸಚ್ ಎ ಥಿಂಗ್. ಏನು ಗೊತ್ತಾಗೋದಿಲ್ಲ. ನೀವು ಹೇಳ್ದಂಗೆ ಕೆಲವು ಕೇಸ್ಗಳಲ್ಲಿ ತುಂಬ ಕೇಸ್ ಏನು ತಕರಾರು ಇರಲ್ಲಪ್ಪ, ಸಿಂಪಲ್ ಆಗಿರುತ್ತೆ ಅಂತ ಯು ಕ್ಯಾನ್ ಕನ್ಕ್ಲೂಡ್. ಇವಾಗ ಅದಿದೆ ಇರಲ್ವೇ, ಅವನೇನು ಯಾವುದೂ ಇರಲ್ಲ ಅಲ್ವಾ? ಯಾಕೆ ಆ ಹ್ಯಾಂಡ್ ರೈಟಿಂಗಿಂದನೇ ನಾವು ಕಂಡುಹಿಡ್ಬೋದಾಗಿತ್ತು ಇದು ಯಾರ ಫೈಲು ಅಂತ. ಅವ್ನು ಸುಮ್ಮನೆ ಯಾರೋ ಬಂದು ಹಾಕಿದ್ರು ಗೊತ್ತಾಗ್ಬಿಡೋದು, ಅಷ್ಟಿತ್ತು. ಇವಾಗ ಅವೆಲ್ಲ ಇಲ್ಲ. ಅಂದರೆ ಏನು ಅಂದರೆ ಇರ್ತಕ್ಕಂಥ ಒಂದು ನಾವು ಏನು ಉಳಿದಿರೋ ಸಮಯನ ಡಿಟೆಕ್ಟ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು. ಯಾವ ಕಾನ್ಸಿಕ್ವೆನ್ಸಸ್ ಹೆಂಗಾಗುತ್ತೆ ಏನು. ಆಮೇಲೆ ಈಗ AI ಬೇರೆ ಬಂದಿದೆ. ನೀವು ಪೇಪರಲ್ಲಿ ಓದಂಗೆ ಮೊನ್ನೆ ಹೋಟೆಲ್ ಇದ್ರದ್ದೆಲ್ಲ ಮಾಹಿತಿಗಳನ್ನೆಲ್ಲ AI ಮಾಡಿ ಲಾಟ್ ಆಫ್ ಇನ್ಫಾರ್ಮೇಷನ್ ವಾಸ್ ಗ್ಯಾದರ್ಡ್. ಹಾಗೆ ಆ ಇನ್ಫಾರ್ಮೇಷನ್ ಈಗ ಸಿಕ್ಕಾಪಟ್ಟೆ ಗ್ಯಾದರ್ ಮಾಡಬೇಕು, ಅದ್ರ ಮೇಲೆ ಆ್ಯಕ್ಷನ್ ತಗೋತಾ ಹೋಗಬೇಕು. ಸೊ ಯು ವುಡ್ ಹ್ಯಾವ್ ಸೀನ್ ಅರೌಂಡ್ ಯು ಸಮ್ ಕರಪ್ಟ್ ಆಫೀಸರ್ಸ್. ಹೌ ವುಡ್ ಯು ಡೀಲ್ ವಿತ್ ಸಚ್ ಎ ಸಿಚುವೇಶನ್ ಅಂತ? ಹಾಗೆ ಅವಾಗ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅವರಲ್ಲಿದ್ದು ಅಷ್ಟೇ ಹೇಳಿದ್ನಲ್ಲ, ಇಂಟಿಗ್ರಿಟಿ ಈಸ್ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಆ ಥರ ಆಗಿದೆ, ಕೆಲವರು ಇದು ಮಾಡ್ತಿದ್ದಾರೆ ಅಂದರೆ ನಾವೇ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಹೈಯರ್ ಅಪ್ಸ್ಗಳಾದರೆ, ಈಗ ನಮ್ಮ ಜೂನಿಯರ್ ಅದನ್ನು ಮಾಡಿದರೆ ಆವಾಗ ಯು ಕ್ಯಾನ್ ರೆಕಮೆಂಡ್ ಹಿಮ್ ಫಾರ್ ಟ್ರಾನ್ಸ್ಫರ್ ಆ್ಯಂಡ್ ಆಲ್, ಅಥವಾ ನೋಟಿಸ್ ಇಶ್ಯೂ ಮಾಡೋದು, ಲೆಟ್ರ್ ಕೊಡ್ಬೋದು. ನಮ್ಮ ಸೀನಿಯರ್ಸಕ್ಕೆ ಅಂದರೆ ನಮ್ಮ ಇವರು ಕಮಿಷನರ್ ಲೆವೆಲಲ್ಲಿ ಅವರು ಅದೇ ಥರ ಮಾಡ್ಬೋದು, ಎನ್ಕ್ವೈರೀಸ್ ಮಾಡ್ಬೋದು, ಆ ಥರ ಇರುತ್ತೆ. ಅದಕ್ಕೇನೆ ವಿಜಿಲೆನ್ಸ್ ಸೆಕ್ಷನ್ನೇ ಇದೆ. ಸೊ ಅವ್ರೇನು ಕೆಲಸ ಮಾಡ್ತಾರೆ? ಅವರು ಅದೇನೇ ಈ ಥರ ಎಲ್ಲ ಇನ್ಫಾರ್ಮೇಷನ್ ಏನಿದ್ರೆ ಅದನ್ನು ದೇ ವಿಲ್ ಫಿಲ್ಟರ್, ಗೋ ಆನ್ ಫಿಲ್ಟರ್, ಕರೆಕ್ಟಾಗಿ ಏನೋ ನೋಡ್ತಾರೆ. ಓಕೆ, ಅಂದರೆ ಕಂಪ್ಲೇಂಟ್ಸ್ ಕೊಡೋರು ಇರ್ತಾರೆ ಹಾಗಾದ್ರೆ? ಇರ್ತೈತೆ, ಜನ ಕೊಡೋರು ಇರ್ತಾರೆ. ಈಗ ಯಾರೋ ನನ್ನ ಲಂಚ ಕೇಳ್ತಿದಾರಪ್ಪ ಇವರು, ಅದನ್ನು ಕೊಡ್ತಾರೆ. ಓಕೆ, ಬಟ್ ಅಗೇನ್ ತಿರ್ಗಾ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ, ಆ ವಿಜಿಲೆನ್ಸ್ ಅವ್ರು ನೋಡ್ಕೋತಾರೆ. ಓಕೆ, ಈಗ ನೀವು ಇನ್ಫಾರ್ಮೇಷನ್ನು ಬೇಗ ಸಿಗುತ್ತೆ ಅಂತೆಲ್ಲ ಹೇಳಿದ್ರಿ. ಆಮೇಲೆ ಅವಾಗ ಮುಂಚೆ ಬೇರೆ ಥರನೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾಯಿದ್ರಿ, ಅಷ್ಟೆಲ್ಲ ಟೈಮ್ ಆಗ್ತಾಯಿತ್ತು, ನೀವೇ ಹೋಗಿ ಮಾಡ್ತಾಯಿದ್ರಿ ಅಂತೆಲ್ಲ ಹೇಳ್ತಿದ್ರಿ. ಈಗ ಆ 6-8 ಮಂತ್ಸು ಬೇಕಾಗದೆ ಹೋಗ್ಬೋದಲ್ವಾ? ಈಗ ಬಹುಶಃ 1-2 ತಿಂಗಳಲ್ಲೇ ಇನ್ಫಾರ್ಮೇಷನ್ ಆಗ್ಬೋದು. ಯಾಕಂದ್ರೆ ನನಗೆ ಎಲ್ಲಾನು ಸಿಗ್ತದೆ, ಆನ್ಲೈನ್ ಸಿಗ್ತದೆ, ಪ್ಯಾನ್ ನೀವು ಹಾಕಿದ ತಕ್ಷಣ ಸಿಗುತ್ತೆ. ಸೊ ನನಗೆ ವಿತಿನ್ 1 ಮಂತ್ ಮೇ ಬಿ ಐ ವಿಲ್ ಬಿ ಏಬಲ್ ಟು ಡಿಸೈಡ್ ವೆದರ್ ಟು ಕಂಡಕ್ಟ್ ಸರ್ಚ್ ಆರ್ ನಾಟ್. ಹೌದೌದು, ಆ ಥರ ಮಂತ್ ಆಗ್ಬೋದು. ಕೆಲವು ಸಲ ಇಂಡಿಯಾ ಸ್ಲೋ ಇದ್ದರೆ, ಯಾಕಂದರೆ ಇನ್ಫಾರ್ಮೇಷನ್ ಬರ್ತಾನೇ ಇದ್ದರೆ 1 or 2 ಮಂತ್ಸ್ ಆಗ್ಬೋದು. ಆಮೇಲೆ ಇದು ತೊಗೊಂಡೋಗಿ ವಾರಂಟಿಗೆ ಕಮಿಷನ್ ಶುಡ್ ಸ್ಯಾಟಿಸ್ಫೈ, ಅದು ಮೋಸ್ಟ್ ಇಂಪಾರ್ಟೆಂಟು. ಸುಮ್ಮನೆ ಸೈನ್ ಮಾಡಿ ವಾರಂಟಿಗೆ ಕಂಡಕ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವರು ಎನ್ಕ್ವೈರಿ ಮಾಡಿ ಅವ್ರು ಸ್ಯಾಟಿಸ್ಫೈ ಆದಮೇಲೆ ಅವ್ರು ವಾರಂಟಿ ಇಶ್ಯೂ ಮಾಡಿದ್ರೆ ಅದರಲ್ಲಿ ಟೈಮ್ ಆಗೇ ಆಗುತ್ತೆ. ವಾರಂಟಿ ಇಶ್ಯೂ ಆದಮೇಲೆ ಸೇಮ್ ಡೇನೇ ಏನು ಮಾಡಲ್ಲ, 2 days or 3 days ಬಿಡ್ತೀವಿ ಗ್ಯಾಪು, ಏನೇನೋ ಮಧ್ಯೆ ಪ್ರಿಪ್ರೇಷನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಏಕ್ದಮ್ ಹೇಳೋಕ್ಕಾಗಲ್ಲ. ಕೆಲವು ಕೇಸ್ಗಳು ನೀವು ಹೇಳ್ದಂಗೆ 1 ಮಂತಲ್ಲೇ ಇದಾಗ್ಬೋದು. ಪಕ್ಕ ಈಗ ಇನ್ಫಾರ್ಮೇಷನ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿರೋದ್ರಿಂದ. ಹೌದು. ಸೊ ಮುಂಚೆ ಅಫ್ಕೋರ್ಸ್ ಕರೆಕ್ಟ್ ನೀವು ಹೇಳಿದ ಎಲ್ಲ ಪೇಪರ್ ನೀವು ಹೇಳಿದ್ರೆ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ರಿಪೋರ್ಟ್. ಈಗ ಎಲ್ಲ ಸಿಕ್ಕೇ ಬಿಡುತ್ತೆ, ನಾವು ವಿ ಡೋಂಟ್ ಇವನ್ ಹ್ಯಾವ್ ಟು ಗೋ ಟು ಪೋಸ್ಟ್ ಆಫೀಸ್. ಹೌದು. ಅಲ್ಲ, ಅದೇ ಥರನೇ ಈಗ ಎಸ್ಪೆಷಲಿ ಇನ್ನೊಂದು ಏನು ಅಂತಂದರೆ, ಈಗ ಮೇಯ್ನ್ ಥಿಂಗ್ ಇನ್ಕಮ್ ಟ್ಯಾಕ್ಸ್ ಅಂತಲ್ಲ, ಯಾವಾಗಲೂ ಎಕ್ಸ್ಪೆಂಡಿಚರ್ ಮೇಲೆ ನೋಡಬೇಕು. ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂದರೆ ಎಕ್ಸ್ಪೆಂಡಿಚರ್ ಮಾಡೋ ಕೆಪಾಸಿಟಿ ಏನಿದೆ ಅಂತ. ಸೊ ಆ ಮಾಹಿತಿನ ನಾವು ಕಲೆಕ್ಟ್ ಮಾಡಬೇಕು. ಒಬ್ಬಂಗೆ ದುಡ್ಡೇ ಇಲ್ದಿರೋನೇನು ಮಾಡಲ್ಲ, 2 ಇಡ್ಲಿ ಸಾಂಬಾರು ತಿನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾನೆ. ಅದೇ ಹಣ ಇರೋನು ಫಾರಿನ್ಗೆ ಹೋಗ್ತಾನೆ, ಜ್ಯುವೆಲರಿ ತೊಗೋತಾನೆ, ಟ್ರಿಪ್ಗಳಿಗೆ ಹೋಗ್ತಾನೆ, ಲಾವಿಷ್ಯಾಗಿ ಖರ್ಚು ಮಾಡ್ತಾನೆ, ಬಿಗ್ ಕಾಸ್ಟ್ಲಿ ದೊಡ್ಡ ಹೋಟ್ಲ್ಗಳಲ್ಲಿ ಇಟ್ಕೊತಾನೆ. ಅದನ್ನು ನಿಮ್ಗೆ ಟ್ರ್ಯಾಕ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಷನ್ ಆನ್ಲೈನ್ ಸಿಗೋಲ್ಲ, ಅಲ್ಲಿ ಹೋಗಿ ತಗೋಬೋದು. ಆನ್ಲೈನ್ ಈಗ ಪ್ಯಾನ್ ಅಲ್ಲಿ ಈಗ ಅಲ್ಲ, ಕೆಲವು ಕಡೆ ಪ್ಯಾನ್ ಕೊಟ್ಟಿರ್ತಾರೆ, ಅದಾಗತ್ತೆ. ಇನ್ನು ಕೆಲವಲ್ಲಿ ಈಗ ಪೇಮೆಂಟ್ಗಳು ಮಾಡಿದಾಗ ಕೆಲವು ಪ್ಯಾನ್ಗಳು ಇದಾಗಲ್ಲ, ಬೇಕಾಗಲ್ಲ ಅಂಥ ಟೈಮಲ್ಲಿ. ಅಥವಾ ಇನ್ಯಾರೋ ಈಗ ನಮ್ಮ ಮಗನ ಹೆಸರಲ್ಲಿ ಚಿಕ್ಕ ಮಗು ಹೆಸರಲ್ಲಿ ರೂಮ್ ಬುಕ್ ಮಾಡಿರ್ತಾನೆ, ಗೊತ್ತಾಗೋದೇ ಇಲ್ಲ ಅಲ್ವಾ? ಆಮೇಲೆ ಆಧಾರ ಕೊಡಬೇಕು ಅಂತೇನಿಲ್ಲ, ಅದು ಮಾಸ್ಗಡೆ ಆಧಾರ ಕೊಟ್ಟರೆ ಏನೂ ಇದಾಗಲ್ಲ.
ಹಾಗಾಗಿ ಪ್ಯಾನ್ ಅದ್ರಲ್ಲಿ ಕಂಪಲ್ಸರಿ ಆಗಿರೋದಿಲ್ಲ. ಕೆಲವು ಟ್ರಾನ್ಸಾಕ್ಷನ್ಸ್ಗೆ ಮಾತ್ರ ಅಪ್ಲಿಕಬಲ್, ಆದ್ದರಿಂದ ಪ್ಯಾನ್ ಇದು ಇರೋದಿಲ್ಲ. ಸೊ ಅವನ್ನೆಲ್ಲ ಆ ಥರ ಮಾಹಿತಿ ಬರ್ತಾ ನಾವು ತಲೆ ಸಿಡಿದೋಗುವಷ್ಟು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಅದು ನಾಜೂಕಾಗಿ ಮಾಡಬೇಕು. ಅದಕ್ಕೆ 2 ತಿಂಗಳು ಸಮಯ ಕೊಟ್ಟಿರ್ತಾರೆ. ಆ ತೀರಾ ಆಗಿಲ್ಲ ನಮ್ಮ ಕೈಯಲ್ಲಿ ಇನ್ನೂ ಒಂದು 10 ಡೇಸ್ ಕೊಡ್ತಾರೆ. ಕಮಿಷನರೇ ಅಪ್ರೂವ್ ಮಾಡ್ತಾರೆ, ಇನ್ನು 10 ದಿವಸ ತೊಗೊಂಡು ಅದನ್ನ ಫೈನಲೈಸ್ ಮಾಡಿ ಅಂತ. ಹಾಗೆಂದ್ರೆ ಅವರು ಮಾನಿಟ್ರ್ ಮಾಡ್ತಿರ್ತಾರೆ, ಏನು ಎಕ್ಸಾಕ್ಟ್ಲಿ ನೀವೇನು ಮಾಡ್ತಿದ್ದೀರಾ. ಅವರು ನಮ್ಮ ಡೈರೆಕ್ಷನ್ಸು ಕೊಡ್ತಾರೆ, ಇದು ಹೀಗೆ ಮಾಡ್ಬೋದು, ನೀವು ಹಾಗೆ ಮಾಡ್ಬೋದು, ಬೇಕಾದ್ರೆ ಇಂಥವ್ರನ್ನ ಅಲ್ಲಿಗೆ ಕಳಿಸ್ತೀನಿ. ಮೊದಲೆಲ್ಲ ಏನಾಗೋದು, ಈಗ ಹುಬ್ಳಿಲಿ ಏನೋ ಇನ್ಫಾರ್ಮೇಷನ್ ಇದೆ, ಇಲ್ಲೊಬ್ಬ ಹೋಗ್ಬೇಕಾಗೋದು ಅಲ್ಲಿಗೆ. ಬಾಂಬೆ ಎಷ್ಟೋ ಸಲ ನಾವು ಪೂನಾಗೆ ಹೋಗಿ ಅಲ್ಲೇನೋ ಗೊತ್ತಿಲ್ಲದೆ ಎಲ್ಲೆಲ್ಲೋ ತಿರುಗಾಡಿಕೊಂಡು ಎಲ್ಲೋ ಹೋಗಿ ಬರ್ತಾಯಿದ್ವಿ. ಈಗ ಅವೆಲ್ಲ ಇಲ್ಲ. ಈಗ ಬೇಕು ಅಂದರೆ ಅಲ್ಲಿ ಡೈರೆಕ್ಟ್ ಬಾಂಬೆ ವಿಂಗಿಗೆ ಹೇಳಿಬಿಟ್ರೆ 10 ನಿಮಿಷದಲ್ಲಿ ಅವರು ಇದು ಮಾಡಿಬಿಡ್ತಾರೆ. ಹಾಗೆ ಜಾಸ್ತಿ ಇನ್ಫಾರ್ಮೇಷನ್ ಈಸಿ. ಬಟ್ ಏನು ಅಂದರೆ ಈ ಇನ್ಫಾರ್ಮೇಷನ್ ಸಿಕ್ಕಷ್ಟು ಗೋಜಲು ಬಿಡಿಸ್ಕೊತಾ ಹೋಗಬೇಕು. ಈಗ ಮಫ್ತಿಲ್ ಹೋಗಿ ಅವ್ರಿಗೆ ಗೊತ್ತಾಗ್ದಿರಂಗೆ ಆ ಥರ ಏನಾದ್ರು ಇನ್ಸಿಡೆಂಟ್ಸ್ಗಳು ಆಗಿದೆಯಾ? ಸುಮಾರು ಕೇಸ್ಗಳಲ್ಲಿ ನಾವು ಹೋದಾಗ ಕೆಲವು ಕಡೆ ಮಫ್ತಿನಲ್ಲಿ ಹೋಗಿರ್ತೀವಿ, ಸುಮ್ಮನೆ ನಿಂತ್ಕೊಂಡು ಗಂಟೆಗಟ್ಟಲೆ ನೋಡ್ತೀವಿ. ಆಯಿತಾ. ಆವಾಗ ಏನು ಇನ್ಫಾರ್ಮೇಷನ್ ಸಿಗುತ್ತೆ, ಹೆಚ್ಚಿಗೆ ಸಿಗದೇ ಇರ್ಬೋದು, ಏನು ಸಿಗುತ್ತೆ ಅದನ್ನು ರೆಕಾರ್ಡ್ ಬರ್ಕೋತೀವಿ. ಅದಾದಮೇಲೆ ಇನ್ನು ಕೆಲವು ಕಡೆಗಳಲ್ಲಿ ಈ ಕನ್ಸ್ಟ್ರಕ್ಷನ್ ಪ್ಲೇಸು ಯಾರು ನಿಮಗೆ ಯಾರು ಬಿಲ್ಡಿಂಗು ಏನೂ ಹೇಳೋದಿಲ್ಲ, ಕೆಲಸಗಾರರಿಗೆ ಗೊತ್ತೇ ಇರೋಲ್ಲ, ಏನೋ ಕಟ್ತಾ ಇದ್ದಾರೆ ಸ್ವಾಮಿ ಕೂಲಿಯವ್ರಿಗೆ. ಅದೇ ನೀವು ಅದು ಪಕ್ಕದಲ್ಲಿ ಒಂದು ಟೀ ಶಾಪ್ ಇರುತ್ತೆ, ಗಾಡಿ ಇಟ್ಕೊಂಡಿದ್ದಾನೆ, ಟೀ ಗಾಡಿ, ಅವನಿಗೆಲ್ಲ ಚರಿತ್ರೆ ಗೊತ್ತಿರುತ್ತೆ. ಯಾರು ಬರ್ತಾರೆ, ಓನರ್ ಯಾರು, ಯಾವ ಕಾರಲ್ಲಿ ಬರ್ತಾರೆ, ಎಷ್ಟೊತ್ತು ಬರ್ತಾರೆ, ಅದೆಲ್ಲ ಮಾಹಿತಿನ ಸಂಗ್ರಹ ಮಾಡ್ಕೋತಾ ಹೋಗಬೇಕು. ಇನ್ನು ಕೆಲವರಿಗೆ ವೈನ್ ಶಾಪ್ಗಳಿಗೆ ನೀವು ಹೋಯ್ತು ಅಂದರೆ ಲೋ ಕ್ಲಾಸ್ ವೈನ್ ಶಾಪ್ಗಳಲ್ಲಿ ಏನೇನೋ ಮಾತಾಡ್ತಾ ಇರ್ತಾನೆ, ಅವನು ಪೂಸಿ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಅವನು ಹೇಳ್ತಾ ಇರ್ತಾನೆ ಹೀಗೆ ಅಂತ. ಅಷ್ಟೇ ಯಾಕೆ, ನೀವು ರೈಲಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಸಬರ್ಬನ್ ಟ್ರೈನ್ಗಳಲ್ಲಿ ಏನೇನೋ ಹೇಳ್ತಾ ಇರ್ತಾರೆ, ಅವೇ ಸಾಕು. ನಾವು ಮೈಸೂರು ಬೆಂಗಳೂರಿಗೆ ಮೊದಲು ಚಾಮುಂಡಿನಲ್ಲಿ ಹೋದರೆ ಒಂದೊಂದು ಸೀಟಲ್ಲಿ 5 ಜನ ಕೂತಿದ್ದೆ. 5 ಜನದಲ್ಲಿ ಏನೋ ಟಾಪಿಕ್ ಬರುತ್ತೆ, ಚೂರು ಕೆದಕಿದ್ರೆ ಸಾಕು ಇನ್ನೇನೇನೇನೋ ಎಲ್ಲ ಹೇಳ್ಕೊಂಬರ್ತಾರೆ. ಆ ಥರನೂ ನಿಮ್ಗೆ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಇವೆ. ಅವೇ ಜಾಸ್ತಿ ನಮಗೆ. ಮೊದಲು ನಮಗೆ ಸಿಗ್ತಿದ್ದಿದ್ದು ಇನ್ಫಾರ್ಮೇಷನ್ನು ಟ್ರೈನ್ಗಳಿಂದ. ಟ್ರೈನಲ್ಲಿ ಆರ್ಡಿನರಿ ಪ್ಯಾಸೆಂಜರ್ ಇದರಲ್ಲಿ ಒತ್ತೊತ್ತಾಗಿರುತ್ತೆ. ಚಾಮುಂಡಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಚಾಮುಂಡಿ ಎಕ್ಸ್ಪ್ರೆಸ್ಸಲ್ಲಿ 4 ಜನ ಕೂತ್ಕೊಳ್ಳೋದು 6 ಜನ ಕೂತಿರ್ತಾರೆ. ಅದರಲ್ಲಿ ನಾವು ಏನು ಮಾಡಬೇಕು, ಫಿಲಮ್ ಮ್ಯಾಗ್ಝಿನ್ಗಳು, ಆ ರೂಪತಾರ ಅಂಥ ಮ್ಯಾಗ್ಝಿನ್ ಇಟ್ಕೊಂಡಿರ್ತೀವಿ. ಆ ಮ್ಯಾಗ್ಝಿನ್ ಏನಾಗುತ್ತೆ, ಅವನಿಗೆ ಅಟ್ರಾಕ್ಟ್ ಆಗುತ್ತೆ. ಅವನಿಗೆ ಕೇಳ್ತಾನೆ ಮ್ಯಾಗ್ಝಿನ್ 1 ನಿಮಿಷ ನೋಡ್ಕೊಡ್ತೀನಿ ಅಂತ. ಆ ಕೊಟ್ಟಾಗ ಅವ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ಅವನು ಅದಕ್ಕೆ ಮುಂಚೆನೇ ನಮ್ಮವ್ರು ಹೋಗಿರ್ತಾರೆ, ಅವನು ಅಲ್ಲಿ ಕೆಲಸ ಮಾಡ್ತೀಯಾನೆ, ಡೈಲಿ ಟ್ರಾವೆಲ್ ಮಾಡ್ತಾನೆ, ಏನು ವರ್ಕ್ ಒಂದು, ಗೋಡೌನ್ ಎಲ್ಲಿದೆ, ಅದು ಮೈನ್ ಥಿಂಗ್. ಗೋಡೌನ್ ಎಲ್ಲಿದೆ ಅನ್ನೋದು ಯಾರು ಗೊತ್ತಿರುತ್ತೆ. ಇಲ್ಲಿ ನಾವು ಬೆಂಗಳೂರಲ್ಲಿ ಗೋಡೌನ್ ಹುಡ್ಕೋದೇ ಕಷ್ಟ, ಮೈಸೂರಲ್ಲೇ ಸಿಗೋದಿಲ್ಲ ಗೋಡೌನ್ ಎಲ್ಲಿದೆ ಅನ್ನೋದು. ಆ ಮಾಹಿತಿಗಳೆಲ್ಲದನ್ನೂ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಕಾಮನ್ ಮ್ಯಾನ್ ಜೊತೆ ಮಿಕ್ಸಪ್ ಆಗಬೇಕು. ಆವಾಗ ಚೂರೇ ಇನ್ಫಾರ್ಮೇಷನ್ ಬರುತ್ತೆ. ಇನ್ನೇನೋ ಹೇಳ್ತಾನೆ, ಅಯ್ಯೋ ಸಾಕಾಗೋಯ್ತು ಕೆಲಸ, ಇವತ್ತೇನು ನಮ್ಮ ಇವ್ರ ಮನೆ ಪ್ರಾಪರ್ಟಿ ಮನೆ ಮದುವೆ ಅಂತಾನೆ. ಮದುವೆ ಅಂದರೆ ಇನ್ಯಾವುದೊಂದು ಗೃಹಪ್ರವೇಶ ಅಂತಾನೆ, ಅದಕ್ಕೆ ಎಕ್ಸ್ಪೆಂಡಿಚರ್ ಏನು, ಅದೆಲ್ಲ ರೆಕಾರ್ಡ್ ಮಾಡ್ಕೋತೀವಿ. ಕೆಲವು ಸಲ ಏನಾಗ್ತದೆ, ಎಕ್ಸ್ಪೆಂಡಿಚರು ಏನೂ ತೋರಿಸಿರಲ್ಲ, 1.5 ಲಕ್ಷ ಅಂದ್ಬಿಡ್ತಾನೆ. ನೋಡಿದ್ರೆ ಬರೀ ಹೋಟೆಲ್ಗೆ ಬುಕ್ ಮಾಡಿರೋದು, ಲೀಲಾ ಪ್ಯಾಲೇಸಲ್ಲಿ ಬುಕ್ ಮಾಡಿಬಿಟ್ಟು ಒಂದೊಂದು ಅದು 7-8 ಲಕ್ಷ ಆಗಿರುತ್ತೆ. ಅವನ್ನೆಲ್ಲ ಮಾಹಿತಿಗಳನ್ನ ಹೀಗೇ ಕಲೆಕ್ಟ್ ಮಾಡ್ಕೋಬೇಕು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಹಾಗಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕಾನ್ಷಿಯಸ್ಲಿ ಅವ್ರನ್ನ ಫಾಲೋ ಮಾಡಿರ್ತೀರ. ಹೌದೌದು. ನಾನು ಕಸ ಗುಡಿಸೋನು ಅದೇ ಫಾಲೋ ಮಾಡ್ತೀವಿ. ಅವನ ಕೆಲಸ ಏನು, ಸೆಕ್ಯೂರಿಟಿ ಅವನೇನು ಮಾಡ್ತಾನೆ, ಪೆಟ್ಟಿ ಅಂಗಡಿ ಇಟ್ಕೊಂಡಿರೋನು, ಇದೆಲ್ಲ ಈಗಲೂ ಆಗತ್ತೆ, ಈಗಲೂ ನಡೆಯುತ್ತೆ. ಆ ಸ್ಕೂಲು ಕಾಲೇಜ್ಗಳಲ್ಲಿ ಫೀಸ್ ಕಲೆಕ್ಷನ್ ಹೆಂಗಿರುತ್ತೆ, ಅವಾಗೆಲ್ಲ ಮಫ್ಲರ್ ಸುತ್ಕೊಂಡೋಗಿ ಆರ್ಡಿನರಿ ಪರ್ಸನ್ ಥರ ನಿಂತ್ಕೋಬೇಕು ಕ್ಯೂನಲ್ಲಿ. ಆಗ ಬಂದಿರೋರೆಲ್ಲ ಹೇಳ್ತಾ ಬರ್ತಾರೆ, ಒಬ್ಬೊಬ್ಬನು ಒಂದೊಂದು ಕತೆ ಹೇಳ್ತಾನೆ. ಅಯ್ಯೋ ಹಿಂಗಾಗೋಯ್ತು, ನನಗೆ ಹಂಗಾಗೋಯ್ತು, ನಾನು ಇಷ್ಟು ಕಷ್ಟಪಟ್ಟಿದ್ದು ಮಾಡಿದ್ದೀನಿ, 10,000 ಹೊಂದಕ್ಕೆ ಇಷ್ಟು ತೊಂದರೆ ಆಯಿತು, ಇಲ್ಲಿ ನೋಡಿದ್ರೆ 50,000 ಕೇಳ್ತಿದ್ದಾರೆ, ಹುಡುಗನ ಪಾಠಕ್ಕೆ ಸೇರಿಸ್ಬೇಕು, ಯಾರ ಹತ್ರ ಸೇರಿಸ್ಬೇಕು, ಅವೆಲ್ಲ ಮಾಹಿತಿಗಳು ನೀವು ಕಾಮನ್ ಮ್ಯಾನ್ ಜೊತೆ ಮಿಕ್ಸಪ್ ಆದಾಗ ಮಾತ್ರ ಗೊತ್ತಾಗೋದು. ಅದಕ್ಕೇನೆ ಕೆಲವರು ಲಿಕ್ಕರ್ ಶಾಪ್ಗಳಿಗೆ ಹೋಗೋರು ಇರ್ತಾರೆ, ಅವರು ಅವೆಲ್ಲ ಹೋಗಿ ಇದು ಮಾಡ್ತಾರೆ. ಕೆಲವು ಸಲ ಅವರೇ ಕಾಸು ಕೊಟ್ಟು ಕೊಡಿಸ್ತಾರೆ ಅವನಿಗೆ, ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿ ಅಂತ. ಹಾಗಾಗಿ ರೇಷನ್ ಶಾಪ್ಗಳ ಮುಂದೆ, ಕಾರ್ ರಿಪೇರಿಯವರು, ಕಾರ್ ಡ್ರೈವರ್ಗಳ ಹತ್ರ ಸಾಕಷ್ಟು ಮಾಹಿತಿ ಇರುತ್ತೆ.
ಎಲ್ಲ ಇದಾಗುತ್ತೆ. ಸೊ ಇದೆಲ್ಲ ಆ್ಯಕ್ಚುಲಿ ಆಗತ್ತೆ, ಹಿಂಗಾಗಿದೆ ನಿಮ್ಮ ಹೌದು ಎಲ್ಲ ಮಾಡಿದ್ದೀವಿ. ಅದೆಲ್ಲ ಮಾಡಿದೇನೆ ಮುಂದಕ್ಕೆ ಹೋಗೋಕ್ಕಾಗೋದೇ ಇಲ್ಲ. ನಮ್ಗೆ ಹಿಂದೆಲ್ಲ ಏನು ಗೊತ್ತಾಗೋದು, ಏನು ಗೊತ್ತಾಗ್ತಿರ್ಲಿಲ್ವೇ. ಎಸ್ಪೆಷಲಿ ಒಂದು ಗೃಹಪ್ರವೇಶ ನಡೆದಿದ್ರೆ ಅದಾದಮೇಲೆ 3 ದಿವಸ ಬಿಟ್ಟು ಹೋದರೆ ಏನೂ ಇರ್ತಿರಲಿಲ್ಲ ಅಲ್ಲಿ. ಅಂಥ ಟೈಮಲ್ಲಿ ಫಸ್ಟು ಆ ಫೋಟೋಗ್ರಾಫರನ್ನು ಇಟ್ಕೊಂಡು ಗೃಹಪ್ರವೇಶಕ್ಕೆ ಏನು ಫೋಟೋ ತೆಗ್ದಿದ್ದ, ಅವಾಗೆಲ್ಲ ಪ್ರಿಂಟೆಡ್ ಕಾಪೀಸು, ಆ ಕಾಪೀಸನ್ನೆಲ್ಲ ಸಂಗ್ರಹಿಸಿ ಕಾಪಿಗಳನ್ನ ಇಟ್ಕೊಂಡು, ಸೊ ಅಂದರೆ ಆ ಫೋಟೋಗ್ರಾಫರು ಅಷ್ಟು ಹೆಲ್ಪ್ಫುಲ್ ಇದಾಗುತ್ತೆ, ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಆ ಥರ ವೇರಿಯಸ್ ಫೀಲ್ಡ್ಸ್, ಸಿವಿಲ್ ಕಾಂಟ್ರಾಕ್ಟ್ ಮಾಡಿಕೊಡೋರು, ಆಮೇಲೆ ಪ್ರೋಗ್ರಾಮಿಂಗ್ ಮಾಡೋರು, ಅಡುಗೆಯವರು, ಈವನ್ ಅಡುಗೆ ಬಡಿಸೋನ ಹತ್ರನೇ ಎಷ್ಟೋ ಇನ್ಫಾರ್ಮೇಷನ್ ಇರುತ್ತೆ. ಅವನ್ನೆಲ್ಲ ನಾವು ಗುಪ್ತವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾದ್ರೆ ಅವ್ರ ಜೊತೆಗೆ ಮಿಂಗಲ್ ಆಗಬೇಕು. ಎಸ್ಪೆಷಲಿ ಈ ಬೀಡಿ ಸಿಗರೇಟ್ ಸೇದೋರು ಅಂಥವ್ರನ್ನ, ಈ ಬೀಡಿ ಸಿಗರೇಟ್ ಸೇದೋರೇ ಇರ್ತಾರೆ ನಮ್ಮಲ್ಲಿ ಜನ. ಅವ್ರನ್ನು ಸಿಗರೇಟ್ ಕೊಟ್ಟು ಫ್ರೆಂಡ್ ಮಾಡಿಕೊಂಡು ವಾಚ್ಮನ್ನು, ಡ್ರೈವರು, ಆ ಥರದವ್ರು ಪ್ರತಿಯೊಬ್ಬನೂ ಕೆಲಸಗಾರರು, ಇದೆಲ್ಲ ಇನ್ಸ್ಪೆಕ್ಟರ್ಗಳು ಮಾಡೋ ಕೆಲಸನಾ? ಇನ್ಸ್ಪೆಕ್ಟ್ರು, ಆಫೀಸರ್ ಎಲ್ಲ ನಾವು ಸೇರ್ಕೋಬೇಕೆ. ಇಂಥವೇ ಒಬ್ರಿಗೆ ಬಿಡೋದಕ್ಕಾಗಲ್ಲ, ಜಾಯಿಂಟಾಗಿ ಮಾಡೋದು. ಯಾಕೆ ಗುಂಪಿತ್ತು ಅಂದರೆ ನಮ್ಮಲ್ಲೇ ಒಂದು ಬಲ ಇರುತ್ತೆ. ಒಬ್ಬ ಇನ್ಸ್ಪೆಕ್ಟ್ರನ್ನ ಹೋಗೋದು ಪಾಪ ಅವ್ನು ಹೋಗಿ ಏನು ಮಾಡ್ತಾನೆ ಅಲ್ವೇ. ಹಾಗಾಗಿ ನೋಡಿ, ಒಂದು ಕಡೆಯಲ್ಲೂ ಅಷ್ಟೇ ಒಬ್ಬರು ಲೇಡಿ ಇನ್ಸ್ಪೆಕ್ಟ್ರ್ ಇದ್ದರು. ನಾವು ಆ ಪ್ರಿನ್ಸಿಸ್ ಹೆಂಗಪ್ಪ ಹೋಗೋದು ಯೋಚನೆ ಮಾಡ್ತೀವಿ, ಸಲೀಸಾಗಿ ಅವ್ರು ಒಳಗೋಗ್ಬಿಟ್ರು. ಏನು ಅಂತ ಕೇಳ್ದ ಅವನು, ಎಲೆಕ್ಟ್ರಿಕ್ ಮೀಟರ್ ಚೆಕಿಂಗ್ ಅಂತಂದರು. ಬಿಟ್ಬಿಟ್ಟ. ಸರಿ, ಎಲ್ಲ ನುಗ್ಗಿದ್ವಿ. ಹಾಗೆ ಏನಾಗುತ್ತೆ, ವೇರಿಯಸ್ ಇದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇದು ಹೋಗುತ್ತೆ. ಸ್ಪೀಡ್ ಪೋಸ್ಟ್ ಕೊಡೋ ಹಾಗೆ ಬ್ಯಾಂಕಿಂದ ಬಂದಿದ್ದೀವಿ ಇಂದ. ಹಾಗಾಗಿ ಯಾವುದೋ ಒಂದು ಇದು ಸೆಮಿನಾರ್ ಇದೆ, ಫಂಕ್ಷನ್ ಇದೆ, ಬನ್ನಿ. ಎಸ್ಪೆಷಲಿ ಈಗ ಮನೆಗಳಿಗೆ ಹೋಗಬೇಕು ಅಂದರೆ ಒಬ್ಬ ಹುಡುಗ ಹುಡುಗಿ, ಈಗ ಗಂಡಸು ಒಂದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಹೋಗೋದು. ಆ ಇನ್ವಿಟೇಷನ್ ಕರೆಯೋಕ್ಕೆ ಹೋಯ್ತು ಅಂದರೆ ಆ ಮನೆ ಏನು ಅಂತ ಗೊತ್ತಾಗುತ್ತೆ, ಯಾವ ಥರ ಏನು ಜನ. ಹಾಗಾಗಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡೇ ಹೋಗಬೇಕು. ಇದು ಒಂದು ದಿನದಿಂದ ನಡೀತಕ್ಕಂಥ ಕ್ರಿಯೆ ಅಲ್ಲ. ಅಷ್ಟೇ ಅಲ್ಲ, ಎಲ್ಲರ ಕೋಆಪ್ರೇಷನು ಮುಖ್ಯ ಅಲ್ವೇ. ಒಬ್ಬ ನನಗೆ ಇವತ್ತಾಗಲ್ಲ, ನಾನು ಬರೋಲ್ಲ, ನಾನು ಯಾಕೆ ಮಾಡಬೇಕು, ನಾನು ಊರಿಗೆ ಹೋಗಬೇಕು ಅಂದರೆ ಮುಗೀತು. ಸೊ ಇಂಟೆಗ್ರಿಟಿ ಇಂಪಾರ್ಟೆಂಟು, ಟೋಟಲ್ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟು. ನಮ್ಗೆ ಅದೃಷ್ಟಕ್ಕೆ ಒಳ್ಳೆ ಟೀಮ್ಗಳಿರೋದು. ಆಮೇಲೆ ಹೊರಗಡೆ ಹೋಗಿ ಹೋಟೆಲ್ ರೂಮಲ್ಲಿದ್ದರೆ ಆ ರೂಮಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತಾಯಿದ್ವಿ, ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಡಿಸ್ಕಸ್ ಮಾಡೋದು, ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ, ನಮ್ಗೆ ಗೊತ್ತಿರೋದು ನಾವು ಹೇಳ್ತೀವಿ. ಆ ಇನ್ವಾಲ್ವ್ಮೆಂಟ್ ಮುಖ್ಯ. ಅದೇ ಥರ ಇಂಟೆಗ್ರಿಟಿ ಅವಿತ್ತು ಅಂದರೆ ಕೇಸ್ಗಳು ಇದಾಗುತ್ತೆ. ಈಗ ನಿಮ್ಮ ಟೈಮಲ್ಲಿ ನಿಮ್ಮ ಸೀನಿಯರ್ಸ್ ನಿಮ್ಮ ಜೊತೆಗಿದ್ರು, ಅವ್ರು ಹೇಳ್ಕೊಡ್ತಾಯಿದ್ರು, ಅವ್ರಿಗೆ SSCಗಳ ಜೊತೆ ಇಂಟ್ರಾಕ್ಷನ್ ಹೇಗೆ ಮಾಡಬೇಕಾಯ್ತು ಅದೆಲ್ಲ ನೀವು ಅವ್ರನ್ನ ನೋಡಿ ಕಲಿತಿದ್ರಿ, ಕೇಳಿ ಕಲಿತಿದ್ರಿ. ಹೌದೌದು. ಈಗ ಜಾಯ್ನ್ ಆದೋ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ SSCಗಳ ಜೊತೆ ಇಂಟ್ರಾಕ್ಷನೇ ಇರೋಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಫೇಸಸ್. ಅವ್ರಿಗೆ ಮಿಸ್ ಆಗ್ತಿದೆ ಅಂತ ನಿಮ್ಗೆ ಅನ್ಸಲ್ವಾ ಇಂಟ್ರಾಕ್ಷನ್? ಡೆಫಿನೆಟ್ಲಿ. ಏನಾಗುತ್ತೆ ಅಂದರೆ ಈಗ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಒಂದು ಟ್ರೇಡ್ ಇತ್ತು ಅಂದ್ಬಿಟ್ರೆ, ಒಂದು ಅಂಗಡಿ ಹೆಸರು ಫುಲ್ಲು ಬಾಯಲ್ಲಿರೋದು, ಪ್ರತಿಯೊಂದನ್ನು ಹೋಗಿ ಎನ್ಕ್ವೈರಿ ಮಾಡ್ಬೋದಿತ್ತು. ಇವಾಗ ಏನಾಗೋಗ್ಬಿಡುತ್ತೆ, ಅವಾಗ ನೀವು ಹೇಳಿದಂಗೆ ಅಸ್ಸಾಂ ಕೇಸು ಇಲ್ಲೆಲ್ಲ ಬಂದಿದ್ದರೆ ನಮಗೇನು ಗೊತ್ತು, ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಎನ್ಕ್ವೈರಿ ಅದರಲ್ಲೇ ಫೇಸ್ಲೆಸ್ ಇದರಲ್ಲೇ ಪ್ಯಾರಲಾಗಿ ಒಂದು ವೆರಿಫಿಕೇಷನ್ ಸೆಕ್ಷನ್ ಅಂತ ಇಟ್ಟಿದ್ದಾರೆ. ಆ ಸೆಕ್ಷನ್ನವರು ಈ ಥರ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗಬೇಕು, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ಇನ್ವಾಲ್ವ್ಮೆಂಟೇ ಇಲ್ಲಾಂದರೆ ನನಗೇನು ಹೇಳಿಲ್ಲ ಯಾರೂ, ನಾನೇನು ಮಾಡಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೂ ಕೂಡ ಅವ್ರಿಗೆ SSCಗಳ ಜೊತೆ ಇಂಟ್ರಾಕ್ಷನ್ ಇರಲ್ಲ. ಆಮೇಲೆ ಈ ಥರ ಇದೆ, ಬೇರೆ ರೀತಿಯಲ್ಲಿ ಎನ್ಕ್ವೈರೀಸ್ ಮಾಡ್ಕೋಬೋದು. ಈಗ ಸರ್ವೆ ಮಾಡಬೇಕು ಅಂತಂದರೆ ಮಾಡಲೇಬೇಕು, ಬೇರೆ ಮಾರ್ಗದಿಂದ ಹೋಗ್ಬೋದು. ಯಾವುದೋ ಒಂದು ಇದಕ್ಕೆ ನಿಮ್ಮದು ರಿಟರ್ನ್ದು ಅಪ್ಡೇಟ್ ಮಾಡ್ಕೋಬೇಕು ಅಂತನೋ ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ಮಾಹಿತಿ ತೊಗೋಬೋದು. ಇಲ್ಲಾಂದರೆ ಡಿಸ್ಕ್ರೀಟಾಗಿ ಎನ್ಕ್ವೈರಿ ಮಾಡ್ಬೋದು. ಡಿಸ್ಕ್ರೀಟಾಗಿ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಮಾಡ್ಬೋದು. ನಂದೇನು ಪಾಯಿಂಟ್ ಅಂದರೆ, ಅವ್ರಿಗೆ SSCಗಳ ಪಾಯಿಂಟ್ ಆಫ್ ವ್ಯೂ ಇಂದ ಥಿಂಕ್ ಮಾಡೋದಕ್ಕೆ ಈಗ ಆಪರ್ಚುನಿಟಿನೇ ಇಲ್ಲ ಅಂತ. ಹೌದು ಇಂಟ್ರಾಕ್ಷನ್ ಇಲ್ಲದಿಂದ ನಂಗೆ ಗೊತ್ತೇ ಇಲ್ಲ ಅವ್ನು ಯಾರು ಅನ್ನೋದೇ ಗೊತ್ತಿರಲ್ಲ. ಈಗ ಮೈಸೂರು ಸಿಟಿನಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರೆ ಸಾಲಕ್ಕೂ ಅಂಗಡಿಗಳ ಶಾಪ್ಗಳು ಎಲ್ಲ ಏನೇನು ಟ್ರಾನ್ಸಾಕ್ಷನ್, ಯಾವ ಅಂಗಡಿ ಟ್ರೇಡ್ ಏನು, ಯಾವ ಥರ ಪ್ರತಿಯೊಂದೂ ಒಂದು ರೋಡಲ್ಲಿ ಕವರ್ ಮಾಡೋಷ್ಟರಲ್ಲಿ ಎಲ್ಲ ಹೇಳ್ಕೊಬೋದಾಯಿತು. ನಮ್ಮ ಮನಸ್ಸನ್ನು ಸೇರ್ಕೊಂಬಿಡೋದು. ಇವಾಗ ಅವನು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಅದರಿಂದ ಏನಪ್ಪ ಅಂದರೆ ಯು ಹ್ಯಾವ್ ಟು ರಿಲೇ ಅಪ್ಪ ಅಂತ ಇದು. ಈಗ ಇರೋ ಇನ್ಫಾರ್ಮೇಷನ್ನು, ಬ್ಯಾಂಕ್ ಡೆಪಾಸಿಟ್ಸು ಅವೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಅದನ್ನೆಲ್ಲ ಕಲೆ ಹಾಕಬೇಕು. ಕಲೆ ಹಾಕೋಬೇಕಾದ್ರೆ ಅನ್ಲೆಸ್ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಯಾಕೆ ನಂದು ಈ ಕೆಲಸ ಅಲ್ಲ ಅಂತಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅವರೇ ತೊಡಗಬೇಕು, ಮೊದಲು ಈಗಿನ ಪರಿಸ್ಥಿತಿ ಹೊಂದ್ಕೋಬೇಕು ಅಲ್ವೇ. ನಾವು ಹಿಂದೆ ಎಲ್ಲ ಏನು ಮಾಡೋದು, ನೀವು ಹೇಳಿದಂಗೆ ಒಂದು ಎಕ್ಸೈಸ್ ಬುಕ್ ಇಟ್ಕೊಂಡು ಪ್ರತಿಯೊಬ್ಬನ ಹೆಸರು ಇದು ಎಲ್ಲ ಬರ್ಕೋತಾ ಇದ್ವಿ. ಈಗಲೂ ಅವರು ಆ ಥರದ್ದು ಏನಾದರೂ ಒಂದು ಮೆಥಡ್ ಮಾಡ್ಕೊಳ್ಳೇಬೇಕು.
ಇಲ್ಲವ್ರು ಏನೂ ಗೊತ್ತಾಗೋದಿಲ್ಲ, ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಆಗೋಗ್ಬಿಡುತ್ತೆ. ಇಂಟ್ರಾಕ್ಷನ್ ಮಿಸ್ ಆಗಿರೋದ್ರಿಂದ ಎಷ್ಟೊಂದು ಅವ್ರಿಗೆ ಅನುಭವ ಇರಲ್ಲ ಹೌದೌದು. ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಥಿಂಕ್ ಆಮೇಲೆ ಮಾಡೋದು. ಅಷ್ಟೇ ಅಲ್ಲ, ನೀವು ಸಿಸ್ಟಮಲ್ಲಿ ರಿಟರ್ನ್ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಅದೇ ಫಿಸಿಕಲ್ ರಿಟರ್ನ್ ನೋಡಿದಾಗ ನಮ್ಗೆ ಎಷ್ಟು ಇನ್ಫಾರ್ಮೇಷನ್ ಸಿಗೋದು ಅಲ್ವಾ. ಬ್ಯಾಲೆನ್ಸ್ ಶೀಟ್ ಇಟ್ಕೊಂಬಿಟ್ರೆ ಸಾಕು. ಬ್ಯಾಲೆನ್ಸ್ ಶೀಟ್ ಇಟ್ಕೊಂಬಿಟ್ರೆ ಸಾಕು. ಆಮೇಲಿಂದ ಇದರಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನೋಡಿಕೊಂಡ್ರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲಿಂದ ಕ್ಯಾಶ್ ಬುಕ್ಕು ನೋಡಿದ್ರೆ ಎಷ್ಟು ಸ್ಕ್ವೇರ್ ಅಪ್ ಅಕೌಂಟ್ಸ್ ಎಲ್ಲ ಗೊತ್ತಾಗೋಗ್ಬಿಡೋದು. ಎಲ್ಲೆಲ್ಲಿ ಏನು ಅಕೌಂಟ್ಸ್ ಇರುತ್ತೆ ಲೋನ್ ಔಟ್ಸ್ಟ್ಯಾಂಡಿಂಗು ಮಾರ್ಚಲ್ಲೆಲ್ಲ ಸ್ಕ್ವೇರ್ ಅಪ್ ಆಗಿಬಿಡೋದು. 5,000 3,000 ಅಂತ ಕ್ಯಾಶ್ ಕೊಟ್ಬಿಟ್ಟು ಮಾರ್ಚ್ 1ನೇ ತಾರೀಕಿಂದ 31 ನಿಲ್ ಮಾಡಿಬಿಡೋನು. ಸೊ ದಟ್ ಬ್ಯಾಲೆನ್ಸ್ ಶೀಟಲ್ಲಿ ಏನೂ ಇರ್ತಿರಲಿಲ್ಲ. ಈಗ ಅದು ನೋಡೋ ಅವಕಾಶವೇ ಇಲ್ಲ ಅಲ್ವಾ. ಆಗ ಇದೇ ಥರವೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದನೂ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ GST ಅಲ್ಲೂ ಮಾಹಿತಿ ತೊಗೋಬೇಕು. ಹಂಗೆ ತೊಗೊಂಡು ಕೋಆರ್ಡಿನೇಟ್ ಮಾಡಿದ್ರೆ ಅಷ್ಟೇನೇ. ನಾನೇ ಒಂದೇ ಇಲ್ಲೇ ಕೂತ್ಕೊಂಡು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯಾರು ಅನ್ನೋದೇನು ಮುಖತಃ ಒಬ್ರಿಗೊಬ್ಬರು ಗೊತ್ತಿಲ್ಲದೆ ಇದ್ದರೆ, ಈಗ ಆಫೀಸಿಗೆ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಇದ್ದರೆ ಅವನ ಕೊಲೀಗ್ಸ್ ಯಾರು ಮುಖಾನೇ ನೋಡಿರಲ್ವಲ್ಲ, ಹಾಗಾಗೋಗ್ಬಿಡುತ್ತೆ ಅಲ್ವಾ. ಆದ್ದರಿಂದ ಯಾರು ಏನು ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನ ವರ್ಕ್ ಫ್ರಮ್ ಹೋಮಲ್ಲೇ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ನ ಕ್ವಾಲಿಫಿಕೇಷನ್ನೇ ಇರೋಲ್ಲ, ಅವ್ನು ಸುಮ್ಮನೆ ಎಂಜಿನಿಯರ್ ಅಂತ ಹೇಳ್ಕೊಂಡು ಸೇರ್ಕೊಂಡ್ಬಿಟ್ಟಿರ್ತಾನೆ. ಯಾರ ಹತ್ರನೋ ಮಾಡಿಸ್ತಾ ಇರ್ತಾನೆ ಕೆಲಸ. ಹಂಗೆಲ್ಲ ಆಗುತ್ತೆ. ಅವೆಲ್ಲ ಯಾಕಂದರೆ ಈ ಥರದಲ್ಲಿ ಆಗುತ್ತೆ. ಇದನ್ನು ಅದು ಬಂದೋಬಸ್ತ್ ಇರಬೇಕು ಅಷ್ಟೇನೆ ಅಲ್ವಾ. ಬಟ್ ಅದು ನನಗೂ ಗೊತ್ತಿಲ್ಲ, ಈಗ ಬಂದೋಬಸ್ತ್ ಇದೆಯಾ ಡಿಪಾರ್ಟ್ಮೆಂಟಲ್ಲಿ? ಅದು ಇವಾಗ ಹೆಂಗೆ ಮಾಡ್ತಿದ್ದಾರೆ ಇದೆ ಅಂತ ಕಾಣುತ್ತೆ ಅದು. ಯಾಕಂದ್ರೆ ನಮಗೆ ಟಚ್ಚೇ ಇಲ್ವಲ್ಲ. ಮೊದಲಾದರೆ ಅಟ್ಲೀಸ್ಟ್ ನಮ್ಮ ಜೊತೆಯವರು ಇದ್ದಿದ್ದ ಸರ್ವೀಸಲ್ಲಿರೋರನ್ನ ಹೋಗಿ ಮಾತಾಡ್ಸ್ಕೊಂಡು ಬರ್ತಾಯಿದ್ವಿ. ಈಗ ಎಲ್ಲರೂ ರಿಟೈರ್ ಆಗಿಬಿಟ್ಟಿದ್ದಾರೆ. ಎಲ್ಲ ಹೊಸಬ್ರಿಗೆ ಯಾವುದೇ ಒಂದು ಮಾತಾಡೋ ಇದೇ ಇರಲ್ಲ, ಅವಕಾಶ ಇರಲ್ಲ. ಸುಮ್ಮನೆ ಹೋಗ್ತೀವಿ, ಸೊ ಹಲೋ ಅನ್ಬೇಕಾಗುತ್ತೆ ಅಷ್ಟೇನೇ. ಪರಿಚಯ ಇಲ್ಲದೆ ಅದೇ ತಾನೇ ಅಲ್ವಾ. ಆಮೇಲೆ ಅವರು ಯಾವುದೋ ಕೆಲಸದಲ್ಲಿ ಬಿಡಿಸಿ ಇರ್ತಾರೆ. ಅವ್ರವ್ರ ಪಾಟಿಗೆ ಅವ್ರವ್ರು ಇರೋದ್ರಿಂದ ಇರೋ ಆಫೀಸ್ನಲ್ಲೇ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರೋದಿಲ್ಲ. ಮೊದಲಂತೂ ಎಷ್ಟು ಇದಿರೋದು ಅಂತ. ಇನ್ಸ್ಪೆಕ್ಟ್ರ್ ಆಗಿರೋನು ರಸ್ತೆನಲ್ಲಿ ಓಡಾಡಬೇಕು ಅವನು. ಆ್ಯಕ್ಚುಲಾಗಿ ಈ ಶುಡ್ ನಾಟ್ ಸಿಟ್ ಇನ್ ದ ಆಫೀಸ್. ಆ ರಸ್ತೆಯಲ್ಲಿ ಈ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾ ಇರಬೇಕು. ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಷ್ಟು ಅಷ್ಟು ಅನುಕೂಲ ಗೊತ್ತಾಗುತ್ತೆ, ಏನು ಟ್ರೇಡು ಏನು ಅಂತ. ಏನು ಇಲ್ಲದ್ರೆ ಗೊತ್ತಾಗೋದೇ ಇಲ್ಲ. ಈಗ ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಕೂಡ ಸ್ಕ್ರೂಟಿನಿ ಅಂತೂ ಮಾಡೋಕ್ಕಾಗಲ್ಲ. ಅದೇ ಮಾಡ್ಬೋದು ಮತ್ತೆ. ಈಗ ಏನಾಗುತ್ತೆ ಅಂದರೆ ಆ ಇನ್ಫಾರ್ಮೇಷನ್ ಸ್ಕ್ರೂಟಿನಲ್ಲಿ ಉಪಯೋಗಿಸೋಕ್ಕಾಗಲ್ಲ ತಾನೇ. ಅದೆಲ್ಲ ಇದಕ್ಕೆ ಮದ್ದು ಏನೋ ಅಂದರೆ ಸರ್ವೆ ಆ್ಯಂಡ್ ಸರ್ಚ್, ಅದೇ ಮದ್ದು. ಅದ ಎನ್ಕ್ವೈರೀಸ್ ಮಾಡ್ತಾ ಎಷ್ಟೋ ಕಡೆಗಳು ಎನ್ಕ್ವೈರಿ ಮಾಡ್ತಿದ್ದಂಗೆ ಪೀಪಲ್ ವಿಲ್ ಕಮ್ ಟು ನೋ ಆ್ಯಂಡ್ ವಾಲಂಟ್ರಿಲಿ ದೇ ಫೈಲ್ ದ ರಿವೈಸ್ ರಿಟರ್ನ್ಸ್. ನಾವು ಮಾಡ್ತಿದ್ದಾಗ ಒಂದು ಟೈಮೆಲ್ಲ ಆಯಿತು. ಇದರಲ್ಲಿ ಲಂಚ್ ಅವರಲ್ಲಿ ಕೂತ್ಕೊಂಡು ಗೋವಾದಲ್ಲಿ ಡಿಸ್ಕಸ್ ಮಾಡ್ತಿದ್ದಾಗ ಯಾವುದೋ ಒಂದು ಹೋಟೆಲ್ದು ಟ್ರಾನ್ಸಾಕ್ಷನ್ಸ್ ಹಿಂಗಿದೆ ಹಾಗೆ ಹೇಗೆ ಅಂತ ಹೇಳ್ತಿದ್ರೆ, ಯಾರೋ ಒಬ್ಬರು ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾರೋ ಓವರ್ ಹ್ಯಾಂಡ್ ಮಾಡಿಕೊಂಡು, ಪಬ್ಲಿಕ್ಕೇ ಇರ್ಬೋದು, ಯಾರೋ ಒಂದು ಗೊತ್ತಿಲ್ಲ, ಇರ್ಬೋದು, ಯಾರೋ ಬಂದಿದ್ದಾನೋ ಅವನು ಸಂಜೆ ಹೊತ್ತಿಗೆ ರಿವೈಸ್ ರಿಟರ್ನ್ ಫೈಲ್ ಮಾಡಿಬಿಟ್ಟ. ದಟ್ ಈಸ್ ದಿ ಇಂಪ್ಯಾಕ್ಟ್. ದಟ್ ಇಸ್ ವಾಟ್ ವಿ ವಾಂಟ್. ಕರೆಕ್ಟ್. ಈಗ ಈ ಫೇಸ್ಲೆಸ್ ಅಸೆಸ್ಮೆಂಟ್ ಬಂದಾಗಲೂ ಕೂಡ ಈಗ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಯಾರೋರ್ಗಾರು ಈ ಥರ ಒಬ್ಬ ಅಸೆಸಿ ಇದ್ದಾನೆ, ಹೂ ಇಸ್ ನಾಟ್ ಫೈಲಿಂಗ್ ದ ರಿಟರ್ನ್ ಆಫ್ ಇನ್ಕಮ್ ಬಟ್ ಹೂ ಇಸ್ ಆ್ಯಕ್ಚುಲಿ ಸಪೋಸ್ ಟು ಅಂತ ಗೊತ್ತಾದರೆ ಏನು ಮಾಡ್ಬೋದು ಅವರು ಅವಾಗ? ಅದರ್ ದೆನ್ ಸರ್ಚ್ ವೆರಿಫಿಕೇಷನ್ ಯೂನಿಟ್ ಅಂತ ಇರುತ್ತಲ್ಲ, ಅವರು ಒಂದು ನೋಟಿಸ್ ಇಶ್ಯೂ ಮಾಡ್ಬೋದು. ಮಾಡ್ಬೋದು. ಓಕೆ. 148 ನೋಟಿಸ್ಗಳು ಇವೆ. 140 ಹಳೆ ವರ್ಷದ ಕೇಳಬೇಕು ಅಂದರೆ ಅದಕ್ಕೆಲ್ಲ ಈಗ ಅಪ್ರೂವಲ್ ತೊಗೋಬೇಕು. ಕಮಿಷನ್ ಅಪ್ರೂವಲ್ ತೊಗೊಂಡು ಈಗ ಇನಿಷಿಯೇಟ್. ಆಮೇಲೆ ಇನ್ಫಾರ್ಮೇಷನ್ನು ಬರುತ್ತಲ್ಲ, ಆ ಇನ್ಫಾರ್ಮೇಷನ್ನು ಪಾಸ್ ಆನ್ ಮಾಡ್ತಾರೆ. ಈಗ ಒಂದಿಷ್ಟು ಇನ್ಫಾರ್ಮೇಷನ್ ಬಂತು ಬೇರೆ ಇದ್ರದ್ದು, ಈಗ ಫಾರ್ ಎಕ್ಸಾಂಪಲ್ ಸಬ್ ರಿಜಿಸ್ಟ್ರಾರ್ ಇನ್ಫಾರ್ಮೇಷನ್ನು, ಅದನ್ನು ಆ ಪರ್ಟಿಕ್ಯುಲರ್ CAB ಸೆಕ್ಷನ್ನವರು ಫಾರ್ವರ್ಡ್ ಮಾಡ್ತಾರೆ. ಅದನ್ನು ಪ್ರಾಸೆಸ್ ಮಾಡಬೇಕು. ಆವಾಗ ಅವನು ರಿಟರ್ನ್ ಫೈಲ್ ಮಾಡಿಲ್ಲ ಅಂತ ಗೊತ್ತಾದರೆ ನೋಟಿಸಸ್ ಇಶ್ಯೂ ಮಾಡಬೇಕು. ಹಳೆ ವರ್ಷದ ಮಾಡಬೇಕು ಅಂದರೆ ಕಮಿಷನ್ ಅಪ್ರೂವಲ್ ತೊಗೋಬೇಕು. ಹೊಸ ವರ್ಷದ ಡೈರೆಕ್ಟಾಗಿ ವರ್ಷ ಮಾಡ್ಕೋಬೇಕು. ಆ ಥರ ಇದೆ ಕೆಲಸ. ಹೇಗಿದೆ ಅಂದರೆ ಮಾಡಿದಷ್ಟು ಕೆಲಸಗಳಿವೆ, ಮಾಡದಿದ್ರೆ ಏನೂ ಇಲ್ಲ, ಮಾಡಿದಷ್ಟು ಕೆಲಸ ಇದ್ದೇ ಇದೆ. ಸಿಕ್ಕಾಪಟ್ಟೆ ಈಗ ಇನ್ಫಾರ್ಮೇಷನ್ ಎಷ್ಟಿದೆ ಅಂದರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಇನ್ಫಾರ್ಮೇಷನ್ ಇದೆ ಡಿಪಾರ್ಟ್ಮೆಂಟ್ ಹತ್ರ. ನಾವು ಯುಟಿಲೈಸ್ ಮಾಡಿಕೊಂಡ್ರೆ ರೆವಿನ್ಯೂ ಇದಿರುತ್ತೆ, ಚೆಕ್ ಇರುತ್ತೆ, ಬೀಟ್ ಪೊಲೀಸ್ ಥರ. ಇಲ್ಲರಿ ಯಾರು ಹೇಳ್ದಂಗೆ ಫೈಲ್ಸ್ ಮೇಲೆ ಗೋ ಅಂದ್ಬಿಟ್ರೆ ಆಟೋ ಆಗುತ್ತೆ ಅಲ್ವಾ. ಎಷ್ಟೊಂದು ಆ ಥರದ್ದು ಆಗ್ತಾಯಿರುತ್ತೆ. ಅದನ್ನು ಸರಿಯಾಗಿ ಪಕ್ಕ ಇಟ್ಕೊಂಡಾಗ ಅದನ್ನು ಫಾಲೋ ಅಪ್ ಮಾಡಿದಾಗ ಅಷ್ಟೇ ಟ್ಯಾಕ್ಸ್ ರೆವಿನ್ಯೂ ಬರೋದು. ಆಮೇಲೆ ಇನ್ನೊಂದು ಒಂದು ಟ್ರೇಡಲ್ಲಿ ಆ ಥರ ಒಂಚೂರು ಮಾಹಿತಿ ಹೋಗ್ಬಿಟ್ರೆ ಟಕ ಬೇರೆಯವರೆಲ್ಲ ರೆಡಿ ಆಗಿಬಿಡ್ತಾರೆ. ಬೇರೆ ಆ ಟ್ರೇಡ್ನವ್ರು ಬೇರೆಯವರು ನಾವು ಕೇರ್ಫುಲ್ಲಾಗಿರ್ಬೇಕಪ್ಪ, ನಮ್ಮನ್ನು ಗಮನಿಸಿದ್ದಾರೆ ಒಬ್ಬರು ಅನ್ನೋದು ಬೇಕು
ಅಲ್ವೇ? ಈಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಿಗ್ನಲ್ ನಿಂತಿಯಾನೆ ಅಂದರೆ ನಾವು ಹೆಲ್ಮೆಟ್ ಇದರಿಂದ ಹಿಂಗೆ ಸರಿ ಮಾಡ್ಕೊಳ್ತೀವಿ, ಬೆಲ್ಟ್ ಹಾಕಿದ್ದೀವಿ ನೋಡ್ತೀವಿ. ಕಾರಲ್ಲಿ ಕೂತ್ಕೊಳ್ಳೋರು ಸೈಡ್ ಬೆಲ್ಟ್ ಹಾಕ್ಕೊಂಡಿದಾರ ನೋಡ್ತಾರೆ. ಆಮೇಲಿಂದ ಹೋಗ್ಬೇಕಾದ್ರೆ ಮೆಲ್ಲಿಗೆ ಸೈಡಲ್ಲಿ ಹೋಗ್ತಾರೆ, ಓವರ್ ಸ್ಪೀಡ್ ಇರೋಲ್ಲ, ಸಿಗ್ನಲ್ ಚೆಕ್ ಮಾಡ್ತಾರೆ, ಅವೆಲ್ಲ ಗಮನಿಸ್ತಾರೆ. ಹಾಗೆಯೇ ಇಲ್ಲೂ ಅಷ್ಟೇ, ಒಬ್ಬರು ಗಮನಿಸಿದ್ದಾರೆ ಅಂತಂದರೆ ಪ್ರತಿ ಹಂತದಲ್ಲೂ ಇದೆ ವಿಜಿಲೆಂಟ್ ಆಗಿರ್ತಾರೆ ಜನನೂ. ಈಗ ನೀವು ರಿಟೈರ್ ಆಗಿ ಸುಮಾರು ಒಂದು 18 ವರ್ಷ ಆಯಿತಾ? 15 ವರ್ಷ, 16 ವರ್ಷ ಆಗಿದೆ. ಸೊ ಈಗಲೂ ನಿಮ್ಗೆ ಅನ್ಸುತ್ತೆ ಈಗ ನೀವು ವಾಕ್ ಮಾಡ್ಬೇಕಂದ್ರೆ ಅಥವಾ ಎಲ್ಲರೂ ಹೋಗ್ಬೇಕಂದ್ರೆ ಆ ಇನ್ವೆಸ್ಟಿಗೇಷನ್ ಮೈಂಡ್ ವರ್ಕ್ ಆಗುತ್ತೆ? ಹೌದು. ಅಯ್ಯೋ, ಪ್ರತಿಯೊಂದು ಇದು ಅಷ್ಟೇ. ಈಗ ಎಷ್ಟು ಅಂತಂದರೆ ಒಂದು ಚಿಕ್ಕ ವ್ಯವಹಾರದಿಂದ ದೊಡ್ಡದವರೆಗೂ ವರ್ಕ್ ಆಗ್ತಾ ಇರುತ್ತೆ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಿದ್ವಾ, ಆವಾಗ ಲೆಕ್ಕ, ಇದು ಹಿಂಗಾಗುತ್ತೆ, ಇದು ಹಿಂಗಾಗ್ಬೋದು, ಈ ಬಿಲ್ಡಿಂಗ್ ಇದಾದ್ರೆ ಈ ಥರ ಆ ಥರ. ಆಮೇಲೆ ಒಂದು ಬಟ್ಟೆ ಅಂಗಡಿಗೆ ಹೋದ್ವಾ, ಅಲ್ಲಿ ಈ ಥರ ಇದಾಗುತ್ತೆ. ಚಿನ್ನದ ಅಂಗಡಿನಲ್ಲಿ ಚೀಟಿನಲ್ಲಿ ಬರೀತಾನೆ ಬಿಲ್ಲು, ಚಿನ್ನನ ಚೀಟಿನಲ್ಲಿ ಬರ್ಕೊಂಡ್ರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಿದಿರುತ್ತೆ. ಹೋಟೆಲ್ಗಳಲ್ಲಿ ಆ ಥರ ನಡೆಯುತ್ತೆ. ಎಲ್ಲ ಟ್ರೇಡಲ್ಲಿ ಎಲ್ಲ ಥರದ್ದು ಇರುತ್ತೆ. ಅದೇನಾಗುತ್ತೆ, ನಮಗೆ ಅದನ್ನೇ ನೋಡಿರೋದ್ರಿಂದ ಮೈಂಡಿಗೆ ತಕ್ಷಣ ಹೊರಟೋಗ್ಬಿಡುತ್ತೆ ಅದು. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಏನೂ ಮಾಡೋದಿಲ್ಲ. ಈಗ ಅಕಸ್ಮಾತ್ ನೀವೇನಾದ್ರು ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಡಿಸೈನ್ ಮಾಡಿ ಅಂತ ಕೊಟ್ಟರೆ, ಇಸ್ ದರ್ ಎನಿಥಿಂಗ್ ವಿಚ್ ಯು ವಾಂಟ್ ಟು ಗೆಟ್ ರಿಡ್ ಆಫ್, ಆರ್ ಇಸ್ ದರ್ ಎನಿಥಿಂಗ್ ವಿಚ್ ಯು ವಾಂಟ್ ಟು ಆ್ಯಡ್? ಈಗ ಇನ್ನೂ ಇಂಪ್ರೂವ್ ಮಾಡೋಂಥ ಎಲ್ಲೆಲ್ಲಿ ಸ್ಕೋಪ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅಷ್ಟೇ, ಸ್ಕೋಪ್ ಅಂದರೆ ಅದೇನೇ ತಾನೇ. ಈಗ ಮೇಯ್ನ್ ಥಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋ ಪ್ರೆಸೆಂಟ್ ಆ್ಯಕ್ಟ್ನಲ್ಲಿ ಲಿಮಿಟೆಡ್ ಇದಿದೆ. ಅಂಥ ಟೈಮಲ್ಲಿ ಓನ್ಲಿ ದಿಸ್ ಎನ್ಕ್ವೈರೀಸ್ ಆ್ಯಂಡ್ ಸರ್ಚಸ್ ಓನ್ಲಿ ಹೆಲ್ಪ್ಫುಲ್. ಅದನ್ನೇ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಎಂಟೈರ್ ಮೆಷಿನರಿ ಅದಕ್ಕೆ ಯೂಸ್ ಮಾಡಿದ್ರೆ ದಟ್ ಅಲರ್ಟ್ ಆಗ್ತಾರೆ. ಆಮೇಲೆ ಅವೇರ್ನೆಸ್ ಬರುತ್ತೆ ಜನಕ್ಕೆ, ಯಾರೋ ಒಬ್ಬರು ನೋಡ್ತಿದ್ದಾರೆ ಅಂದರೆ ತಾನೇ ಎಲ್ಲ ಇದು ಮಾಡೋದು. ಹಾಗೆಯೇ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಇಷ್ಟೊಂದು ಇನ್ಫಾರ್ಮೇಷನ್ ಇದೆ, ಕೈಯಲ್ಲೇ ಸಿಗುತ್ತೆ ಅಷ್ಟು ಇನ್ಫಾರ್ಮೇಷನ್ನು. ಆ ಇನ್ಫಾರ್ಮೇಷನ್ನ ಸದ್ಬಳಕೆ ಮಾಡಿಕೊಂಡ್ರೆ ಲಾಟ್ ಆಫ್ ಕೇಸಸ್ಸಲ್ಲಿ ಇರುತ್ತೆ. ಆಮೇಲೆ ಕನ್ಸಿಲ್ಮೆಂಟ್ ಇದು ಕ್ವಾಂಟಮು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲ ಇವಾಗಲೇ ತೊಗೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಮೊದಲು 15G 15H ಸುಮ್ಮನೆ ಎಲ್ಲರೂ ಫಿಲಪ್ ಮಾಡಿಬಿಟ್ಟು 2 ಲಕ್ಷ ಅಂತ ತೋರಿಸ್ಬಿಡೋರು, ಸೊ ಸಿಕ್ಬಿಡೋದು ಆ TDS ಇದಾಗೋದು. ಈಗ ಅವನು ಏನು ಮಾಡ್ತಾರೆ, 2 ಸೆಕ್ಷನ್ 125 ಫಾರಮ್ 121ನಲ್ಲಿ 2 ಕಾಲಮ್ ಸೇರಿಸ್ಬಿಟ್ಟಿದ್ದಾನೆ. ಈಗ ಇನ್ಕಮ್ ಇದು ಇಯರ್, ಟೋಟಲ್ ಇನ್ಕಮ್ ಡಿಕ್ಲೇರ್ಡು, ಅಕ್ನಾಲ್ಮೆಂಟ್ ನಂಬರು, ಅವ್ರ ಡೇಟ್ ಆಫ್ ಫೈಲಿಂಗ್ ಎಲ್ಲ ಕೇಳ್ತಾನೆ. ಅದು ಕೇಳಿದಾಗ ಜೊತೆಗೆ ಪ್ಯಾನ್ ನಂಬರ್ ಕೊಟ್ಟಾಗ ಅಯ್ಯಯ್ಯೋ ತಪ್ಪಾಗಿ ಹೋಗ್ಬಿಡುತ್ತೆ. 15 ಲಕ್ಷ ಇದ್ದು ನನ್ನ ಈ ಫಾರಮ್ ಫಿಲಪ್ ಮಾಡೋ ಇದೇ ಇಲ್ಲ, ಮಾಡೋ ಹಾಗೆ ಇಲ್ಲ. ಆವಾಗ ಅವರೆಲ್ಲ ಹಿಂದೆ ಹೋಗ್ತಾ ಬರ್ತಾರೆ. ಹಾಗಾಗಿ ಇದೆ ಎಲ್ಲೆಲ್ಲಿ ಬರ್ತಕ್ಕಂಥ ಇದು, ಈಗ ಟ್ಯಾಕ್ಸ್ ಕಲೆಕ್ಷನ್ ಹೆಡ್ ಸೋರ್ಸ್ ಆಗಲಿ, ಟ್ಯಾಕ್ಸ್ ಡಿಡಕ್ಷನ್ ಹೆಡ್ ಸೋರ್ಸು ಅಂಥ ಕಡೆಗಳನ್ನೆಲ್ಲ ವೆರಿಫೈ ಮಾಡ್ಕೊಂಬರ್ಬೇಕು. ಅಲ್ಲೇ ಎಷ್ಟು ಮಾಹಿತಿ ಇರುತ್ತೆ. ಹಿಂದೆ ಒಂದು 45D ಅಂತ ಒಂದು ಫಾರಮ್ಗಳನ್ನು ಬಿಸ್ನೆಸ್ ಕನ್ಸರ್ನ್ಗಳಿಗೆ ಕೊಡೋರು ಇನ್ಸ್ಪೆಕ್ಟರ್ಗಳೋಗಿ. ಅದರಲ್ಲೇನೂ ಇಲ್ಲ, ನೇಮು, ಕಮೆನ್ಸ್ಮೆಂಟು, ಅಡ್ರೆಸ್ಸು, ನೇಚರ್ ಆಫ್ ಟ್ರೇಡು, ಓಕೆ, ಎಲ್ಲ ಸೆಸ್ ಆಗ್ತಿದ್ದೀರಾ, ಆ ಥರ ರಿಟರ್ನ್ ಫೈಲ್ ಮಾಡಿದ್ದೀರಾ, ಅಷ್ಟೇ. ಓಕೆ, ಅಷ್ಟು ಇನ್ಫಾರ್ಮೇಷನ್ ತಗೊಂಡೇ ಅದನ್ನೇ ಹೇಳ್ಕೊಂಡು ಸರ್ಚ್ಗಳಾಗಿವೆ. ಓಕೆ, ಮೈಸೂರಲ್ಲೇ ಮಾಡಿದ್ದೀವಿ ನಾವು ಆ ಥರ. ಜಸ್ಟ್ ಒಂದು 45D ಒಂದು ಫಾರಮಲ್ಲಿ ಬರೀ. ಈಗ ಹೊಸದಾಗಿ ಯಾರೋ ಜಾಯ್ನ್ ಆಗಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಅವ್ರಿಗೆ ಯಾರೋ ಸೀನಿಯರ್ಸ್ ಹೇಳದೇ ಇರ್ಬೋದು, ಅವ್ರಿಗೇನು ನೀವು ಟಿಪ್ಸ್ ಅಂತ ಏನಾರು ಕೊಡೋಂಗಿದ್ರೆ ಅವ್ರಿಗೇನು ಸಹಾಯ ಆಗ್ಬೋದು? ಹೌದು, ಈಗ ನೋಡಿ ಹೊಸದಾಗಿ ಅಂತಂದರೆ ಇನ್ಸ್ಪೆಕ್ಟರ್ಸು, ಈಗ ಇನ್ಸ್ಪೆಕ್ಟರ್ ಬಿಲೋ ಏನು ನಡೀತಾ ಇಲ್ಲ, ಇನ್ಸ್ಪೆಕ್ಟರ್ಸ್ನೇ ತೊಗೊಳ್ಳೋಣ. ದಟ್ ಇಸ್ ಇನ್ಸ್ಪೆಕ್ಟರ್ ಹೇಳ್ದಂಗೆ ಇದು ಬ್ಯಾಕ್ ಬೋನ್. ಅವನಿಗೆ ನಾವು ಸರಿಯಾಗಿ ಇದು ಕೊಡಬೇಕು ಟ್ರೈನಿಂಗು. ಅವನು ಇನ್ಸ್ಪೆಕ್ಟ್ರಾಗಿ ಏನು ಸುಮ್ಮನೆ ಇದಿಲ್ಲದೆ ಇದ್ದರೆ ಹೇಗೋ ಸರ್ವಿಸ್ ಮುಗಿಸ್ಕೊಂಡು ಹೋಗ್ತಾನೆ. ಅವನಿಗೆ ಪ್ರಾಪರಾಗಿ ಇಂಥದ್ದು ಎನ್ಕ್ವೈರಿ ಮಾಡಬೇಕು, ಪ್ರತಿಯೊಂದನ್ನು ಫಾಲೋ ಅಪ್ ಮಾಡಿಸ್ಬೇಕು. ಆಮೇಲೆ ಪ್ರತಿ ಒಂದು ಸರ್ಚ್ಗಳಲ್ಲಿ ಅವನಿಗೆ ಕರ್ಕೊಂಡು ಹೋಗಬೇಕು. ಆಮೇಲೆ ಆಫೀಸ್ಗಳಲ್ಲಿ ಬೇರೆ ಬೇರೆ ಟೇಬಲ್ಗಳಲ್ಲಿ ಏನೇನು ಕೆಲಸ ಆಗುತ್ತೆ, ಯಾವ ಕೆಲಸಗಳಲ್ಲಿ ನೋಡಬೇಕು, TDS ವರ್ಕ್ ಏನು, ಅವೇ ಇಂಪಾರ್ಟೆಂಟು. ಅವನ್ನೆಲ್ಲ ತಿಳುವಳಿಕೆ ಕೊಡಬೇಕು. ಆ ಒಂದು ಫಿಸಿಕಲ್ ಟ್ರೈನಿಂಗ್ ಏನಿರುತ್ತೆ, ಲೆಟ್ ಅಲೋನ್ ಕ್ಲಾಸಸ್ ಮಾಡೋದಲ್ಲದೆ ಫಿಸಿಕಲ್ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್. ಆವಾಗ ಅವನ್ನ ಪಕ್ಕಾ ಮಾಡ್ಬೋದು. ಎಷ್ಟೋ ಜನ ಇವಾಗ ಸಕ್ಸಸ್ಫುಲ್ ಆಫೀಸರ್ಸ್ ಆರ್ ಆನ್ ಅಕೌಂಟ್ ಆಫ್ ದಿಸ್ ಓನ್ಲಿ, ದೇ ಹ್ಯಾವ್ ಬಿನ್ ವೆಲ್ ಟ್ರೈನ್ಡ್. ತುಂಬ ಜನಕ್ಕೆ ಕರೆಕ್ಟಾಗಿ ಎಸ್ಪೆಷಲಿ ಎಷ್ಟು ಸರ್ವೀಸಲ್ಲಿ ಇರೋರು IT ಆದರೂ ನೀನು ಕ್ಯಾಶ್ ಬುಕ್ಕೇ ನೋಡಿರ್ತಿರಲಿಲ್ಲ, ಲೆಡ್ಜರ್ ನೋಡ್ತಿರಲಿಲ್ಲ ಹಿಂದೆ. ಯಾಕೆ ಇನ್ಸ್ಪೆಕ್ಟರ್ ನೋಡಿದಾಗ ಅವಕಾಶವೇ ಇರ್ತಿಲ್ಲ, ಎಲ್ಲ ಕರ್ಕೊಂಡು ಹೋಗೋರು ಏನೋ ಕೆಲಸ ಹೇಳೋರು, ಮಾಡಿಸ್ಬಿಟ್ಟು ಕಳಿಸ್ಬಿಡೋರು. ಅವರು ಇವನ್ನೆಲ್ಲ ತಿಳ್ಕೊಂಡಿದ್ರೆ ತಕ್ಷಣ ಅವನು ಲೆಡ್ಜರ್ ಏನು, ಕ್ಯಾಶ್ ಬುಕ್ ಏನು, ಯಾವ ಥರ ಮೇಂಟೈನ್ ಮಾಡ್ತಾರೆ, ಎಲ್ಲೆಲ್ಲಿ ಇದು ಮಾಡ್ತಾರೆ, ಟ್ಯಾಲಿ ಯಾವ ಥರ ಯೂಸ್ ಮಾಡ್ತಿದ್ದಾರೆ. ಸೊ ಅವನ್ನೆಲ್ಲ ಅದನ್ನು ITO ಲೆವೆಲಲ್ಲಾಗಲಿ, ಹೊಸದಾಗಿ ಸೇರಿಕೊಂಡಿರೋ ಅಸಿಸ್ಟೆಂಟ್ ಕಮಿಷನರ್ ಲೆವೆಲಲ್ಲಿ ನ್ಯೂ ರಿಕ್ರೂಟ್ಮೆಂಟ್ ನಡೀತಾ ಇರೋದು, ಯಾರು ಸಹ ಬರ್ತಾರೆ ಅವ್ರುಗಳಿಗೂ ಅಷ್ಟೇ ಈ ಥರ ಪಕ್ಕ ಇದು. ಹಿಂದೆ ಎಲ್ಲ ಏನು ಮಾಡೋರು, IRS ಬಂದವನು ಅವನಿಗೆ 1 ತಿಂಗಳು ಕೆಳಗಡೆ ಕೌಂಟ್ರಲ್ಲಿ ಕೂತ್ಕೊಂಡು
ಟಪಾಲ್ ಸೀಲ್ ಹೊಡಿಬೇಕು. IRS ಅವ್ರಿಗೆ. ಹ್ಞೂ. ಯಾಕೆ ಅಂದರೆ ಅವನಿಗೆ ಇದು 1974 ಹಂಗೆ ಸೀಲ್ ಹೊಡೆದಾಗ ಅವನಿಗೆ ಇದು ಡಾಕ್ಯುಮೆಂಟ್ ಏನು ಅನ್ನೋದು ಗೊತ್ತಾಗೋದು, ಇದ್ರ ಇಂಪಾರ್ಟೆನ್ಸ್ ಏನು ಅಂತ. ಬರೀ ಅವನು ಬಂದು ಟಪಾಲ್ನಿಗೆ ಇಸ್ಕೊಂಡು ಅಕ್ನಾಲ್ಮೆಂಟ್ ಕೊಡೋದು, ಅದನ್ನೇ 2 ವಾರ 3 ವಾರ ಮಾಡಿಸೋರು. ಆಮೇಲೆ ಇನ್ನೊಂದು ಸೆಕ್ಷನ್ ಕರ್ಕೊಂಡು ಹೋಗ್ಬಿಟ್ಟು ನೋಟಿಸ್ಗಳು ಬರೆಯೋದು, ಚಲನ್ ಬರೆಯೋದು. ಅದೇನಾಗುತ್ತೆ, ಆ ಚಲನ್ ಬರೀಬೇಕಾದ್ರೆ ಅವು ಅಡ್ರೆಸ್ ನೀಟಾಗಿ ಬರೀಬೇಕು, ಇಯರ್ ಸ್ಪೆಸಿಫಿಕ್ಕಾಗಿ ಹಾಕಬೇಕು, ಯಾವ ಕಾಲಮ್ಮು ಬಿಡಬಾರ್ದು, ಎಲ್ಲಿ ಹೊಡಿಬೇಕು, ಯಾವ ಕಾಲಮ್ ತೆಗೆದುಹಾಕಬೇಕು, ಪ್ರತಿಯೊಂದೂ ಅವನಿಗೆ ನಾವು ಮಾಹಿತಿಗೆ ಬರೋದು. ಮುಂದೆ ಹೋಗ್ತಾ ಅದೇ ಥರವೇ ಅವರು ಅದೇ ಥರ ಮುಂದೆ ಎನ್ಕ್ವೈರೀಸು, ಅದರಲ್ಲಿ ಯಾವ ಥರ ಮೆಂಟ್ ಮಾಡಬೇಕು, ಅಸೆಸ್ಮೆಂಟ್ಸ್ ಹೇಗೆ ಮಾಡಬೇಕು, ಏನು ಕೇಳಬೇಕು, ಹಿಂದಿನ ವರ್ಷದ ರೆಕಾರ್ಡ್ ನೋಡಿಕೊಂಡು ಮುಂದಿನ ಮಾಡಬೇಕಾಗೋದು, ಅವನ್ನೆಲ್ಲದು ನೋಡ್ಕೊಂಡು ಇದು ಮಾಡೋರು. ಆಮೇಲೆ ಅವ್ರು ಸಪ್ರೇಟಾಗಿ ಒಂದು ಡೈರಿ ಇಟ್ಕೊಂಡು ಏನೇನು ಇನ್ಫಾರ್ಮೇಷನು ಬರ್ಕೋಬೇಕು. ಅವೆಲ್ಲದನ್ನು ಮಾಡ್ಕೊಂಡ್ಬಂತು ಅಂದರೆ ಹೀಲ್ ಬಿ ಎ ಸಕ್ಸಸ್ಫುಲ್ ಆಫೀಸರ್. ಅಂದರೆ ಅವ್ರಿಗೆ ಯಾರು ಬೇರೆಯವ್ರು ಮಾಡದೇ ಇದ್ರು ಅವರೇ ಮುತುವರ್ಜಿ ತೊಗೊಂಡು ಅದೆಲ್ಲ ಮಾಡಲೇಬೇಕು. ಯಾಕಂದ್ರೆ ಯಾರು ಹೇಳೋದಿಲ್ಲ, ಇದರಲ್ಲಿ ಇರೋದೇ ತಾನೆ ಗೌರ್ಮೆಂಟ್ ಆಫೀಸಲ್ಲಿ, ಟರ್ನ್ ದಿ ಪೇಜಸ್ ಲರ್ನ್ ದ ವರ್ಕ್ ಅಷ್ಟೇ. ಪೇಜಸ್ ತಿರುವಾಕ್ಬಿಟ್ಟು ಕೆಲಸ ಕಲಿತಾ ಇರಬೇಕು. ಯಾರು ಕೂತ್ಕೊಂಡು ಕೈ ಹಿಡಿದು ಅಕ್ಷರ ಬರ್ಸೋಲ್ಲ, ಧುಮುಕ್ಬೇಕು ಅಷ್ಟೇನೆ. ಆಸಕ್ತಿ ಇರಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ಆವಾಗಾದರೆ ಅವ್ನು ಧುಮುಕ್ಬಿಟ್ಟು ಅವ್ನು ಮಾಡ್ತಾನೆ ಏನೇನು ಮಾಡಬೇಕು ಅನ್ನೋದನ್ನು. ಮಾಡೋ ಕೆಲಸಗಳು ತುಂಬ ಇರುತ್ತೆ. ಈ ಮನೆ ಕೆಲಸ ಥರ, ಮನೆ ಕೆಲಸ ಅಂದ್ಬಿಟ್ಟು ನನ್ನ ಕೆಲಸ ಇಷ್ಟೇ, ನಾನು ಇದು ಮಾತ್ರ ಮಾಡ್ತೀನಿ, ನಾನು ಮಾತ್ರ ಬಟ್ಟೆ ಮಡ್ಚಿರೋದು ಅಷ್ಟೇ ನನ್ನ ಕೆಲಸ, ಐರನ್ ಮಾಡೋದು ಅಷ್ಟೇ ಕೆಲಸ ಅಂತಲ್ಲ. ಪ್ರತಿಯೊಂದು ಮನೆ ಕೆಲಸ ಮಾಡ್ತೀವಲ್ಲ, ಅದೇ ಥರವೇ ಪ್ರತಿಯೊಂದು ಮಾಡಬೇಕು. ಅದಕ್ಕೇ ಅವ್ರಿಗೆ ಬೇರೆ ಬೇರೆ ಇದರಲ್ಲಿ ಸೆಕ್ಷನ್ಗಳು ಕೂರಿಸಿ ಬೇರೆ ಬೇರೆ ಇದನ್ನು ಮಾಡಿಸೋರು. ಆವಾಗ ಪ್ರಾಕ್ಟಿಕಲಾಗಿ ಒಂದು ನೋಟಿಸನ್ನು ಓದಿದ್ರೆ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲಿ. ನೋಟಿಸ್ ಇದ್ದೆ ಬರೀ ಹೆಸರು ಹಾಕ್ಬಿಟ್ಟು ಟಿಕ್ ಹಾಕ್ಬಿಟ್ರೆ ಏನೂ ಬರೋಲ್ಲ. ಪ್ರತಿಯೊಂದು ಇದಿದೆ, ಟ್ಯಾಕ್ಸ್ ಪೇ ಮಾಡದೇ ಇರಿ ಏನು, ಅರಿಗರ್ಸನ್ ಹೆಂಗೆ, ಅದು ಫರ್ದರ್ ಆ್ಯಕ್ಷನ್ ಏನು, ಎಲ್ಲದೂ ಆ ನೋಟಿಸಲ್ಲಿರುತ್ತೆ. ಅವನು ಅದನ್ನು ನೋಡಿಬಿಟ್ಟು ಟಿಕ್ ಹಾಕಬೇಕು. ಸುಮ್ಮನೆ ಮಗ್ಗಿ ಹಾಕಿಬಿಟ್ರೆ ಅವನಿಗೇನು ಗೊತ್ತಿರೋದಿಲ್ಲ, ರೊಟೀನಾಗಿ ಹೋಗ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಭಾರತದವರು ಅಷ್ಟಾಗಿ ಈ ಇನ್ಕಮ್ ಟ್ಯಾಕ್ಸ್ ಆಗಲಿ ಬೇರೆ ಸರ್ಕಾರಿ ಕೆಲಸಗಳಿಗೆ ಸೇರ್ಕೋತಾ ಇಲ್ಲ. ಹೆಚ್ಚಿನ ಪಾಲೆಲ್ಲ ಉತ್ತರ ಭಾರತದವರೇ ಇದ್ದಾರೆ. ಯಾಕಿರ್ಬೋದು? ಮತ್ತು ಈಗ ಗ್ರ್ಯಾಜುಯೇಟ್ ಆದವ್ರಿಗೆ ಇನ್ಕಮ್ ಟ್ಯಾಕ್ಸು ಒಳ್ಳೆ ಕೆರಿಯರ್ ಆಪ್ಷನ್ ಅಂತ ಅನ್ಸುತ್ತೆ ನಿಮಗೆ? ಇದೇನಿಲ್ಲ, ಏನಾಗುತ್ತೆ ಅಂದರೆ ಇಲ್ಲಿ ಸೌತಲ್ಲಿರೋದು ಕ್ರೀಮ್ ಪೂರ್ತಿ ದೇ ಆರ್ ಗೋಯಿಂಗ್ ಅಬ್ರಾಡ್, ಎಲ್ಲ ಹೊರಗಡೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಯಾವುದೇ ಮನೆ ತೊಗೊಳ್ಳಿ ಇವತ್ತು, ನಾವು ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಕೇಳಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಮ್ಮ ಹುಡುಗ ಅಂತ ಶುರು ಮಾಡ್ತಾನೆ. ಅವನು ಅಬುದಾಬಿಲಿದ್ದಾನೆ, ಒಬ್ಬ ಕುವೈಟಲ್ಲಿದ್ದಾನೆ, ಇನ್ನೊಬ್ಬಳು ಮಗಳು ಸ್ಟೇಟ್ಸಲ್ಲಿದ್ದಾಳೆ. ಸೊ ಬ್ರೈನ್ ಡ್ರೈನ್ ಆಗಿ ಹೋಗಿದೆ ಎಲ್ಲ. ಈ ಕಡೆಯಿಂದ ಇದೆಲ್ಲ ಆಲ್ಮೋಸ್ಟ್ ಆಲ್ ಹೊರಟೋಗ್ಬಿಟ್ಟಿದ್ದಾರೆ, ಯಾರು ಇರಲ್ಲ. ಹಾಗಾಗಿ ಆಮೇಲೆ ಮಿಕ್ಕಿದವ್ರು ಲೋಕಲ್ ಆಗೇ ಬೆಂಗಳೂರುಗಳಲ್ಲಿ ವೇರಿಯಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೋಗ್ತಾರೆ. ಪ್ರೈವೇಟಲ್ಲಿ ಒಳ್ಳೆ ಸ್ಯಾಲ್ರೀಸ್ ಇರುತ್ತೆ, ಆಯಿತಾ, ಜಂಪ್ ಇರುತ್ತೆ. ಬರೀ ಮಾಮೂಲು ಆ್ಯನ್ಯುವಲ್ ಇಂಕ್ರಿಮೆಂಟ್ ಅಂತಿಲ್ಲ, ಕೆಲಸ ಚೆನ್ನಾಗಿ ಮಾಡಿದಷ್ಟು ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಪ್ರೈವೇಟ್ಗೆ ಹೋಗ್ತಾರೆ ಜನ. ಬಟ್ ಯು ಸ್ಟಿಲ್ ಕನ್ಸಿಡರ್ ಇನ್ಕಮ್ ಟ್ಯಾಕ್ಸ್ ಆಸ್ ಎ ಗುಡ್ ಕೆರಿಯರ್ ಆಪ್ಷನ್? ಎಸ್ ಡೆಫಿನೆಟ್ಲಿ. ಯಾಕೆಂದರೆ ಒಬ್ಬ ಜಾಯಿನ್ ಆದವನು ಹಂತವಾಗಿ ಬೆಳಿಬೋದು. ಮಾಡೋ ಕೆಲಸಗಳು ಸಿಕ್ಕಾಪಟ್ಟೆ ಇವೆ. ತುಂಬ ಜನ ಪಾಪ ಬಂದಿರೋದು ಹಂಗೇ, ಎಷ್ಟೋ ಜನ ಬಂದು ಸೇರ್ಕೊಂಡವರು ಇವತ್ತು ಹೈಯರ್ ಲೆವೆಲ್ಗೆ ಹೋಗಿದ್ದಾರೆ. ದೇ ಆಲ್ ವೆರಿ ಗುಡ್ ನೇಮ್, ಒಳ್ಳೆ ಇದಿದೆ ಅವ್ರಿಗೆ. ದಟ್ ಈಸ್ ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್ ಅಷ್ಟೇ. ಯಾವುದೇ ಆಗಲಿ, ಪೋಸ್ಟ್ ಆಫೀಸ್ಗೆ ಸೇರಿಕೊಳ್ಳಿ, ಅವನ ಇನ್ಕಮ್ ಟ್ಯಾಕ್ಸ್ ಬರಲಿ, ಬ್ಯಾಂಕ್ ಹೋಗಲಿ, ಅಲ್ಲೋಗಿ ಕೆಲಸ ಮಾಡಿದ್ರೆ ಮಾತ್ರ ಅವ್ನಿಗಿದಾಗೋದು. ನನಗೆ ಕೊಟ್ಟಿರೋ ಕೆಲಸ ಇಷ್ಟೇ, ನಾನು ಬರೀ ಇಲ್ಲಿ ಕೂತಿರ್ಬೇಕು, ಬರೀ ಸೀಲ್ ಹಾಕಿ ಕೊಡಬೇಕು, ಅಥವಾ ಏನು ಬರೀ ಡೈರೆಕ್ಟ್ ಅಲ್ಲಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳಬೇಕು. ಫಾರ್ವರ್ಡ್ ಮಾಡೋದು, ಈಗ ಬಂತು ಅಂದರೆ ಈ ಲೆಟ್ರ್ ನಮ್ಮದಲ್ಲ, ಅವರು ಫಾರ್ವರ್ಡ್ ಮಾಡ್ಕೊಂಡು ಕೂತಿರೋದು, ಅವೆಲ್ಲ ಮಾಡ್ಕೊಂಡು ಅಷ್ಟೇ ನಿಂತೋಗುತ್ತೆ ಅಲ್ವಾ. ನಾವೇನು ಮಾಡ್ತಿದ್ದೀವಿ ಅನ್ನೋ ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇದು ಮಾಡಬೇಕು. ಈಗ ಸಂಗೀತಗಾರ ಹಾಡು ಹೇಳಬೇಕು ಅಂದರೆ ಅವನಿಗೆ ತೆಲುಗು ತಮಿಳಲ್ಲಿರೋ ಸ್ಕ್ರಿಪ್ಟು ಅರ್ಥನೇ ಮಾಡ್ಕೊಂಡಿಲ್ಲದೆ ಅವನ್ನ ಏನು ಬಂತು ಅದು ಹೇಳ್ತಾನೆ ಇರ್ತಾನೆ. ಎಷ್ಟೋ ಜನ ಪುರಂದರದಾಸರ ಹಾಡುಗಳನ್ನು ಹೇಳೋದು ಕೇಳಿದಿರಲ್ಲ, ದೇವ್ರ ನಾಮಗಳು ಏನೋ ಅವ್ನು ಬರ್ಕೊಂಡಿರ್ತಾರೆ ಅವ್ರ ಭಾಷೆಯಲ್ಲಿ, ಅದನ್ನು ಸೇರಿಸ್ಕೊಂಡು ಹೇಳ್ತಿರ್ತಾರೆ. ಅದು ಅರ್ಥ ತಿಳ್ಕೊಳ್ತು ಅಂತಂದರೆ ಆವಾಗ ಏನಾಗುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಹಾಗೇ ಇಲ್ಲೂವೇನೆ ಪ್ರತಿಯೊಂದು ವಿಷಯನೂ ತಿಳ್ಕೊಬೇಕು, ತಿಳ್ಕೊಳ್ಳೋ ಆಸಕ್ತಿ ಇರಬೇಕು. ಒಂದು ಬಂತು ಅಂದರೆ ಏನೋ ಒಂದು ಪೇಪರಲ್ಲಿ ಬಿದ್ದಿದೆ ಅಂದರೆ ಅದೇನದು ಅನ್ನೋದು ಓದೋ ಇದಿರಬೇಕು. ಬಟ್ ನಾನೇನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಪಾಪ ಅವ್ರಿಗೆ
ಸ್ಯಾಲ್ರಿ ಪಾಯಿಂಟ್ ಆಫ್ ವ್ಯೂಯಿಂದನು, ಬಟ್ ಕಾಂಪಿಟೆಂಟ್ ಸ್ಯಾಲ್ರಿ ಈಗಂತೂ ಕೊಡ್ತಿದಾರಲ್ವಾ ಇನ್ಸ್ಪೆಕ್ಟರ್ಗೆಲ್ಲ ಅಟ್ಲೀಸ್ಟ್ ದೇ ಪೇಯಿಂಗ್ ಎ ಲ್ಯಾಕ್ ಅಟ್ಲೀಸ್ಟ್. ಹೌದು ಇದೆ ಅದೇನಂದರೆ ಮುಂದೆ ಇದಕ್ಕೆ ಏನಾಗುತ್ತೆ ಕಮ್ಮಿ ಅಷ್ಟೇ. ಈಗ ಒಂದು ಇನ್ಕ್ರಿಮೆಂಟ್ ಬಿಟ್ಟರೆ ಇನ್ನೇನು ಇರಲ್ವೇ, 5 ಇನ್ಕ್ರಿಮೆಂಟ್ ಯಾರು ಕೊಡೋಕ್ಕಾಗಲ್ಲ, ಒಂದೇ ಇನ್ಕ್ರಿಮೆಂಟ್ ಆ್ಯನ್ಯಲ್ ಕೊಡೋದು ಅಲ್ವಾ. ಹಾಗೆ ಆಮೇಲೆ ಪ್ರಮೋಷನ್ಸು ಅಷ್ಟೇ, ಟೈಮ್ ಬೌಂಡು ತುಂಬ ಕಾಯಬೇಕು, ಅದಕ್ಕೋಸ್ಕರ ಆ ವೇಕೆನ್ಸಿ ಇದ್ದರೆ ಸಿಗುತ್ತೆ. ಏನಾಗುತ್ತೆ ಎಷ್ಟೋ ಕೆಲಸಗಳಲ್ಲಿ ಒಂದು ಸೀನಿಯಾರಿಟಿ ಲಿಸ್ಟ್ನಲ್ಲಿ ಕರೆಕ್ಟಾಗಿ ಇವನ ಹೆಸರು ಬರೋಷ್ಟು ನಿಂತೋಗ್ಬಿಡುತ್ತೆ, 1 ವರ್ಷ ಅವನು ಕಾಯಬೇಕು. ಅದೇ ಅವ್ನ ಜೂನಿಯರು ಅವನು 1 ವರ್ಷ ಮುಂಚೆನೇ ಬಂದುಬಿಡುತ್ತೆ ಅವನಿಗೆ ಇವನ ಜೊತೆಗೇ. ಹಾಗೆ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ಅಲ್ವಾ. ಹಾಗಾಗಿ ಅವೆಲ್ಲ ಇರೋದ್ರಿಂದನೇ ಈಗ ಪ್ರೈವೇಟ್ ಇದಕ್ಕೆ ಹೋಗೋದು ಅದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಏನಾದ್ರು ನಾನು ಕೇಳಿದೆ ನಿಮಗೇನಾದ್ರು ಅನಿಸಿದ್ದು ಹೇಳಬೇಕು ಅಂತಿದ್ರೆ ಖಂಡಿತ ಹೇಳಿ, ಇಲ್ಲಾಂದರೆ ಅದೇ ಬೇರೆ ಇನ್ನೇನಿಲ್ಲ. ಇನ್ನು ಇದು ಎಕ್ಸಾಸ್ಟಿವ್ ಹೇಳ್ತಾ ಹೋದರೆ ಎಷ್ಟು ಬೇಕಾನ ಹೇಳ್ಬೋದು, ಯಾವ ಬೇಕಾನ ನಿಲ್ಲಿಸ್ಬೋದು. ಹಾಗಾಗಿ ಈಗ ನಾವು ಟ್ರೈನಿಂಗ್ ಕ್ಲಾಸಸ್ ತೊಗೊಂಡಾದ್ರೆ 2 hours ಕಂಟಿನ್ಯೂಸ್ ಆಗಿ ಒಂದೇ ಒಂದು ಪಾಯಿಂಟ್ ಮೇಲೆ ಹೇಳಿದ್ನಲ್ಲ, ಪಂಚನಾಮ ರೈಟಿಂಗ್ ಅಂದರೆ ಅದು ಒಂದ್ರ ಮೇಲೆ 2 hours. ಯಾಕಂದರೆ ಅಷ್ಟಿದೆ, ಒಂದೊಂದು ಪದನೂ ಬಿಡಿಸಿ ಹೇಳಿ ಹೇಳಬೇಕು. ಹಾಗೆ ಇದು ವೈಡ್ ಸಬ್ಜೆಕ್ಟು, ಹೋಗ್ತಾ ಇದಾಗೋಗುತ್ತೆ, ಮುಗಿದಾರದ ಇದು ಪಯಣ ಅಲ್ವೇ. ನೀವು ಹೇಳಿದಂಗೆ ಈಗ ಮೈಂಡ್ ಸೆಟ್ ಅದರೇ ಇರುತ್ತೆ ನಮಗೆ. ಏನು ಟ್ರಾನ್ಸಾಕ್ಷನ್ ನೋಡಿದ್ರೂ ಇದು ಯಾರೋ ಒಬ್ರು ಕಾರ್ ಕೊಂಡ್ಕೊಂಡ್ರೆ, ಇದಿಷ್ಟು ಕಾರು 56 ಲಕ್ಷ ಕಾರ್ ತೊಗೊಂಡು ಅಂದರೆ ಇವನ ಕೆಪಾಸಿಟಿ ಏನೋ, ಇನ್ಕಮ್ ಏನೋ, ಇವನು ರಿಯಲಿ ಇವನು ಸಾಫ್ಟ್ವೇರ್ ಹುಡುಗನ ಅಥವಾ ಬೇರೆ ಇನ್ನೇನೋ ಮಾಡ್ತೀಯಾರ, ಹಾಗೆ ಹರ್ಕೊಂಡು ಹೋಗ್ತಾ ಹೋಗುತ್ತೆ. ಅದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟು ವರ್ಷದ ಅಭ್ಯಾಸ ಆಗ್ಬಿಟ್ರೆ. ಹಾಗಾಗಿ ಸರಿ, ಇಷ್ಟೊತ್ತು ನಮಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.